ओम अज्ञानतिमिरान्धस्य ज्ञानाञ्जनाशलाकया चक्षुरुन्मीलितं येन तस्मै श्रीगुरवे नमः। नमः ओं विष्णुपादाय कृष्णपृष्ठाय भूतले श्रीमते भक्तिवेदान्ता स्वामिनीति नामिनी। नमस्ते सरस्वते देवी गौरवाणी प्रचारिणी निर्विशेषाय शून्यवादी पाश्चात्य देशतारिणी। जयो श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौरभक्त वृंद। हरे कृष्णा कृष्ण कृष्णा हरे हरे, हरे राम 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 हरे हरे। हे कृष्णा करुणा सिंधु दीनबंधु जगत्पते गोपेश गोपिका कांत राधा कांत नमोस्तुते। नमो ब्राह्मण देवाय गो ब्राह्मण हिताय च जगद्हिताय कृष्णाय गोविंदाय ते नमः। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। नमो महावदन्याय कृष्ण प्रेम प्रदायते कृष्णाय कृष्ण चैतन्य नाम्ने गौरत्विषे नमः। वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। अनंत कोटि वैष्णव वृंद की जय। नामाचार्य हरिदास ठाकुर की जय। श्रीला प्रभुपाद की जय। हरे कृष्णा। ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಅಧ್ಯಾಯ 6ನೇ ಅಧ್ಯಾಯ ಧ್ಯಾನ ಯೋಗ. ಸೊ ಯೋಗ ಅಂತ ಹೇಳಿದ್ರೆ ಏನು? ಆ ಯೋಗ ಅಂತ ಹೇಳಿದ್ರೆ ದೇವ್ರ ಜೊತೆ ಅಂದ್ರೆ ಅಲ್ಟಿಮೇಟ್ ಅಂದ್ರೆ ಅದರ ಉದ್ದೇಶ ಧ್ಯಾನ. ಯಾವುದೇ ಯೋಗದ ಉದ್ದೇಶ ಏನು ಅಂದ್ರೆ ದೇವ್ರ ಜೊತೆ ಸಂಬಂಧ ಸ್ಥಾಪನೆ ಮಾಡುವಂತದಕ್ಕೆ. ಅಂದ್ರೆ ಎನಿ ಯೋಗ ಅಂದ್ರೆ ದೇವ್ರ ಜೊತೆ ಸಂಬಂಧ ಸ್ಥಾಪನೆ ಮಾಡುವಂತದ್ದು. ಸೊ ಇದು ಧ್ಯಾನದಿಂದ ಹೇಗೆ ದೇವ್ರ ಜೊತೆ ಕನೆಕ್ಟ್ ಮಾಡುವಂತದ್ದು ಅಂತ ಇವತ್ತಿನ ಒಂದು ಅಧ್ಯಾಯದಲ್ಲಿ. ತುಂಬಾ ಇಂಪಾರ್ಟೆಂಟ್ ಅಧ್ಯಾಯ ಇದು. ಸೊ ಯೋಗ ಎಂದರೇನು? ಸೊ ಇದು ಯೋಗನ. ಸೊ ಇಲ್ಲಿ ಆ ಭೂಮಿ ಒಳಗಡೆ ತಲೆ ಹಾಕಿದಾನೆ. ಸೊ ಈ ತರ ಒಂದು ಕಠೋರವಾಗಿ ಸಹ ಯೋಗ ಮಾಡೋರಿದ್ದಾರೆ. ಸೊ ಇದು ಯೋಗನ. ಸೊ ಇದು ಯೋಗನ. ಸೊ ಇದು ಜಿಮ್ ಅಲ್ಲಿ ಮಾಡುವಂತದ್ದು. ಸೊ ಇದು ಯೋಗವೇ. ಸೊ ಪಾಶ್ಚಾತ್ಯ ದೇಶದಲ್ಲಿ ಈ ತರನು ಯೋಗ ಮಾಡ್ತಾರೆ. ಅಂದ್ರೆ ಆ ಯೋಗ ಮಾಡ್ತಾ ಬಿಯರ್ ಕುಡಿತಾ ಹಾಗೆ ಯೋಗ ಮಾಡುವಂತದ್ದು. ಸೊ ಇದು ಯೋಗನ. ಇದು ಆಡ್ ಅಂದ್ರೆ ಗೋಟ್ ಯೋಗ ಅಂತ ಹೇಳಿದ್ರೆ ಹೆಸರು. ಸೊ ಇದು ಯೋಗನ ಆಫೀಸ್ ಅಲ್ಲಿ ಮಾಡುವಂತದ್ದು. ಸೊ ಯೋಗದ ಬಗ್ಗೆ ಸುಮಾರು ಪುಸ್ತಕಗಳು ಬರ್ದಿದ್ದಾರೆ. ಬೇರೆ ಬೇರೆ ರೀತಿಯದ್ದು ಪುಸ್ತಕಗಳು ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ಚೇರ್ ಯೋಗ ಅಂತ ಹೇಳಿ ಇದೆ. ಅಂದ್ರೆ ಎಷ್ಟೋ ಹೆಸರು ಕೂಡ ನಾವು ಕೇಳಿರಲ್ಲ ಈ ತರ ಒಂದು ಯೋಗ ಇದೆಯಾ ಅಂತ. ನೋಡಿ, ಯೋಗ ಫಾರ್ ಅಂದ್ರೆ ಬೆಕ್ಕಿಗೂ ಕೂಡ ಯೋಗ ಇದೆ. ಬೆಕ್ಕಿಗಳಿಗೆ ಯೋಗ ಅಂದ್ರೆ ಆತರ ಅದಕ್ಕೂ ಬುಕ್ ಬರ್ದಿರೋರು ಇದ್ದಾರೆ. ಸೊ ಇದು ಯೋಗ ಫಾರ್ ಪ್ರೆಗ್ನೆನ್ಸ್. ಓಕೆ, ಬಸರಿ ಅವರಿಗೆ. ಮತ್ತೆ ಯೋಗ ಫಾರ್ ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್. ಇದು ಹಿರಣ್ಯಕಶಿಪು ಯೋಗ ಮಾಡಿದ್ದು, ಕಠೋರ ಯೋಗ ಮಾಡಿ ಅವನ. ಸೊ ಯೋಗ ಫಾರ್ ವೆಲ್ನೆಸ್, ಬ್ಯಾಕ್ ಕೇರ್ ಯೋಗ, ಡೆಸ್ಕ್ಟಾಪ್ ಯೋಗ, ಹಾಗೂ ಯೋಗ ಫಾರ್ ವೆಯ್ಟ್ ಲಾಸ್. ಇದು ತುಂಬಾ ಫೇಮಸ್ ಅನ್ಸುತ್ತೆ. ಅಂದ್ರೆ ತುಂಬಾ ಜನ ಕೇಳಿರ್ತೀರಾ. ವೆಯ್ಟ್ ಲಾಸಿಗೆ ಅಂತ ಹೇಳಿ ತುಂಬಾ ಜನ ಸೇರ್ತಾರೆ ಯೋಗಕ್ಕೆ ಅಂತ ಹೇಳಿ. ಆಫೀಸ್ ಯೋಗ, ಟೆನ್ನಿಸ್ ಯೋಗ. ಸೊ ಹೀಗೆಲ್ಲ ವಿವಿಧ ಯೋಗ. ಆದ್ರೆ ಕೃಷ್ಣ ಏನ್ ಹೇಳ್ತಾನೆ ಅಂತ ನೋಡೋಣ. ಭಗವದ್ಗೀತೆಯಲ್ಲಿ ನಿಜವಾದ ಯೋಗ ಅಂದ್ರೆ ಏನು ಅಂತ ಕೃಷ್ಣ ಹೇಳ್ತಾನೆ. ಸೊ ಅಷ್ಟಾಂಗ ಯೋಗ. ಸೊ ಅಷ್ಟಾಂಗ ಯೋಗ ಅಂತ ಹೇಳಿದ್ರೆ ಏನು? ಸೊ 8 ಅಂಗಗಳ ಸಂಪರ್ಕ. ಸೊ ಯಾವುದು ಅಂಗಗಳು ಅಂತ ಹೇಳಿದ್ರೆ ಇಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಸೊ ಅಂದ್ರೆ ಯಾವುದೇ ಒಂದು ಮಾಡಿದ್ರೆ ಅದು ಯೋಗ ಅಲ್ಲ. ಈ 8 ಮತ್ತೇನಂದ್ರೆ ನಾವು ಒಂದು ತಪ್ಸಿ ಇನ್ನೊಂದಕ್ಕೆ ಹೋಗೋಗಿಲ್ಲ. ಅಂದ್ರೆ ಒಂದೇ ಸರ್ತಿ ನಾವು ಧ್ಯಾನ ಮಾಡ್ತೀವಿ. ಈಗ ಆಕ್ಚುಲಿ ಅಂದ್ರೆ ಈಗ ನಾವು ಎಲ್ಲರೂನು ಧ್ಯಾನ ಮೆಡಿಟೇಷನ್ ಸೆಂಟರ್ ಅಂದ್ರೆ ಅದು ತುಂಬಾ ಫೇಮಸ್. ಎಲ್ಲರೂ ಸೇರ್ತಾರೆ ಮೆಡಿಟೇಷನ್ ಮಾಡುವಂತದ್ದು. ಮತ್ತೆ ಬರೀ ಪ್ರಾಣಾಯಾಮ ಕೂಡ ತುಂಬಾ ಫೇಮಸ್ ಅಲ್ವಾ. ತುಂಬಾ ಜನ ಸೇರ್ತಾರೆ ಪ್ರಾಣಾಯಾಮ ಕ್ಲಾಸ್ಗಳಿಗೆ ಅಂತ ಹೇಳ್ಬಿಟ್ಟು. ಬಟ್ ನಾವು ಹಾಗೆಲ್ಲ ಹೋಗೋಂಗಿಲ್ಲ. ಫಸ್ಟ್ ಯಮ ಅಂದ್ರೆ
ಎಕ್ಸ್ಟರ್ನಲ್ ಡಿಸಿಪ್ಲಿನ್ಸ್ ಅಂತ ಹೇಳಿ ಅದನ್ನೆಲ್ಲ ಅಂದ್ರೆ ನಾವು ಹೊರಗಿಂದು ಅಂದ್ರೆ ಎಲ್ಲ ಕಂಟ್ರೋಲ್ ಮಾಡಿ ನಂತರ ಬೇರೆ ಬೇರೆ ಮಾಡುವಂಥದ್ದು. ಈಗ ಹೇಗೆ ನಾವು ಶಾಲೆಗೆ ಹೋಗ್ಬೇಕಾದ್ರೆ ಮೊದ್ಲಿಗೆ LKG ಆಗಿ ಮತ್ತೆ UKG ಫಸ್ಟ್ ಸ್ಟ್ಯಾಂಡರ್ಡ್ ಹೇಗೆ ಹೋಗ್ತೀವೋ ಹಾಗೆ ಇದ್ರಲ್ಲೂನು ಯೋಗದಲ್ಲೂನು ಒಂದೊಂದೇ ಮಾಡಿ ನೆಕ್ಸ್ಟ್ ಸ್ಟೆಪ್ ಹೋಗುವಂಥದ್ದು ಒಂದೇ ಸರ್ತಿ. ಬಟ್ ಈಗ ಏನಾಗಿದೆ ಅಂದ್ರೆ ಎಲ್ಲರೂ ಅಂದ್ರೆ ದುಡ್ಡಿಗೋಸ್ಕರ ಬೇರೆ ಬೇರೆ ತರ ಮಾಡ್ತಾರೆ, ಬಟ್ ಪರ್ಪಸ್ ಕೂಡ ಹೇಳಲ್ಲ. ಅಂದ್ರೆ ಯೋಗದ ಉದ್ದೇಶ ಏನು ಅಂತ ಯಾರು ಹೇಳಲ್ಲ. ಯೋಗದ ಉದ್ದೇಶ ದೇವರ ಜೊತೆ ಇದು ದೇವರ ಧ್ಯಾನದಲ್ಲಿ ಕಂಪ್ಲೀಟ್ ಆಗಿ ಸಮಾಧಿ ಆಗುವಂತದಕ್ಕೆ ಯೋಗ ಅಂತ. ಯೋಗದ ನಿಜವಾದ ಪರ್ಪಸ್ ಅಂದ್ರೆ ಇದ್ ನಾವ್ ಹೇಗೆ ಅಂದ್ರೆ ಈಗ ತಿರುಪತಿಗೆ ಹೋಗ್ತೀವಿ. ಸೊ ತಿರುಪತಿಗೆ ಹೋಗ್ತೀವಿ, ಅಲ್ಲಿ ಮೆಟ್ಲೆಲ್ಲ ಹತ್ಕೊಂಡು ಅಂದ್ರೆ ಈಗ ಹೇಗಂದ್ರೆ ನಾವು ಮೆಟ್ಲು ಹತ್ತೋದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟು ಅಲ್ಲಿ ಹೋಗಿ ದರ್ಶನನೇ ಮಾಡಿಲ್ಲ ಅಂದ್ರೆ ಅಲ್ಲಿ ಹತ್ರ ಹೋಗಿ ಬಾಲಾಜಿದ ದರ್ಶನ ಆಗುವಾಗ ನಾವು ನೋಡ್ಲಿಲ್ಲ ಅಂದ್ರೆ ಅದರ ಉದ್ದೇಶನೇ ವೇಸ್ಟ್ ಆಯ್ತು. ಅಂದ್ರೆ ತಿರುಪತಿಗೆ ಅಷ್ಟು ದೂರ ನಾವು ಕಷ್ಟಪಟ್ಟು ಹೋಗಿ ಎಲ್ಲ ಸೊ ಹಾಗೆ ಯೋಗ ಮಾಡೋದ್ರಿಂದ ಅಂದ್ರೆ ಕೆಲವೊಂದು ಈಗ ನಾವು ಮೆಟ್ಲು ಹತ್ಕೊಂಡು ಹೋದ್ವಿ ತಿರುಪತಿಗೆ, ಆಗ ನಮಗೆ ಏನಾಗುತ್ತೆ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಒಳ್ಳೇದಾಗುತ್ತೆ, ಅಂದ್ರೆ ಹೆಲ್ತ್ಗೆ ಸ್ವಲ್ಪ ಬೆನಿಫಿಟ್ಸ್ ಆಗುತ್ತೆ. ಸೊ ಓಕೆ ನಮಗಂದ್ರೆ ಹೀಗೆ ಸೊ ಬೇರೆ ಇದೆಲ್ಲ ಮಾಡುವಾಗ ಒಂದ್ ಸ್ವಲ್ಪ ಬೆನಿಫಿಟ್ ಇದೆ, ಇಲ್ಲ ಅಂತಲ್ಲ, ಈ ಪ್ರಾಣಾಯಾಮ ಆಗ್ಲಿ ಬೇರೆ ಎಲ್ಲ ಮಾಡೋದ್ರಿಂದ. ಆದ್ರೆ ನಿಜವಾದ ಯೋಗ ಅಂದ್ರೆ ಅದು ದೇವರಿಗೆ ಕನೆಕ್ಟ್ ಮಾಡುವಂಥದ್ದು. ಬಟ್ ಅದನ್ನ ಯಾರು ಹೇಳೋದು ಇಲ್ಲ, ಹೇಳಿದ್ರೆ ಮೋಸ್ಟ್ಲಿ ಯಾರು ಹೋಗೋದೇ ಇಲ್ಲ ಯೋಗ ಅಂತ ಹೇಳಿ, ಯೋಗ ಮಾಡಕ್ಕೆ. ಸೊ ಇದೇ ಅದರಲ್ಲಿ ಡೀಟೇಲ್ ಆಗಿ ಏನೆಲ್ಲ ಅಂತ ಹೇಳಿ ನೋಡೋಣ. ಸೊ ಇದು ಯಮ ಅಂತ ಹೇಳಿದ್ರೆ ಏನು? ಸೊ ಯೋಗಿ ಆದವನು ಕಾಡಲ್ಲಿ ಅಂದ್ರೆ ಪ್ರತ್ಯೇಕವಾಗಿ ಅಂದ್ರೆ ಎಲ್ಲಾ ಫ್ಯಾಮಿಲಿಯನ್ನ ಬಿಟ್ಟು ಸಂಸಾರನೆಲ್ಲ ಬಿಟ್ಟು ಹೋಗಿ ಕಾಡಲ್ಲಿ ನೆಲೆಸಿ ಅಲ್ಲಿ ಮಾಡುವಂತದ್ದು. ಅಂದ್ರೆ ಒಬ್ನೇ ಮತ್ತು ಅವನ ಮನಸ್ಸನ್ನ ಸ್ಥಿರವಾಗಿಟ್ಟು ಅಂದ್ರೆ ಕಂಟ್ರೋಲ್ ಮಾಡಿ ಆತರ ಮಾಡುವಂತದ್ದು ಯಮ ಅಂತ ಹೇಳುವಂಥದ್ದು. ಅಂದ್ರೆ ನಾವು ಮನೆಯಲ್ಲಿ ಕೂತ್ಕೊಂಡು ಮಾಡ್ತೀನಿ ಅಲ್ಲ. ಸೊ ಇದು ಯಮ. ಸೊ ನಿಯಮ ಅಂತ ಹೇಳಿದ್ರೆ ಅಂದ್ರೆ ರೆಗ್ಯುಲೇಟ್ ಆಗಿ ಅಂದ್ರೆ ಎಲ್ಲದ್ರಲ್ಲೂ ತೀರಾ ಬದುಕಿರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಿನ್ನುವಂಥದ್ದು, ಮಲಗುವಂಥದ್ದು, ಹಾಗೂ ಕೆಲಸ ಮಾಡುವಂಥದ್ದು, ಮತ್ತೆ ರೆಕ್ರಿಷನ್ ಮಾಡುವಂಥದ್ದು. ಸೊ ಆಸನ ಅಂತ ಹೇಳಿದ್ರೆ ಅಂದ್ರೆ ಒಂದು ಕುಶಾಗ್ರಾಸ್ ಅಂತ ಹೇಳಿದ್ರೆ ಇದು ಜಿಂಕೆಯ ಚರ್ಮ. ಸೊ ಜಿಂಕೆ ಚರ್ಮಕ್ಕೆ ಕವರ್ ಮಾಡಿರುವಂತದ್ದು ಅದೊಂದು ಸ್ಪೆಷಲ್ ಗ್ರಾಸ್, ಅದ್ರ ಮೇಲೇನೆ ಕೂತ್ಕೋಬೇಕು ಅಂತ ಹೇಳಿ. ಮತ್ತೆ ತುಂಬಾ ಎತ್ತರದಲ್ಲೂ ಇರಬಾರ್ದು ನಾವು ಕೂತ್ಕೊಳ್ಳೋ ಸ್ಥಳ, ತುಂಬಾ ಕೆಳಗೂ ಇರಬಾರ್ದು, ಮತ್ತೆ ಪವಿತ್ರವಾಗಿರುವಂತ ಸ್ಥಳ ಆಗಿರ್ಬೇಕು. ಹಾಗೂ ಯೋಗಿ ಆದವನು ತುಂಬಾ ಅಂದ್ರೆ ನೇರವಾಗಿ ಕೂತ್ಕೊಂಡು ಕಣ್ಣು ಮೂಗು ಕುತ್ತಿಗೆ ಎಲ್ಲ ಒಂದೇ ಒಂದು ಎರೆಕ್ಟ್ ಆಗಿ ಅಂದ್ರೆ ಒಂದೇ ಲೈನಲ್ಲಿ ಇರ್ಬೇಕು. ಮತ್ತೆ ಅವನ ಕಣ್ಣ ದೃಷ್ಟಿ ಮೂಗಿನ ತುದಿ ಎಲ್ಲಿಗೆ ದೃಷ್ಟಿ ಬೇಕಂದ್ರೆ ಫುಲ್ ಕಣ್ಣು ಮುಚ್ಚಬಾರದು, ಅಂದ್ರೆ ಕಣ್ಣು ಮುಚ್ಚಿದ್ರೆ ನಿದ್ದೆ ಬರುತ್ತೆ. ಸೊ ಅವನ್ ಏನ್ ಮಾಡೋದಂದ್ರೆ ದೇವರ ಧ್ಯಾನ ಮಾಡೋದು. ಹಾಗಾಗಿ ಅವನ ದೃಷ್ಟಿ ಎಲ್ಲ ಕಣ್ಣಿನ ನೇರಕ್ಕೆ ಅಂದ್ರೆ ಹಾಫ್ ಕ್ಲೋಸ್ಡ್, ನೀವು ಈ ಪಿಕ್ಚರ್ ಅಲ್ಲಿ ನೋಡ್ಬೋದು. ಸೊ ಹಾಫ್ ಕ್ಲೋಸ್ಡ್ ಆಗಿ ಅವನು ಆತರ ಧ್ಯಾನ ಮಾಡುವಂತದ್ದು. ಮತ್ತೆ ಅವನ ದಸ್ ವಿತ್ ಅನ್ ಅನ್ಎಜುಕೇಟೆಡ್ ಸಬ್ಡ್ಯೂಡ್ ಮೈಂಡ್, ಅಂದ್ರೆ ಯಾವುದೇ ಒಂದು ತುಂಬಾ ಏಕಾಗ್ರತೆಯಿಂದ ಅಂದ್ರೆ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇಲ್ಲದೆ ಮೈಂಡ್ ಅಲ್ಲಿ ಆತರ ಒಂದು ಕಾನ್ಸಂಟ್ರೇಟ್ ಮಾಡಿ ಮಾಡುವಂತದ್ದು. ಹಾಗೂ ಲೈಂಗಿಕ ಜೀವನದಿಂದ ಕಂಪ್ಲೀಟ್ ಆಗಿ ದೂರ ಇರುವಂತದ್ದು. ಸೊ ಆತರ ಒಂದು ಇದ್ರಲ್ಲಿ ದೇವರ ಒಂದು ಧ್ಯಾನ ಮಾಡ್ಬೇಕು ಅಂತ ಹೇಳಿ. ಇದು ಯಮ ನಿಯಮ ಆಸನ ಆಯ್ತು. ಈಗ ನೆಕ್ಸ್ಟ್ ಪ್ರಾಣಾಯಾಮ. ಸೊ ಪ್ರಾಣಾಯಾಮದಲ್ಲಿ ಯಾವ ತರ ಅಂತ ಹೇಳಿದ್ರೆ ಉಸಿರು ತಗೊಳ್ಳೋದು ಮತ್ತೆ ಬಿಡೋದ್ರಲ್ಲೂ ತುಂಬಾ ಕಂಟ್ರೋಲ್ಡ್ ಆಗಿ, ಅಂದ್ರೆ ನಾವಂದ್ರೆ ತುಂಬಾ ಫಾಸ್ಟ್ ಆಗಿ ತಗೊಳ್ತೀವಿ. ಅವ್ರು ಹೇಗೆ ಅಂತ ಹೇಳಿದ್ರೆ ತುಂಬಾ ಅಂದ್ರೆ ಲೈಕ್ ಇವಾಗ ಧ್ರುವ ಮಹಾರಾಜು 6 ತಿಂಗಳು ಕಠೋರ ತಪಸ್ ಮಾಡ್ತಾನೆ, ಮಾಡಿ ವಿಷ್ಣು ಪರಮಾತ್ಮ ಆಗಿ ಕಾಣಿಸ್ಕೊಳ್ತಾನೆ ವಿಷ್ಣು. ಸೊ ಆಗ ಅವನು 12 ದಿನಕ್ಕೊಂದ್ಸತಿ ಒಂದು ಉಸಿರು ತಗೊಳ್ತಾ ಇದ್ದಂತೆ. ಅದು ಹೇಗೆ ಅಂತ ನಮ್ಗೆ ಊಹಿಸಕ್ಕೂ ಆಗಲ್ಲ. ಸೊ ಆತರ ಅಷ್ಟು ಕಂಟ್ರೋಲ್ ಮಾಡಿ ಬ್ರೀತ್ ಮಾಡುವಂತದ್ದು. ಇದು ಉಸಿರು ಆಡೋದಿರ್ಬೋದು ಮತ್ತೆ ಉಸಿರು ಬಿಡೋದು ಎರಡೂನು. ಸೊ ಆತರ ಒಂದು ಪ್ರಾಣಾಯಾಮ. ಮತ್ತೆ ಪ್ರತ್ಯಾಹಾರ ಅಂದ್ರೆ ಕಂಪ್ಲೀಟ್ ಆಗಿ ಎಲ್ಲಾ ಒಂದು ಹೊರಗಿನ ಪ್ರಪಂಚದಿಂದ ಸಪರೇಟ್ ಆಗಿರುವಂತದ್ದು, ಯಾವುದೇ ಒಂದು ರೀತಿಯ ಹೊರಗಿನ ಸಂಪರ್ಕ ಇಲ್ಲದೆ ಇರುವಂತದ್ದಕ್ಕೆ ಪ್ರತ್ಯಾಹಾರ. ಮತ್ತೆ ಧಾರಣ ಅಂತ ಹೇಳಿದ್ರೆ ಮತ್ತು ಅಂದ್ರೆ ಬೇರೆ ಯಾವುದೇ ಒಂದು ಮನಸ್ಸಿನಲ್ಲಿ ಬೇರೆ ಯಾವುದೇ ಯೋಚನೆ ಇಲ್ಲದೆ ಕಂಪ್ಲೀಟ್ ಆಗಿ ದೇವರದ್ದೇ ಧ್ಯಾನದಲ್ಲಿ ಇರುವಂತದ್ದು. ಹಾಗೂ ಅವನಿಗೆ ಯಾವುದೇ ಒಂದು ಭೌತಿಕ ಆಸೆಗಳು ಇರಬಾರ್ದು. ಸೊ ಆತರ ಒಂದು ಸ್ಥಿತಿಯಲ್ಲಿ ಮಾತ್ರ ಅವನು ಯೋಗ
ಯೋಗ ಸ್ಥಿತಿಲಿ ಬಂದಿದ್ದಾನೆ ಅಂತ ಹೇಳ್ಬೋದು ಅಂತ. ಮತ್ತೆ ಧ್ಯಾನ. ಸೊ ಧ್ಯಾನ ಯಾವ ತರ ಅವನ ಮನ್ಸು ಯಾವ ತರ ಇರ್ಬೇಕು ಅಂದ್ರೆ, ಈಗ ಹೇಗೆ ಒಂದು ಗಾಳಿ ಇಲ್ದಿರೋ ಜಾಗದಲ್ಲಿ ದೀಪ ಚೆನ್ನಾಗಿ ಉರಿಯುತ್ತಲ್ವಾ, ಅಂದ್ರೆ ಯಾವುದೇ ಒಂದು ತೊಂದ್ರೆ ಇಲ್ಲ. ಸೊ ಆ ತರ ಅವನ ಮನ್ಸು ಅಷ್ಟು ಒಂದು ಅಂದ್ರೆ ನಿಶ್ಚಲವಾಗಿ, ಅಂದ್ರೆ ಯಾವುದೇ ಒಂದು ಅಡಚಣೆ ಇಲ್ದೆ, ಅಂದ್ರೆ ಒಂದೇ ಕಾನ್ಸಂಟ್ರೇಷನ್ ಅಲ್ಲಿ ದೇವ್ರ ಮೇಲೆ ಇದ್ ಮಾಡುವಂಥದ್ದು. ಅಂದ್ರೆ ತುಂಬಾ ಕಷ್ಟ ಇದು ನಮಗೆ. ಮೈಂಡ್ ಅಷ್ಟು ಡಿವಿಯೇಟ್ ಆಗ್ತಾ ಇರುತ್ತೆ, ಒಂದು ಥಾಟ್ಸ್ ಎಷ್ಟೋ ಥಾಟ್ಸ್ ಬರುತ್ತೆ, ಒಂದ್ ಮಿನಿಟ್ ಅಲ್ಲಿ ನಮಗೆ ಎಷ್ಟೋ ಥಾಟ್ಸ್ ಬರ್ತಾ ಇರುತ್ತೆ. ಅಂತದ್ರಲ್ಲಿ ಹೇಗೆ ಸಾಧ್ಯ ಇದು ಅಂದ್ರೆ, ಈಗಿನ ಕಾಲದಲ್ಲಿ ಅಂದ್ರೆ ಇದು ಸತ್ಯಯುಗದಲ್ಲಿ ಆದ್ರೆ ಅಟ್ಲೀಸ್ಟ್ ಒಂದು ಕಾಡುಗಳು ಇತ್ತು. ಬಟ್ ಈಗ ಕಲಿಯುಗದಲ್ಲಿ ಹಾಗೆ ಧ್ಯಾನ ಮಾಡ್ತೀವಿ ಅಂದ್ರೆ ಹೋಗಿ ಮಾಡಕ್ಕೂ ಆಗಲ್ಲ. ಹಾಗೂ ತುಂಬಾ ಅಂದ್ರೆ ನೋಡಿ, ಇಲ್ಲಿ ನೋಡ್ಬೋದು ನಾವ್ ಹಿಂದೆ ಕಾಡು ಪ್ರಾಣಿಗಳೆಲ್ಲ ಇದೆ, ಅವ್ನಿಗೆ ಯಾವುದೇ ಭಯ ಇಲ್ಲ. ಸೊ ಆ ತರ ಒಂದು ಸಿಚುವೇಶನ್ ಅಲ್ಲಿ ಧ್ಯಾನ ಮಾಡುವಂಥದ್ದು. ಮತ್ತು ಸಮಾಧಿ, ಆಗ ಇಷ್ಟೆಲ್ಲ ಮಾಡಿದ್ಮೇಲೆ ಅವನು ಸಮಾಧಿ ಅಂತ ಆ ಫೈನಲ್ ಸ್ಟೇಜ್ಗೆ ಹೋಗ್ತಾನೆ. ಆಗ ಅವನ ಒಂದು ಇದೇನಿದೆ ಅಂದ್ರೆ ಅವನ ಯಾವುದೇ ಒಂದು ಕಷ್ಟಗಳು ಬಂದ್ರುನು ಅವನ ಅದ್ರಿಂದ ಅವನು ಅಂದ್ರೆ ಅವನ ಡಿಸ್ಟರ್ಬ್ ಮಾಡಕ್ ಆಗಲ್ಲ ಅಂತ ಹೇಳಿ, ಆ ತರ ಒಂದು ಇದ್ರಲ್ಲಿ ಅವನು ದೇವ್ರನ್ನ ಕಾಣ್ಬೋದು ಅಂತ ಹೇಳಿ. ಸೊ ಇಷ್ಟೆಲ್ಲ. ಸೊ ಯಾರೆಲ್ಲ ರೆಡಿ ಇದ್ದೀರಾ? ಯಾರಾದ್ರೂ ಈ ತರ ಒಂದು ಟ್ರೈ ಮಾಡಕ್ಕೆ ರೆಡಿ ಇದ್ದೀರಾ? ಈಗ ವ್ಯವಸ್ಥೆ ಪ್ರಯತ್ನಿಸಲು ನೀವು ಸಿದ್ಧರಿದ್ದೀರಾ? ಯಾರು ಇದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಯಾರಿಲ್ವಾ? ಸೊ ಹೋಗ್ಲಿ, ಮಾಡಕ್ಕೆ ಸಾಧ್ಯ ಅಂತ ಅನ್ಸುತ್ತಾ ನಿಮಗೆ? ಇದು ಈ ಯೋಗ ಮಾಡ್ಬೋದಾ? ಅಷ್ಟಾಂಗ ಯೋಗ. ಅನ್ಮ್ಯೂಟ್ ಮಾಡಿದೆ, ಅನ್ಮ್ಯೂಟ್ ಆಗಿದೆ, ಯಾರಾದ್ರೂ ಮಾತಾಡ್ಬೋದು. ಸಾಧ್ಯ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹೈಲಿ ನಾಟ್ ಪಾಸಿಬಲ್ ಮಾತಾಜಿ. ಇಂಪಾಸಿಬಲ್? ಇವರು ರಶ್ಮಿ ಮಾತಾಜಿ ಅನ್ಮ್ಯೂಟ್ ಆಗಿದೆ, ಹೇಳಿ. ಮಾಡ್ಬೋದು ಅಂತೀರಾ ಮಾತಾಜಿ? ಮಾಡ್ಬೋದಾ? ಇವಾಗಿನ ಜನರೇಷನ್ ಅಲ್ಲಿ ಇದನ್ನೆಲ್ಲ ಮಾಡೋದು ತುಂಬಾನೇ ಕಷ್ಟ ಮಾತಾಜಿ. ಆದ್ರೆ ತುಂಬಾ ಸಿದ್ಧಿ ಪಡ್ದಿರ್ಬೇಕಷ್ಟೇ ಇದನ್ನೆಲ್ಲ ಮಾಡ್ಲಿಕ್ಕೆ. ಅವ್ರ ಬಗ್ಗೆ ತುಂಬಾ ನಂಬಿಕೆ ಇರ್ಬೇಕು. ಹೌದು, ಆದ್ರೆ ನಾವು ಮಾಡ್ತಾ ಇದೀವಲ್ವಾ ಯೋಗ ಅಂತ ಹೇಳಿ, ಯೋಗ ಕ್ಲಾಸಿಗಳಿಗೆಲ್ಲ ಹೋಗ್ತೀವಿ. ಅಂದ್ರೆ ಏನಾಗಿದೆ ಅಂದ್ರೆ, ಈಗ ಹೆಚ್ಚಾಗಿ ಹೆಲ್ತ್ ಅಂದ್ರೆ ಜಸ್ಟ್ ಒಂದು ಬಾಡಿನ ಸರಿಯಾಗಿ ಇಟ್ಕೊಳ್ಳುವಂಥದ್ದು ಇದೇ ಯೋಗ ಅಂತ ಜನರಲ್ ಪರ್ಸೆಪ್ಷನ್ ಆಗಿದೆ ಅಲ್ವಾ ಎಲ್ರಿಗೂ. ಅದ್ರ ಉದ್ದೇಶ ಯಾರಿಗೂ ಗೊತ್ತಿಲ್ಲ ಆಕ್ಚುಲಿ, ಅಲ್ವಾ? ಗೊತ್ತಿಲ್ಲ. ನಾವಾದ್ರೂ ಅಷ್ಟೇ, ಇವಾಗ ಯೋಗ ಮಾಡ್ತೀವಿ ಅಂತಂದ್ರೆ ಹೆಲ್ತ್ ಇಶ್ಯೂಸ್ ಸರಿ ಆಗತ್ತೆ ಅನ್ನೋ ರೀಸನ್. ಹೌದು, ಅಷ್ಟು ಮಾತ್ರ ನಾವ್ ಅಂದ್ರೆ ಲಿಮಿಟೆಡ್ ಆಗಿ ನೋಡ್ತೀವಿ ಇಷ್ಟೇ ಅಂತ ಹೇಳಿ. ಅದ್ರದ್ದು ಉದ್ದೇಶ ಯಾರಿಗೂ ಗೊತ್ತಿಲ್ಲ ಹಂಗ್ ನೋಡಿದ್ರೆ, ಅಲ್ವಾ? ಓಕೆ, ನೋಡೋಣ ಈಗ ಅರ್ಜುನ ಏನ್ ಹೇಳ್ತಾನೆ ಅಂತ ನೋಡೋಣ. ಸೊ ಅರ್ಜುನ, ಸ್ವಲ್ಪ ಅರ್ಜುನನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದ್ರೆ ಅರ್ಜುನ ಗುರುಕುಲಕ್ಕೆ ಹೋಗಿ, ಅಂದ್ರೆ ಅವನು ಕ್ಷತ್ರಿಯ. ಒಂದ್ ನಿಮಿಷ, ನೀಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಓಕೆ, ಸೊ ಅರ್ಜುನನ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಅರ್ಜುನ ದ್ರೋಣಾಚಾರ್ಯರ ಶಿಷ್ಯ. ಅಂದ್ರೆ ಎಲ್ಲರೂ ಪಾಂಡವರು ಕೌರವರು ಎಲ್ಲರೂ ಗುರುಕುಲಕ್ಕೆ ಹೋಗಿನೇ ಕಲ್ತಿದ್ದು. ಸೊ ಒಂದ್ಸರ್ತಿ ಏನಾಗುತ್ತೆ, ಅವರು ಒಂದು ಪರೀಕ್ಷೆ ಇಡ್ತಾರೆ ದ್ರೋಣಾಚಾರ್ಯರು. ಅಂದ್ರೆ ಎಲ್ಲಾ ಶಿಷ್ಯರನ್ನ ಕರೆದು, ನೀನು ಹಕ್ಕಿಗೆ, ಅಂದ್ರೆ ಮರದಲ್ಲಿ ಒಂದು ಹಕ್ಕಿ ಇರುತ್ತೆ, ಸೊ ಹಕ್ಕಿಯ ಕಣ್ಣಿಗೆ ನಾವು ಅವರು ಗುರಿ ಇಡ್ಬೇಕು ಅಂತ ಹೇಳಿ. ಅಂದ್ರೆ ಅದು ನಿಜವಾದ ಹಕ್ಕಿ ಅಲ್ಲ, ಆರ್ಟಿಫಿಷಿಯಲ್ ಒಂದು ಹಕ್ಕಿನ ಇಟ್ಟಿರ್ತಾರೆ. ಸೊ ಎಲ್ಲಾರನ್ನು ಕರೀತಾರೆ, ಪಾಂಡವರಲ್ಲಿ ಅಂದ್ರೆ ಕೌರವರಲ್ಲಿ ಎಲ್ಲರೂ ಕರೀತಾರೆ. ನಿಂಗೆ ಏನ್ ಕಾಣಿಸುತ್ತೆ ಅಂತ ಕೇಳ್ತಾರೆ ಅವರು. ಕೇಳುವಾಗ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಅಂದ್ರೆ ಅವರಿಗೆ ದೂರದಲ್ಲಿ ಬೆಟ್ಟ ಕಾಣುವಂಥದ್ದು ಇರ್ಬೋದು, ಅಥವಾ ನದಿ, ಏನೋ ಅಂದ್ರೆ ತುಂಬಾ ಕಾಣಿಸ್ತಾ ಇರುತ್ತೆ ಅಲ್ಲಿ, ಮರಗಳು, ಬೆಟ್ಟ, ಹಾಗೆಲ್ಲ ಹೇಳ್ತಾರೆ. ಸೊ ಹಾಗೆ ಪಾಂಡವರಲ್ಲೂ ಕೇಳ್ತಾರೆ, ಎಲ್ಲರೂ ಒಂದೊಂದು ಹೇಳ್ತಾರೆ. ಅಂದ್ರೆ ಯಾರು ಕ್ಲಿಯರ್ ಆಗಿಲ್ಲ, ಅವ್ರಿಗೆ ಎಲೆ, ಕೊಂಬೆಗಳು, ರಂಬೆಗಳು, ಮರ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಮತ್ತೆ ಹಕ್ಕಿ ಕಾಣ್ತಾ ಇದೆ ಅಂತ ಹೇಳಿ. ಮತ್ತೆ ಅರ್ಜುನನ ಕೇಳುವಾಗ ಹೇಳ್ತಾನೆ, ಅರ್ಜುನನಿಗೆ ಎಷ್ಟು ಒಂದು ಏಕಾಗ್ರತೆ ಇತ್ತು ಅಂತ ಹೇಳಿದ್ರೆ, ಅವನಿಗೆ ಬರೇ ಹಕ್ಕಿದು ಕಣ್ಣು ಕಾಣ್ತಾ ಇತ್ತು. ಅಂದ್ರೆ ಅವ್ರು ಹೇಳಿರ್ತಾರೆ ಮೊದ್ಲೇ, ಹಕ್ಕಿಯ ಕಣ್ಣಿಗೆ ಗುರಿ ಮಾಡ್ಬೇಕು ಅಂತ ಹೇಳಿ. ಸೊ ಅವನು ಹೇಳ್ತಾನೆ, ನನಗೆ ಬರೇ ಇದು ಕಣ್ಣು ಕಾಣಿಸ್ತಾ ಇದೆ ಅಂತ. ಅಂದ್ರೆ ಅಷ್ಟು ಒಂದು ಏಕಾಗ್ರತೆ ಇದ್ದ ಒಂದು ಇರುವಂತದ್ದು ಅರ್ಜುನ, ಸಾಮಾನ್ಯ ಅಲ್ಲ ಅರ್ಜುನ. ಮತ್ತೆ ಇದು ದ್ರೌಪದಿನ ಮದ್ವೆ ಆಗುವಂತ ಸ್ವಯಂವರದಲ್ಲಿ. ಸೊ ಇಲ್ಲಿ ಮೀನು ಮೇಲೆ ನೀರಲ್ಲಿ ನೀರು ಹೋಗ್ತಾ ಇರುತ್ತೆ, ಸುತ್ತುತ್ತಾ ಇರುತ್ತೆ. ಸೊ ಅವನು ಕನ್ನಡಿಯಲ್ಲಿ ಕೆಳಗಡೆ ನೋಡ್ಕೊಂಡು ಆ ಮೀನಿಗೆ ಗುರಿ ಇಡುವಂತದ್ದು.
ಸೊ ಅದರಲ್ಲಿ ಆ ತರ ಒಂದು ಶಾಸ್ತ್ರದಲ್ಲೂ ಅವನು ಪ್ರವೀಣನಾಗಿರ್ತಾನೆ. ಅದರಿಂದ ಅವನು ದ್ರೌಪದಿನನು ಮದ್ವೆ ಆಗ್ತಾನೆ ಮತ್ತೆ. ಸೊ ಅವನು ಪಂಚ ಪಾಂಡವರಲ್ಲಿ ಅಂದ್ರೆ ಪಾಂಡವರಂದ್ರೆ ತುಂಬಾ ಒಂದು ಗ್ರೇಟ್. ಸೊ ಅದ್ರಲ್ಲಿ ಅವನು ಒಬ್ಬ. ನಂತರ ಸೊ ಇದು ಪಶುಪತಿ ಅಂದ್ರೆ ಈಶ್ವರ, ಶಿವನ್ ಜೊತೆನು ಯುದ್ಧ ಮಾಡಿ ಶಿವನನ್ನೇ ಗೆಲ್ದಿರ್ತಾನೆ. ಅಂದ್ರೆ ಶಿವನಿಗೆ ಖುಷಿಯಾಗಿರುತ್ತೆ ಅವನ ಜೊತೆ ಯುದ್ಧ ಮಾಡಿ. ಸೊ ಅದ್ರಲ್ಲೇ ನಾವು ಗೊತ್ತಾಗುತ್ತೆ ನಮಗೆ ಸಾಮಾನ್ಯ ಅಲ್ಲ ಅರ್ಜುನ ಅಂತ ಹೇಳಿ. ಹಾಗೂ ಅವನು ಇಂದ್ರನ ಮಗ. ಇದು ನರನಾರಾಯಣ ಆಗಿ ಸತ್ಯಯುಗದಲ್ಲಿ ಅಂದ್ರೆ ಯಾವಾಗ ಕೃಷ್ಣ ಬರ್ತಾನ ಆಗೆಲ್ಲ ಅರ್ಜುನ ಅವನ ಜೊತೆ ಇರೋಂಥದ್ದು. ಸೊ ಇದು ಕೃಷ್ಣನ್ ಜೊತೆ ಕೃಷ್ಣ ನಾರಾಯಣ ಆದಾಗ ಅವನು ನರ ಆಗಿ ಬಂದಿರೋಂಥದ್ದು. ಸೊ ಅರ್ಜುನ ಸಾಮಾನ್ಯ ವ್ಯಕ್ತಿ ಅಲ್ಲ. ಸೊ ಅಂತಹ ಅರ್ಜುನ ಏನ್ ಹೇಳ್ತಾ ಇದ್ದಾನೆ ನೋಡೋಣ. ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಓಕೆ, ಇಲ್ಲಿ ಯಾರಿಗಾದ್ರೂ ಶ್ಲೋಕ ಚಾಂಟ್ ಮಾಡಕ್ ಬಂದ್ರೆ ಹ್ಯಾಂಡ್ ರೈಸ್ ಮಾಡಿ. ನೀವು ಹೇಳ್ಬೋದು ಬೇಕಿದ್ರೆ, ಅಂದ್ರೆ ಗೊತ್ತಿರೋರು ಯಾರಾದ್ರೂ ಇದ್ರೆ ಶ್ಲೋಕ ಓದಕ್ ಇಷ್ಟ ಇದ್ರೆ ಹ್ಯಾಂಡ್ ರೈಸ್ ಮಾಡಿ, ನಾನು ನಿಮ್ಗೆ ಅನ್ಮ್ಯೂಟ್ ಮಾಡ್ತೀನಿ. ಹ್ಯಾಂಡ್ ರೈಸ್ ಮಾಡಿರ್ಬೋದು ನಾನು. ಓಕೆ, ನೈಸ್. ಓಕೆ, ನೆಕ್ಸ್ಟ್ ಗೆ ಆಗುವಾಗ ನಾನು ನಿಮ್ಗೆ ಅನ್ಮ್ಯೂಟ್ ಮಾಡ್ತೀನಿ. ಹ್ಯಾಂಡ್ ರೈಸ್ ಹಾಗೆ ಇರ್ಲಿ. ಓಕೆ, ಈಗ್ಲೂನು ಹೇಳ್ಬೋದು ನೀವು. ಶ್ಲೋಕ ಹೇಳ್ಬೋದು ಸರ್. ಯಾರು ಗೊತ್ತಿಲ್ಲ ಹೆಸರು? ರೆಡ್ಮಿ ನೋಟ್, ನಿಮ್ ಹೆಸರು ಗೊತ್ತಿಲ್ಲ. ಮ್ಯಾಮ್ ಶಿಲ್ಪಾ. ಹೇಳಿ ಶಿಲ್ಪಾ. ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಯೋರಿವ ಸದ್ದುಷ್ಕರಂ. ವೆರಿ ನೈಸ್, ಥ್ಯಾಂಕ್ ಯು ಮಾತಾಜಿ. ಓಕೆ, ಹ್ಯಾಂಡ್ ರೈಸ್ ಇರ್ಲಿ, ಯಾರ್ಯಾರಿಗೆ ಗೊತ್ತಿದೆ ಅವ್ರ ಹ್ಯಾಂಡ್ ರೈಸ್ ಇರ್ಲಿ. ನಾನು ನೆಕ್ಸ್ಟ್ ಕೇಳ್ತೀನಿ. ಕೃಷ್ಣನೇ, ಮನಸ್ಸು ಚಂಚಲವಾದದ್ದು, ಪ್ರಕ್ಷುಬ್ಧವಾದದ್ದು, ಹಠಮಾರಿ ಮತ್ತು ಬಲವಾದದ್ದು. ಅದನ್ನು ನಿಗ್ರಹಿಸುವುದು ಗಾಳಿಯನ್ನು ನಿಯಂತ್ರಿಸುವುದಕ್ಕಿಂತ ಕಷ್ಟ ಎಂದು ನನಗೆ ತೋರುತ್ತದೆ. ಸೊ ಈ ತರ ಎಲ್ಲ ಒಂದು ಕ್ವಾಲಿಫಿಕೇಶನ್ ಇದೆ ಅರ್ಜುನನಿಗೆ. ಅಷ್ಟೆಲ್ಲ ಏಕಾಗ್ರತೆ ಇದ್ದವನು ಅರ್ಜುನ. ಅಂತಹ ಅರ್ಜುನನಿಗೆ ಆಗಲ್ಲ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಈ ತರ ಅಂದ್ರೆ ಮನಸ್ಸನ್ನ ಕಂಟ್ರೋಲ್ ಮಾಡೋದು ಅಂದ್ರೆ ಅಷ್ಟು ಕಷ್ಟ. ಯಾಕಂದ್ರೆ ನಾವು ನೋಡಿದ್ವಿ ಅದ್ರಲ್ಲಿ ಎಲ್ಲಾ ನಿಯಮಗಳಲ್ಲೂ, ಅಷ್ಟಾಂಗ ನಿಯಮಗಳು ಏನೇನಿದೆ ಎಲ್ಲದ್ರಲ್ಲೂ ಮನಸ್ಸನ್ನ ಫಸ್ಟ್ ನಿಗ್ರಹ ಮಾಡ್ಬೇಕು. ಸೊ ಅಷ್ಟು ಸುಲಭ ಇಲ್ಲ ಮನಸ್ಸನ್ನ ಮಾಡುವಂಥದ್ದು. ಅವನೇನ್ ಹೇಳ್ತಾ ಇದ್ದಾನೆ, ಗಾಳಿನ ಒಂದು ಪಕ್ಷ ಗಾಳಿನ ಬೇಕಾದ್ರೂ ನಿಗ್ರಹ ಮಾಡ್ಬೋದು, ಆದ್ರೆ ಮನಸ್ಸನ್ನ ಮಾಡಕ್ಕಾಗಲ್ಲ. ಸೊ ಅರ್ಜುನನಿಗೆ ಆಗ್ಲಿಲ್ಲ ಅಂದ್ರೆ ಇನ್ನು ನಾವು ಮಾಡಕ್ಕಾಗುತ್ತಾ ಇದನ್ನ ಅಷ್ಟಾಂಗ ಯೋಗ? ಸೊ ಶ್ರೀಕೃಷ್ಣನು ಹೀಗೆ ಹೇಳಿದನು. ಬಾಹುವು ಕುಂತಿಯ ಮಗನೂ ಆದ ಅರ್ಜುನನೇ, ಚಂಚಲವಾದ ಮನಸ್ಸನ್ನು ನಿಗ್ರಹಿಸುವುದು ಬಹು ಕಷ್ಟ. ಆದರೂ ಯೋಗ್ಯವಾದ ವೈರಾಗ್ಯದಿಂದ ಮತ್ತು ಅಭ್ಯಾಸದಿಂದ ಅದನ್ನು ನಿಗ್ರಹಿಸಬಹುದು. ಸೊ ಯಾವ್ದ್ರಿಂದ ಮಾಡ್ಬೋದು? 2 ವಿಷಯಗಳನ್ನ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಯಾವುದು? ವೈರಾಗ್ಯ. ಸೊ ಒಂದು ವೈರಾಗ್ಯ ಬೇಕು ನಮಗೆ. ಅಂದ್ರೆ ವೈರಾಗ್ಯ ಇಲ್ಲ ಅಂದ್ರೆ ಮನ್ಸನ್ನ ನಿಗ್ರಹ ಮಾಡೋದು ತುಂಬಾ ಕಷ್ಟ ಅಂತ ಹೇಳಿ. ಒಂದು ವೈರಾಗ್ಯ, ಇನ್ನೊಂದು ಅಭ್ಯಾಸ. ಸೊ ಅಭ್ಯಾಸ ಮಾಡ್ತಾ ಮಾಡ್ತಾ ಸಾಧ್ಯ ಆಗತ್ತೆ. ಸೊ ಅಂದ್ರೆ ಲೈಕ್ 2ನೇ ಚಾಪ್ಟರ್ ಅಲ್ಲೂ ನಾವು ನೋಡಿದ್ವಿ. ವಿಷಯಾವಿನವರ್ತಂತೆ ನಿರಾಹಾರಸ್ಯ ದೇಹಿನಃ ವಿಷಯಾವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸೋಪ್ಯಸ್ಯ ರಸವರ್ಜ್ಯಂ ರಸೋಪಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಅಂದ್ರೆ ಹೈಯರ್ ಟೇಸ್ಟ್, ನಮ್ ನಾಲಿಗೆಗೆ ಯಾವಾಗ ಒಂದು ಹೈಯರ್ ಟೇಸ್ಟ್ ಸಿಗುತ್ತೆ, ಅಂದ್ರೆ ಹೈಯರ್ ಟೇಸ್ಟ್ ಅಂದ್ರೆ ಸ್ಪಿರಿಚುಯಾಲಿಟಿ ಇಸ್ ಎ ಹೈಯರ್ ಟೇಸ್ಟ್. ಈಗ ನಮಗೇನಂದ್ರೆ ನಮಗೆ ಗೊತ್ತಿಲ್ಲ. ಈಗ ನಮಗೆ ನಾರ್ಮಲ್ ಆಗಿ ಒಂದು ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಹೋಟೆಲ್ ಅಲ್ಲಿ ಅಥವಾ ಏನೋ ತಿಂದು ಗೊತ್ತಿರುತ್ತೆ, ನಮ್ಗೆ ಅದೇ ಟೇಸ್ಟ್ ಸೂಪರ್ ಇದೆ ಅಂತ ಅನ್ಕೊಂಡು ನಾವು ತಿಂತಾ ಇರ್ತೀವಿ. ಬಟ್ ನಮಗೆ ಗೊತ್ತಿಲ್ಲ 5 ಸ್ಟಾರ್ ಹೋಟೆಲ್ ಅಲ್ಲಿ ಇನ್ನೂ ಚೆನ್ನಾಗಿರ್ಬೋದು, ಅಥವಾ 7 ಸ್ಟಾರ್ ಅಲ್ಲಿ ಇನ್ನೂ ಗ್ರ್ಯಾಂಡ್ ಊಟ ಇದೆ, ನಮ್ಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ನಮ್ಗೆ ಯಾವಾಗ ರುಚಿನೇ ಗೊತ್ತಿಲ್ಲ ಆಗ ನಾವೇನ್ ಅನ್ಕೋತೀವಿ, ನಮಗ್ ಸಿಕ್ಕಿರೋದು ಇದೇ ಸೂಪರ್, ಇದೇ ಚೆನ್ನಾಗಿದೆ, ಇದಕ್ಕಿಂತ ಹೆಚ್ಚು ಏನಿಲ್ವೇ ಇಲ್ಲ ಅಂತ. ಈಗ ಪ್ರಾಣಿಗಳಿಗೆ ನೋಡಿ, ಪ್ರಾಣಿಗಳಿಗೆ ಏನ್ ಗೊತ್ತಿದೆ? ಅವ್ರಿಗೆ ಯಾವ್ದು ಗೊತ್ತಿಲ್ಲ. ಅಂದ್ರೆ ನಾವು ಅನುಭವಿಸುವಂತದ್ದು ಎಷ್ಟೋ ವಿಷಯಗಳು ಪ್ರಾಣಿಗಳಿಗಿಲ್ಲ ಅಲ್ವಾ? ಅಂದ್ರೆ ಅವರೆಲ್ಲ ವಂಚಿತ ಆಗಿದ್ದಾರೆ ಪ್ರಾಣಿಗಳು, ಪಾಪ ಅವಕ್ಕೇನು ಇಲ್ಲ. ಎಷ್ಟೋ ಸರ್ತಿ ಅಂದ್ರೆ ನಾವೊಂದು ಚಳಿ ಆಗ್ಲಿ ಗಾಳಿ ಆಗ್ಲಿ ಇರುವಾಗ ಅಂದ್ರೆ ನಮಗೊಂದ್ ಇರಕ್ಕಾದ್ರೂ ಒಳ್ಳೆ ಮನೆ ಇದೆ, ಅಂದ್ರೆ ನಾವೊಂದು ಸೇಫ್ ಆಗಿದ್ದೀವಿ. ಬಟ್ ಅವ್ರಿಗೆ ಅದು ಇಲ್ಲ, ಚಳಿ ಮಳೆ ಎಲ್ಲದ್ರಲ್ಲೂ ನರಳ್ತಾ ಇರ್ಬೇಕು. ಸೊ ಯಾಕೆ ಅಂದ್ರೆ ಅದೇ ತರ ನಮಗೆ ಅಭ್ಯಾಸ ಅಂದ್ರೆ ಯಾವ್ದನ್ನೂ ನಮಗಂದ್ರೆ ಅಭ್ಯಾಸ ಅಂದ್ರೆ ಹೈಯರ್ ಟೇಸ್ಟ್ ನಮಗೆ ಯಾವಾಗ ಸಿಗುತ್ತೆ, ಆಗ ಲೋವರ್ ಟೇಸ್ಟ್ ಹೋಗುತ್ತೆ. ಸೊ ಹಾಗಾಗಿ ಮನ್ಸಿಗೆ
ನಾವು ಆತ್ಮಕ್ಕೆ ಯಾವಾಗ ನಾವು ಹೈಯರ್ ಟೇಸ್ಟ್ ಕೊಡ್ತಾ ಬರ್ತೀವಿ ಆಗ ಮನ್ಸು ಕಂಟ್ರೋಲ್ ಆಗ್ತಾ ಬರುತ್ತೆ. ಸೊ ಕೃಷ್ಣ ಏನ್ ಹೇಳ್ತಾನೆ ಇಲ್ಲಿ, ವೈರಾಗ್ಯದಿಂದ. ಸೊ ವೈರಾಗ್ಯ ಬೇಕು ಸ್ವಲ್ಪ ಆದ್ರೂನು ನಮಗೆ, ಅಂದ್ರೆ ಯಾವಾಗ ನಮಗೆ ಸ್ಪಿರಿಚುವಲ್ ನಾಲೆಜ್, ಅಂದ್ರೆ ಈಗ ಭಗವದ್ಗೀತೆಯಲ್ಲಿ ಈಗ ಕೃಷ್ಣ ಹೇಳೋದೆಲ್ಲ ನಮಗೆ ಕೇಳಿ ರಿಯಲೈಸ್ ಆದಾಗ ಓಕೆ ನಾವು ಲೈಫ್ ಅಲ್ಲಿ ಚೇಂಜ್ ಆಗ್ಬೇಕಪ್ಪ, ನಾನು ಇದೇ ತರ ಇದ್ರೆ ನಾನು ಅಂದ್ರೆ ಅಂದ್ರೆ ನನ್ನ ಆಸ್ ಎ ಮನುಷ್ಯ ಆಗಿ ಹುಟ್ಟಿದ್ಮೇಲೆ ನಾವು ಏನ್ ಮಾಡ್ಬೇಕು, ಕರ್ತವ್ಯಗಳು ಏನಿದೆ, ಅಥವಾ ಧರ್ಮ ಅಂದ್ರೆ ಏನು, ಕೃಷ್ಣ ಏನ್ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಸೊ ಅದನ್ನೆಲ್ಲ ನಾವು ತಿಳ್ಕೊಬೇಕು. ಮತ್ತೆ ಕೆಲವೊಂದು ವಿಷಯಗಳಲ್ಲಿ, ಅಂದ್ರೆ ಈ ಭೌತಿಕ ವಿಷಯಗಳಲ್ಲಿ, ಅನ್ನೆಸರಿ ಥಿಂಗ್ಸ್ ಅಲ್ಲಿ ಸ್ವಲ್ಪ ವೈರಾಗ್ಯ ಬೇಕು. ಇಲ್ಲಾಂದ್ರೆ ಏನಾಗುತ್ತೆ ನಮಗೆ ಅಂದ್ರೆ ಹಾಗಾಗಿ ನಮಗೆ ಟೈಮ್ ಇಲ್ಲ. ಯಾಕೆ ಎಲ್ಲರಿಗೂ 24 ಗಂಟೆ ಟೈಮೇನೆ ಇದೆ ಅಲ್ವಾ, ಆದ್ರೆ ನಾವು ಟೈಮ್ ಇಲ್ಲ ಅಂತ ಹೇಳ್ತೀವಿ. ಅಂದ್ರೆ ಹೇಗೆ ಒಬ್ರು ಅಷ್ಟು ಸಕ್ಸಸ್ಫುಲ್ ಆಗಿರ್ತಾರೆ, ಅಷ್ಟೇ ಟೈಮ್ ಎಲ್ಲರಿಗೂ ಒಂದೇ ಟೈಮ್ ಕೊಟ್ಟಿದ್ದಾರೆ ದೇವ್ರು. ಆದ್ರೆ ಒಂದೇ ಟೈಮ್ ಅಲ್ಲಿ ಒಬ್ರಿಗೆ ಆಗುವಂತದ್ದು ಇನ್ನೊಬ್ರಿಗೆ ಆಗಲ್ಲ. ಅಂದ್ರೆ ಏನು, ಬಿಕಾಸ್ ಆಫ್ ಅವರ್ ಅಟ್ಯಾಚ್ಮೆಂಟ್. ಅಂದ್ರೆ ಅಷ್ಟು ಯಾವಾಗ ನಾವು ಭೌತಿಕ ವಿಷಯಗಳಲ್ಲಿ ತುಂಬಾ ಅಟ್ಯಾಚ್ ಆಗಿರ್ತೀವಿ ಆಗ ನಮಗೆ ಯಾವ್ದನ್ನು ಅಂದ್ರೆ ಪುರ್ಸೊತೆ ಇರಲ್ಲ. ಅಂದ್ರೆ ಅದ್ರಲ್ಲೇ ನಾವು ತುಂಬಾ ಮುಳುಗಿ ಹೋಗ್ಬಿಟ್ಟಿರ್ತೀವಿ ಸಾಂಸಾರಿಕ ವಿಷಯಗಳಲ್ಲಿ, ಅಂದ್ರೆ ಹೊರಗಿಂದು. ಹಾಗಾಗಿ ವೈರಾಗ್ಯ ಅಗತ್ಯ ಅಂತ ಹೇಳ್ಬಿಟ್ಟು, ವೈರಾಗ್ಯ ಬೇಕು ಮತ್ತು ಅಭ್ಯಾಸ. ಸೊ ಅಭ್ಯಾಸ ಬೇಕು ಯಾವ್ದಕ್ಕಾದ್ರೂ, ಯಾವ್ದೂನು ಒಂದೇ ಸರ್ತಿ ಬರಲ್ಲ. ಈಗ ನಾವು ಸೈಕಲ್ ಆಗ್ಲಿ ಇವೆಲ್ಲ ಸಣ್ಣ ಮಕ್ಳು ಇರುವಾಗ ನಾವು ಕಲಿಬೇಕಾದ್ರೆ ಬಿದ್ದಿರ್ತೀವಿ, ಎಲ್ಲರೂ ಕಲಿಯುವಾಗ ಬಿದ್ದೇ ಕಲಿತೀವಿ. ಸೊ ಹಾಗಾಗಿ ಎಡಿರ್ತೀವಿ, ಆದ್ರೂನು ಕಂಟಿನ್ಯೂಸ್ ಅಂದ್ರೆ ದಿನ ಅಭ್ಯಾಸ ಮಾಡೋದ್ರಿಂದ ಅದನ್ನ ಮಾಡ್ಬೋದು ಅಂತ ಹೇಳಿ. ಈಗ ನಾವು ಚಾಂಟಿಂಗ್ ಇರ್ಬೋದು, ಲೈಕ್ ಈಗ ಸ್ಟಾರ್ಟಿಂಗ್ ಅಲ್ಲಿ ನಾವು ಮಾಡದೇ ಇರುವಾಗ ಒಂದ್ ರೌಂಡ್ ಮಾಡೋದನ್ನು ಇಷ್ಟೊತ್ತು ಕಷ್ಟನಾ, ಒಂದ್ ರೌಂಡಿಗೆ ಇಷ್ಟೊತ್ತು ನಾನು ಕೂತ್ಕೋಬೇಕಂದ್ರೆ ನಮಗೆ ಮನ್ಸು ಕೇಳಲ್ಲ. ಯಾಕಂದ್ರೆ ನಮ್ಮ ಮನ್ಸಿಗೆ ಅಷ್ಟು ಕಂಟ್ರೋಲ್, ಅದ್ರಲ್ಲೇ ನಮಗೆ ಗೊತ್ತಾಗುತ್ತೆ ನಮಗೆ ಮನ್ಸು ಎಷ್ಟು ಚಂಚಲ ಅಂತ ಹೇಳಿ. ನಮಗೆ ಒಂದ್ ರೌಂಡ್ 108 ಟೈಮ್ಸ್ ಒಂದ್ ರೌಂಡಿಗೆ ಕೂಡ ನಮ್ ಮನ್ಸು ಕೇಳಲ್ಲ ಅಲ್ವಾ, ಅದ್ರಲ್ಲಿ ಗೊತ್ತಾಗುತ್ತೆ ನಮ್ದು ಮನ್ಸು ಎಷ್ಟು ಚಂಚಲವಾಗಿದೆ ಅಂತ. ಸೊ ಅಭ್ಯಾಸದಿಂದ ಸಾಧ್ಯ. ಸೊ ಕೃಷ್ಣ ಹೇಳ್ತಾ ಇದ್ದಾನೆ ವೈರಾಗ್ಯ ಹಾಗೂ ಅಭ್ಯಾಸದಿಂದ ಸಾಧ್ಯ. ಸೊ ಮನಸ್ಸಿಗೆ ಕಡಿವಾಣ ಹಾಕಲಾರದವನಿಗೆ ಆತ್ಮ ಸಾಕ್ಷಾತ್ಕಾರವು ಕಷ್ಟ. ಸೊ ಮೈಂಡ್ ಕಂಟ್ರೋಲ್ ಟೆಕ್ನಿಕ್ಸ್ ಅಂತ. ಸೊ ಎಲ್ಲರೂ ವರ್ಕ್ಶಾಪ್ ಗಳಿಗೆ ಅದಕ್ಕೆ ಹೋಗ್ತಾರೆ ಅಲ್ವಾ, ಬಟ್ ಕೃಷ್ಣ ಎಲ್ಲ ಹೇಳಿದಾನೆ ಭಗವದ್ಗೀತೆಯಲ್ಲಿ, ಎಲ್ಲ ಇದೆ ನಮಗೆ. ಯಾವೊಂದ್ ಮೈಂಡ್ ಕಂಟ್ರೋಲ್ ಆಗ್ಲಿ, ಯಾವುದೇ ಒಂದು ಅದಕ್ಕೆ ವರ್ಕ್ಶಾಪ್ ಹೋಗೋ ಅಗತ್ಯನೇ ಇಲ್ಲ. ಕೃಷ್ಣ ಹೇಳಿರೋದನ್ನ ನಾವು ಪಾಲಿಸಿದ್ರೆ ಸಾಕು ಅಷ್ಟೇ. ಸೊ ಮನಸ್ಸಿಗೆ ಕಡಿವಾಣ ಹಾಕಲಾರದವನಿಗೆ ಆತ್ಮ ಸಾಕ್ಷಾತ್ಕಾರ, ಸೊ ಸೆಲ್ಫ್ ರಿಯಲೈಸೇಷನ್. ಸೊ ಆತ್ಮ ಸಾಕ್ಷಾತ್ಕಾರ ಕಷ್ಟ. ಆದರೆ ಯಾರ ಮನಸ್ಸು ನಿಯಂತ್ರಣದಲ್ಲಿರುತ್ತದೋ ಮತ್ತು ಯಾರು ಯೋಗ್ಯವಾದ ರೀತಿಯಲ್ಲಿ ಪ್ರಯತ್ನಿಸುವವರೋ ಅವರಿಗೆ ಯಶಸ್ಸು ಖಂಡಿತ. ಇದು ನನ್ನ ಅಭಿಪ್ರಾಯ. ನೋಡಿ ಎಷ್ಟು ಅಂದ್ರೆ ಕೃಷ್ಣ ಇದ್ರಲ್ಲಿ ನಮಗೆ ಆರ್ಡರ್, ಎಲ್ಲೂನು ಕೃಷ್ಣನ್ ಮಾತು ನೋಡಿದ್ರೆ ಎಲ್ಲೂ ಆರ್ಡರ್ ಇಲ್ಲ ನೋಡಿ. ಯಾಕಂದ್ರೆ ಅವನ್ ದೇವೋತ್ತಮ ಪರಮ ಪುರುಷ, ಆದ್ರೂ ನಮಗೆ ಹೇಳ್ಬೋದು ನೀವ್ ಹೀಗೆ ಮಾಡ್ಬೇಕು ಅಂತ. ಯಾವತ್ತೂ ಮಾಡಿಲ್ಲ. ಈಗ ತುಂಬಾ ಜನ ನಮಗ್ ತುಂಬಾ ಸರ್ತಿ ಅನ್ಸುತ್ತೆ, ನಾವ್ ಯಾಕೆ ಕೃಷ್ಣ ನನಗೆ ಇಲ್ಲಿ ಕಳಿಸ್ದ, ಒಂದೇ ಸರ್ತಿ ಅಂದ್ರೆ ಮತ್ತೆ ಯಾಕೆ ನಂಗೆ ಶಿಕ್ಷೆ, ಮತ್ತೆ ಯಾಕೆ ನಾನ್ ಅಂದ್ರೆ ಯಾಕೆ ನಮಗೆ ಅಂದ್ರೆ ತಪ್ಪು ಮಾಡಕ್ ಯಾಕೆ ಬಿಟ್ಟ ಕೃಷ್ಣ ಅನ್ನೋ ತರ ಪ್ರಶ್ನೆಗಳು ಎಷ್ಟೋ ಸರ್ತಿ ಅನ್ಸುತ್ತೆ. ಬಟ್ ಕೃಷ್ಣನಿಗೆ ಇಷ್ಟ ಇಲ್ಲ ಆತರ ಫೋರ್ಸ್ ಮಾಡಿ ನಮ್ನ ಅಂದ್ರೆ ಏನಂತಾರೆ, ಒಂದು ಸ್ಲೇವ್ ತರ ಆತರ ಟ್ರೀಟ್ ಮಾಡಲ್ಲ ಕೃಷ್ಣ. ಅಂದ್ರೆ ನಮಗೆ ಇಂಡಿಪೆಂಡೆನ್ಸ್ ಕೊಟ್ಟಿದ್ದಾನೆ. ನೀನಾಗೆ ಪ್ರೀತಿಯಿಂದ ಶರಣಾಗ್ಬೇಕು, ಆಗ ಮಾತ್ರ ಕೃಷ್ಣನಿಗೆ ಖುಷಿ ಆಗುವಂತದ್ದು. ನಮ್ನ ಫೋರ್ಸ್ ಮಾಡಿ ಅಲ್ಲ. ಇಲ್ಲೂನು ಅಷ್ಟೇ ನೋಡಿ, ಇದು ನನ್ನ ಅಭಿಪ್ರಾಯ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ ಕೃಷ್ಣ. ಅಂದ್ರೆ ಅದು ಸತ್ಯ, ಆದ್ರೂನು ನನ್ನ ಅಭಿಪ್ರಾಯ ಇದು ಅಂತಂದ್ರೆ ನಿನ್ನಿಷ್ಟ, ಇನ್ನು ಮತ್ತೆ ನಿನಗ್ ಬಿಟ್ಟಿದ್ದು, ನೀನ್ ಯಾವ ತರ ತಗೊಳ್ತೀಯ ಅನ್ನೋ ತರ ಅಂತ. ಸೊ ಆದ್ರೆ ಮನಸ್ಸು ನಿಯಂತ್ರಣದಲ್ಲಿರುತ್ತದೋ, ಯಾರು ಅಂದ್ರೆ ಮನಸ್ಸನ್ನ ಯಾರು ಕಂಟ್ರೋಲ್ ಮಾಡ್ತಾರೋ. ಸೊ ವಾಚೋ ವೇಗಂ ಮನಸಾ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರೋಪಸ್ಥ ವೇಗಂ ಏತಾನ್ ವೇಗಾನ್ ಯೋ ವಿಷಹೇತದಿರಃ ಸರ್ವಾಂ ಪೃಥ್ವೀಂ ಶಿಷ್ಯಾತ್. ಅಂದ್ರೆ ಯಾರು ವಾಚೋ ಮೇಘ ಅಂದ್ರೆ ಮಾತಿನ ಕಂಟ್ರೋಲ್, ಅಂದ್ರೆ ನಾವು ತುಂಬಾ ಸರ್ತಿ ಎಲ್ರ ಜೊತೆ ನಮಗೆ ವೈರತ್ವ ಆಗುವಂತದ್ದಾಗ್ಲಿ ಏನೇ ಇರ್ಬೋದು, ಅದು ಮಾತಿಂದ, ಒಂದ್ ಸಣ್ಣ ಮಾತಿಂದ ಎಷ್ಟೋ ವರ್ಷದ ಫ್ರೆಂಡ್ಶಿಪ್ನು ಹಾಳಾಗುತ್ತೆ ಅಲ್ವಾ. ಅದು ತುಂಬಾ ಇಂಪಾರ್ಟೆಂಟ್. ಸೊ ಮಾತು ತುಂಬಾ ಕಂಟ್ರೋಲ್ ಅಲ್ಲಿ ಇರ್ಬೇಕು. ವಾಚೋ ವೇಗಂ ವಾಚೋ ವೇಗಂ ಉದರೋಪಸ್ಥ ವೇಗಂ. ಉದರೋಪಸ್ಥ ಅಂದ್ರೆ ಹೊಟ್ಟೆ. ಸೊ ಊಟ, ಫುಡ್ ಅಲ್ಲಿ ಕಂಟ್ರೋಲ್ ಬೇಕು. ಸೊ ಯಾವುದೇ ಯೋಗ ಮಾಡ್ಬೇಕಾದ್ರೂ ಅಷ್ಟೇ ಫುಡ್ ಅಲ್ಲಿ ಕಂಟ್ರೋಲ್ ಇರ್ಬೇಕು. ಸುಮ್ನೆ
ನಾವು ಯೋಗ ಮಾಡಿ ಅಂದ್ರೆ ತುಂಬಾ ತಿನ್ನುವಂಥದ್ದು ಈ ಕಡೆ ಹೋಗಿ ಕರಗಿಸುವಂಥದ್ದು ಅದು ಏನು ಯೂಸ್ ಇಲ್ಲ. ಸೊ ಹೊಟ್ಟೆಯಲ್ಲಿ ತುಂಬಾ ಕಂಟ್ರೋಲ್ ಇರ್ಬೇಕು ಅಂದ್ರೆ ಪ್ರಸಾದ ತಿನ್ನುವಂಥದ್ದು. ಬರೀ ಕಂಟ್ರೋಲ್ ಅಂದ್ರೆ ಆಗಲ್ಲ, ಪ್ರಸಾದ ತಿನ್ನುವಂಥದ್ದು. ಸೊ ಪ್ರಸಾದ ತಿನ್ನೋದ್ರಿಂದ ನಮಗದು ಅಂದ್ರೆ ನಮ್ಮ ಫೈನರ್ ಟಿಶ್ಯೂಸ್ ಇರುತ್ತೆ ಮೈಂಡ್ ಅಲ್ಲಿ, ಅದಕ್ಕೆ ಅದು ಡೆವಲಪ್ ಆಗಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಮಕ್ಕಳಿಗೂ ಅಷ್ಟೇ ಪ್ರಸಾದ ಎಲ್ಲ ಕೊಟ್ರೆ ತುಂಬಾ ಒಳ್ಳೇದು, ಬುದ್ಧಿಶಕ್ತಿಗೆಲ್ಲ ತುಂಬಾ ಒಳ್ಳೇದು. ಯಾಕಂದ್ರೆ ಅದು ಕೃಷ್ಣ ಸ್ವೀಕಾರ ಮಾಡಿರ್ತಾನೆ ಅದನ್ನ. ಸೊ ಹಾಗಾಗಿ ಮಕ್ಕಳಿಗೆ ಆದಷ್ಟು ನೀವು ಪ್ರಸಾದ ಕೊಡಿ, ಅಂದ್ರೆ ಅಟ್ಲೀಸ್ಟ್ ಒಂದು ಏನಿಲ್ಲ ಅಂದ್ರೆ ಫ್ರೂಟ್ಸ್ ಸಾರು ಇಟ್ಟು ಕೊಡಿ. ಸೊ ವಾಚೋಗೆ ವೇಗಂ ವಾಚೋ ವೇಗಂ ಮನಸಾ ವೇಗಂ ಉದರೋ ಪ್ರಸ್ಥ ವೇಗಂ. ವಾಚೋ ವೇಗಂ ಮನಸ್ಸೋ ಸಾರಿ ವಾಚೋ ವೇಗಂ ಮನಸ ಕ್ರೋಧ ವೇಗಂ. ಓಕೆ, ಮನಸ್ಸು ಸೆಕೆಂಡ್ ಒನ್. ಮನಸ್ಸು ಅಂದ್ರೆ ಮೈಂಡ್, ಬುದ್ಧಿ. ಸೊ ಬುದ್ಧಿಯನ್ನ ಕಂಟ್ರೋಲ್ ಮಾಡುವಂಥದ್ದು. ಸೊ ಅದು ಮತ್ತು ಹಾಗೂ ಕ್ರೋಧ ಕೋಪ ಕೋಪ ಕಂಟ್ರೋಲ್ ಮಾಡುವಂಥದ್ದು. ಸೊ ನಾವು ಕೋಪ ಏನು ಮಾತಾಡಿದ್ರು ಹೋಯ್ತು ಮುತ್ತು ಹೊಡೆದ್ರು ಹೋಯ್ತು ಅಂತಾರಲ್ಲ. ಸೊ ಕೋಪ ಮಾಡಿ ನಾವು ಹೇಳಿದ್ರೆ ಮತ್ತೆ ಅದು ಮತ್ತೆ ಅದನ್ನ ವಾಪಸ್ ರಿಟರ್ನ್ ತಗೊಳಕ್ಕಾಗಲ್ಲ. ಹಾಗಾಗಿ ಅದು ಕಂಟ್ರೋಲ್ ಮಾಡ್ಬೇಕು ನಾವು ಬಂದಾಗ. ಇದನ್ನೆಲ್ಲ ಕಡಿವಾಣ ಮಾಡ್ಬೇಕು ಮನಸ್ಸು. ಮತ್ತೆ ಉದರೋಪಸ್ಥ ಅಂದ್ರೆ ಹೊಟ್ಟೆ ಹಾಗೂ ನಮ್ಮ ಜನನಾಂಗಗಳು. ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡೋಂಥದ್ದು. ವಾಚೋ ವೇಗಂ ಮನಸ ಕ್ರೋಧ ವೇಗಂ ಜಿಹ್ವಾ ವೇಗಂ ಅಂದ್ರೆ ನಾಲಿಗೆ, ಉದರೋಪಸ್ಥ ವೇಗಂ. ಓಕೆ, ಏತಾನ್ ವೇತಾನ್, ಈ ಏತಾನ್ ವೇಗಾನ್ ಈ ಎಲ್ಲವನ್ನು ಕಂಟ್ರೋಲ್ ಮಾಡೋನು ಇಡೀ ಪೃಥ್ವಿಯಲ್ಲೇ ಶಿಷ್ಯರನ್ನ ಮಾಡ್ಬೋದು ಅಂತ ಹೇಳಿ ರೂಪ ಗೋಸ್ವಾಮಿ ಅವರು ಹೇಳ್ತಾರೆ ಉಪದೇಶಾಮೃತದಲ್ಲಿ. ಸೊ ಅದಿಲ್ಲಿ ರಿಲೆವೆಂಟ್ ಅನ್ಸ್ತು ನನಗೆ. ಸೊ ಮನಸ್ಸಿಗೆ ಕಡಿವಾಣ ಹಾಕಿದವನು ಅವನು ಅವನಿಗೆ ಯಶಸ್ಸು ಖಂಡಿತ ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ. ಸೊ ಮನಸ್ಸು ಸ್ನೇಹಿತನ ಶತ್ರುನ? ಸೊ ಹೇಳಿ ಯಾರಾದ್ರೂ. ಅನ್ಮ್ಯೂಟ್ ಮಾಡ್ತೀನಿ ನಾನು, ಓಪನ್ ಅಲ್ಲಿ. ಸೊ ನಿಮ್ಮ ಮನಸ್ಸು ನಿಮಗೆ ಸ್ನೇಹಿತನ ಅಥವಾ ಶತ್ರುನ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮನಸ್ಸು ಒಂದ್ ವೇಳೆ ನಮ್ ಕಂಟ್ರೋಲ್ ಅಲ್ಲಿ ಇದ್ರೆ ಇಟ್ಸ್ ಅ ಬೆಸ್ಟ್ ಫ್ರೆಂಡ್. ಒಂದ್ ವೇಳೆ ಕಂಟ್ರೋಲ್ ಅಲ್ಲಿ ಇಲ್ಲ ಅಂತಂದ್ರೆ ಹೈಯೆಸ್ಟ್ ಎನಿಮಿ ಅದೇ ಮನಸ್ಸೇ. ನಿಜ ಅಲ್ವಾ? ವೆರಿ ಗುಡ್. ಎಸ್, ಬೇರೆ ಯಾರಾದ್ರು? ನಿಮಗೆ ಏನು, ನಿಮಗೆ ಯಾವಾಗಾದ್ರೂ ಯಾರು ಇದಾರ ಅಂದ್ರೆ ಹೇಳೋರು ಅಂದ್ರೆ ನನಗ್ ಮನಸ್ಸು ಯಾವಾಗ್ಲೂ ನನ್ ಫ್ರೆಂಡೇ ಅಂತ ಯಾರಾದ್ರೂ ಇದ್ದೀರಾ? ಯಾವಾಗ್ಲೂ ನನ್ ಫ್ರೆಂಡೇ, ನೆವರ್ ಇಟ್ ವಾಸ್ ಎನಿಮಿ ಅಂತ. ಹಾ, ಎಸ್ ಪ್ರಜ್ವಲ್. ಮ್ಯಾಮ್ ಮನಸ್ಸು ಯಾವಾಗ್ಲೂ ಶತ್ರುನೇ ಮ್ಯಾಮ್. ಅಂದ್ರೆ ಮನಸ್ಸು ಯಾವಾಗ್ಲೂ ಶತ್ರುವಾಗಿ ಇರುತ್ತೆ ಮ್ಯಾಮ್. ಅದು ನಮ್ ಕೈಗೆ ಯಾವಾಗ ಹಿಡಿತದಲ್ಲಿ ಬರ್ತದೆ ಮ್ಯಾಮ್ ಆಗ ಮಿತ್ರ ಆಗುತ್ತೆ ಮ್ಯಾಮ್. ವೆರಿ ನೈಸ್. ಸೊ ಹೇಗೆ ಹಿಡಿತ ಮಾಡುವಂತದ್ದು? ಹಿಡಿತ ಹೇಗೆ ಅಂತ ಅನ್ಸುತ್ತೆ ನಿಮಗೆ? ಹೇಗ್ ಮಾಡ್ಬೋದು ಹಿಡಿತ? ಪ್ರಯತ್ನ ಪಟ್ಟಿದ್ದೀರಾ ಯಾವತ್ತಾದ್ರೂ? ಥಾಟ್ಸ್ ಅನ್ನ ಕಂಟ್ರೋಲ್ ಮಾಡೋದ್ರಿಂದ. ಥಾಟ್ಸ್ ಕಂಟ್ರೋಲ್ ಹೇಗೆ ಮಾಡೋದ್ರಿಂದ ಅದು 1 ಸೆಕೆಂಡ್ ಅಲ್ವಾ? ಏನಾಗುತ್ತೆ ಧ್ಯಾನ ಮಾಡೋದ್ರಿಂದ ಪ್ರಭುಪಾದ್ ಏನ್ ಹೇಳ್ತಾರೆ ಅಂದ್ರೆ ಧ್ಯಾನ ಮಾಡೋದು. ಯಾರೊಬ್ರು ಒಂದು ಡಿಸೈಪಲ್ ಹೋಗ್ಬಿಟ್ಟು, ಸಾರಿ ಮ್ಯೂಟ್ ಮಾಡ್ತೀನಿ, ಅನ್ಮ್ಯೂಟ್. ಓಕೆ, ಸೊ ಒಂದ್ಸತಿ ಯಾರೋ ಡಿಸೈಪಲ್ ಹೋಗ್ಬಿಟ್ಟು ಪ್ರಭುಪಾದ್ಗೆ ಹೇಳ್ತಾರಂತೆ, ಪ್ರಭುಪಾದ್ ಅವರು ಪ್ರಭುಪಾದ್ ಇದು ಯಾರೊಬ್ರು ಈ ತರ ಧ್ಯಾನ ಮಾಡ್ತಾ ಇದಾರೆ, ಧ್ಯಾನ ಮಾಡಿ ಅವರು ತುಂಬಾ ಅಂದ್ರೆ ಅವ್ರಿಗೆ ಲೈವ್ಲಿನೆಸ್ ಅಂದ್ರೆ ಧ್ಯಾನ ಮಾಡಿ ಒಂದ್ ಫ್ರೆಶ್ನೆಸ್ ಸಿಗತ್ತಂತೆ, ಖುಷಿ. ಅದಕ್ಕೆ ಪ್ರಭುಪಾದ್ ಹೇಳ್ತಾರೆ, ಅವನು ಧ್ಯಾನ ಮಾಡಿದ್ದು ಅಂದ್ರೆ ಏನಿಲ್ಲ, ನಿದ್ದೆ ಮಾಡಿದ್ದಷ್ಟೇ. ನಿದ್ದೆ ಮಾಡು 1 hour ಅಂದ್ರೆ ಅರ್ಧ ಗಂಟೆ ನಿದ್ದೆ ಮಾಡಿದ್ರೆ ಆ ಫ್ರೆಶ್ನೆಸ್ ಬರುತ್ತೆ ಆಟೋಮೆಟಿಕ್ ಆಗಿ. ಸೊ ಅದ್ರಲ್ಲಿ ಏನಿಲ್ಲ ಅಂತ ಹೇಳಿ. ಸೊ ಮತ್ತೆ ಇನ್ನೊಂದು, ಥಾಟ್ಸ್ ನ ಕಂಟ್ರೋಲ್ ಮಾಡೋದ್ರ ಸುಲಭ ಅಲ್ವಾ? ಅಂದ್ರೆ ತುಂಬಾ ಕಷ್ಟ, ಅದೆಲ್ಲ ಆರ್ಟಿಫಿಷಿಯಲ್ ಆಗುತ್ತೆ. ಸೊ ನಾವು ಥಾಟ್ಸ್ ನ ಕಂಟ್ರೋಲ್ ಮಾಡೋದಾಗ್ಲಿ, ನಮ್ಮ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದಾಗ್ಲಿ ತುಂಬಾ ಕಷ್ಟ. ಸೊ ಪ್ರಭುಪಾದ್ ಏನ್ ಹೇಳ್ತಾರೆ ಅಂದ್ರೆ, ಇಂದ್ರಿಯಗಳನ್ನ ನಾವು ಕಂಟ್ರೋಲ್ ಮಾಡೋದಲ್ಲ. ಈಗ ಕೃಷ್ಣ ಕಾನ್ಶಿಯಸ್ ಅಲ್ಲಿ ಮೇನ್ ಆಗಿ ಏನಂದ್ರೆ ಇಂದ್ರಿಯಗಳನ್ನ ತೊಡಗಿಸುವಂತದ್ದು. ಈಗ ನಾವು ಬೇರೆ ಒಂದು ಭೌತಿಕ ಇದ್ರಲ್ಲಿ ಏನ್ ತೊಡಗಿಸ್ತಾ ಇದೀವಲ್ಲ, ಇದೇ ಇಂದ್ರಿಯನ ಕೃಷ್ಣನ ಒಂದು ಸೇವೆಯಲ್ಲಿ ತೊಡಗಿಸಿದ ತಕ್ಷಣ ಆಟೋಮೆಟಿಕ್ ಆಗಿ ಮೈಂಡ್ ಕಂಟ್ರೋಲ್. ಯಾಕೆಂದ್ರೆ ಕೃಷ್ಣನ ಹೆಸರು ಋಷಿಕೇಶ ಅಂತ. ಋಷಿಕೇಶ ಅಂದ್ರೆ ಇಂದ್ರಿಯಗಳ ಒಡೆಯ. ಸೊ ನಾವ್ ಯಾವಾಗ ನಮ್ಮ ಇಂದ್ರಿಯಗಳ ಒಡೆಯ ಕೃಷ್ಣನಿಗೆ ಸಮರ್ಪಿಸ್ತೀವೋ ಆಟೋಮೆಟಿಕ್ ಆಗಿ ಇಂದ್ರಿಯಗಳು ಕಂಟ್ರೋಲಿಗೆ ಬರುವಂತದ್ದು. ಸೊ ಮನಸ್ಸು ಸ್ನೇಹಿತನ ಅಥವಾ ಶತ್ರು? ಸೊ ಏನ್ ಹೇಳ್ತಾನೆ ಇಲ್ಲಿ ಕೃಷ್ಣ? ಎಸ್, ಯಾರೋ ಹ್ಯಾಂಡ್ ರೈಸ್ ಮಾಡಿದ್ರ, ಓದ್ಬೋದು. ಮಂದಾರ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ, ಓದಿ ಶ್ಲೋಕ. ಬಂಧುರಾತ್ಮಾತ್ಮ ನಸ್ತಸ್ಯ ಯೇನಾತ್ಮೈವಾತ್ಮನಾಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ವೈವ ಶತ್ರುವತ್. ಧನ್ಯವಾದ. ಹರೇ ಕೃಷ್ಣ.
ಯಾರು ಮನಸ್ಸನ್ನು ಗೆದ್ದಿದ್ದಾನೋ ಅವನಿಗೆ ಮನಸ್ಸು ಬಂಧುವಾಗುತ್ತದೆ. ಆದರೆ ಹಾಗೆ ಮಾಡದಿರುವವನಿಗೆ ಅವನ ಮನಸ್ಸೇ ಅತ್ಯಂತ ದೊಡ್ಡ ಶತ್ರುವಾಗುತ್ತದೆ. ಆಗ್ಲೇ ಒಬ್ರು ಮಾತಾಜಿ ಹೇಳಿದ್ರು. ಸೊ ಮನಸ್ಸು ನಮಗೆ ಫ್ರೆಂಡು ಆಗಿರ್ಬೋದು ಮತ್ತೆ ಎನಿಮಿನೂ ಆಗಿರ್ಬೋದು. ಸೊ ಎರಡೂ ಇರ್ಬೋದು ಅಂತ. ಆದ್ರೆ ಆಕ್ಚುಲಿ ಏನಂದ್ರೆ ಶಾಸ್ತ್ರಗಳ ಪ್ರಕಾರ ಯಾವಾಗ ನಾವು ಮನಸ್ಸನ್ನ ಯಾವಾಗ ಅಂದ್ರೆ ಈಗ ಪ್ಯೂರ್ ಡಿವೋಟೀಸ್ 24 ಗಂಟೆ ಅಂದ್ರೆ ಅವರು ರಾಗಾನುಗ ಭಕ್ತರಂದ್ರೆ ಅವರು ಹೈಯೆಸ್ಟ್ ಸ್ಟೇಜ್ ಅಲ್ಲಿ ಇರ್ತಾರೆ. ಸೊ ಅವರೆಲ್ಲ ಯಾವಾಗ್ಲೂ ದೇವ್ರನ ಒಂದು ಧ್ಯಾನದಲ್ಲೇ ಇರುವಂತದ್ದು. ಸೊ ಅವರಿಗೆ ಕೃಷ್ಣನ ನೆನಪು ಒಂದ್ ಸ್ವಲ್ಪ ಹೊತ್ತು ಬಂದಿಲ್ಲ ಅಂದ್ರೆ ಅವ್ರದು ಮನ್ಸನ್ನ ಅವ್ರು ಬೈಕೊಳ್ತಾರಂತೆ. ಅಂದ್ರೆ ನನ್ ಮನ್ಸಿಗೆ ಹೇಗೆ ನಾನು ಕೃಷ್ಣನ ಮರ್ತೆ, ಹೇಗೆ ನಾನು ಈ ತರ ಅಂದ್ರೆ ನಮಗೆ ಸಾಧ್ಯನೇ ಇದು, ನಮಗೆ ಸಾಧ್ಯನೇ ಇಲ್ಲ ಅಂದ್ರೆ ನಾವು ಹೇಗೆ ಅಂದ್ರೆ 24 ಗಂಟೆ ಅಂದ್ರೆ ಇವನ್ ಅಂದ್ರೆ ಕನ್ಸಲ್ಲೂನು ಸಾಧ್ಯನಾ? ಯಾರಿಗಾದ್ರೂ ಸಾಧ್ಯ ಇದೆಯಾ ಕನ್ಸಲ್ಲೂನು ನೆನ್ಸ್ಕೊಳಕ್ಕೆ? ಎಸ್, ಯಾರಿಗಾರು ಸಾಧ್ಯ ಇದೆಯಾ ಕನ್ಸಲ್ಲೂನು ದೇವ್ರನ್ನ ನೆನ್ಸ್ಕೊಳಕ್ಕೆ ಸಾಧ್ಯ ಇದೆಯಾ ನಮಗೆ? ಎಚ್ಚರದಲ್ಲಿ ಇರುವಾಗ್ಲೇನೆ ಕಷ್ಟ ಅನ್ಸುತ್ತೆ ಅಲ್ವಾ? ಹರೇ ಕೃಷ್ಣ. ಹರೇ ಕೃಷ್ಣ. ಅಂದ್ರೆ ನಾವು ನಾವೇನ್ ಮಲಗ್ಕೊಳ್ತೀವಿ ಅದು ಮೊದ್ಲು ದೇವ್ರನ್ನ ನೆನೆಸ್ಕೊಂಡ್ ಮಲ್ಕಂಡ್ರೆ ಕನ್ಸಲ್ಲೂ ಸಹ ನಾವು ಕೃಷ್ಣನ್ ಕಾಣ್ಬೋದು. ಸಾಧ್ಯ ಇದೆಯಾ ಮಾತಾಜಿ? ಅಂದ್ರೆ ನಾವು ಎಚ್ಚರವಾಗಿರುವ ಕಾನ್ಶಿಯಸ್ ಅಲ್ಲಿ ಥಿಂಕ್ ಏನೋ ಮಾಡ್ಬೋದು, ಬಟ್ ನಮ್ ಸಬ್ ಕಾನ್ಶಿಯಸ್ ಅಲ್ಲಿ ಏನಿರುತ್ತಲ್ಲ ಅದೇ ಬರೋದಲ್ವಾ ಕನ್ಸಲ್ಲಿ? ಹೇಗೆ ಬರುತ್ತೆ ನಿಮ್ಗೆ? ನಾವು ಕಾನ್ಶಿಯಸ್ ಅಲ್ಲಿ ಈಗ ನಾನು ಹೇಳ್ಕೊಂಡ್ ಬರ್ಬೋದು, ಬಟ್ ಹೇಗೆ? ಯಾಕಂದ್ರೆ ನಾವು ಇಡೀ ದಿನ ಏನ್ ಮಾಡಿರ್ತೀವಿ ಅದು ಅಲ್ವಾ ಬರುವಂತದ್ದು ಇಡೀ ದಿನ. ಆದ್ರೆ ಹೆಚ್ಚಿನ ಸಮಯ ನಾವು ನಮ್ಮ ಕರ್ಮಗಳನ್ನ ಕೃಷ್ಣನಿಗೆ ಅಂತ ನಿಮಿತ್ತವಾಗಿಟ್ಟಾಗ ನಾವು ಇನ್ನು ಸಬ್ ಕಾನ್ಶಿಯಸ್ ಅಲ್ಲಿ ಕೃಷ್ಣ ಇರ್ತಾರೆ, ಆಗ ದೇವ್ರು ಬರ್ತಾರೆ ಕನ್ಸಲ್ಲಿ ಸಹ. ಅದೇ ತುಂಬಾ ಹೈ ಸ್ಟೇಜ್ ಅದು. ಅಂದ್ರೆ ನಮಗೆ ಕನ್ಸಲ್ಲೆಲ್ಲ ಬರ್ಬೇಕು ಅಂತಿದ್ರೆ ಅದು ಅಂದ್ರೆ ತುಂಬಾ ಅಂದ್ರೆ ಅಷ್ಟು ಸುಲಭ ಇಲ್ಲ. ಓಕೆ, ಮಾಡ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಸ್ ಪ್ರಜ್ವಲ್ ಹೇಳಿ. ಮ್ಯಾಮ್ ಅದು ಆಕ್ಚುಲಿ ಅಸಾಧ್ಯ ಅಂತ ಇಲ್ಲ ಮ್ಯಾಮ್, ಅದು ಸಾಧ್ಯ. ಆದ್ರೆ ಅದಕ್ಕೆ ತುಂಬಾ ಕಷ್ಟ ಪಡ್ಬೇಕು. ಹೇಗೆ? ಸೊ ಏನ್ ಮಾಡ್ಬೇಕು ನಾವು? ಅಂದ್ರೆ ನಾವು ದೇವ್ರನ್ನೇ ಮನ್ಸಲ್ಲಿ ಇಟ್ಕೋಬೇಕು ಯಾವಾಗ್ಲೂ. ಅಂದ್ರೆ ದೇವ್ರನ್ನೇ ನಮಗೆ ಇದು ಸಾಧ್ಯ ಇದೆಯಾ ಕಲಿಯುಗದಲ್ಲಿ? ಸಾಧ್ಯ ಇದೆಯಾ 24 ಗಂಟೆ ಈ ತರ ಧ್ಯಾನ ಮಾಡಕ್ಕೆ? ಅಸಾಧ್ಯ ಅಂತ ಸಾಧ್ಯ ಇದೆ ಮ್ಯಾಮ್, ಅಂದ್ರೆ ಸಾಧ್ಯ ಇದೆ ಮ್ಯಾಮ್, ಆದ್ರೆ ಅದು ತುಂಬಾ ಕಷ್ಟ ಅಷ್ಟೇ. ನೀವು ಏನು ಓದ್ತಾ ಇರೋದು ಪ್ರಜ್ವಲ್? ಮ್ಯಾಮ್ 9th. ವೆರಿ ನೈಸ್. ಓಕೆ, ವೆರಿ ಗುಡ್. ಖುಷಿ ಆಯ್ತು ಕೇಳಿ. ಅಂದ್ರೆ ಒಂದು ಕಾನ್ಫಿಡೆನ್ಸ್ ಇದೆ. ವೆರಿ ನೈಸ್. ಸೊ ಓಕೆ, ಸೊ ಹಾಗೆ ಅಂದ್ರೆ ಯಾರು ಮನಸ್ಸು ಗೆದ್ದಿದ್ದಾನ ಅವನಿಗೆ ಮನಸ್ಸು ಬಂದು. ಸೊ ಮನಸ್ಸನ್ನ ಗೆಲ್ಬೇಕಾದ್ರೆ ಏನ್ ಮಾಡ್ಬೇಕು ನಾವು? ಮನಸ್ಸನ್ನ ಸರಿಯಾದ ದಾರಿ ತೋರ್ಸ್ಬೇಕು ಮನ್ಸಿಗೆ. ಮನ್ಸು ಇಂದ್ರಿಯಗಳ ಏನಿದೆ ಅಂದ್ರೆ ನಮ್ಮ ಇಂದ್ರಿಯಗಳನ್ನ ಹೇಳ್ದಂಗ್ ಕೇಳ್ತಾ ಇದ್ರೆ ಮನ್ಸು ಅದಕ್ಕೆ ಕಂಟ್ರೋಲ್ ಇರಲ್ಲ. ಅದೇ ನಾವು ನಮಗೆ ಆತ್ಮಕ್ಕೆ ಏನ್ ಬೇಕೋ ಅದನ್ನ ನಾವು ಕೊಡ್ಬೇಕು. ಆಗ ಆತ್ಮ ಗೈಡ್ ಮಾಡುತ್ತೆ ಏನ್ ಮಾಡ್ಬೇಕು ಅಂತ ಹೇಳಿ ಅಲ್ವಾ? ನಾವದು ಯಾವ್ದದು ಐ ಥಿಂಕ್ ಚಾಪ್ಟರ್ 3 ಅಲ್ಲಿ ನೋಡಿದ್ವಲ್ಲ, ಇಂದ್ರಿಯಗಳಿಗಿಂತ ಅಂದ್ರೆ ಭೌತಿಕ ಅಂದ್ರೆ ಈ ಡೆಡ್ ಮೆಟೀರಿಯಲ್ ಇಂದ ಇಂದ್ರಿಯಗಳು ಶ್ರೇಷ್ಠ, ಇಂದ್ರಿಯಗಳಿಗಿಂತ ಮನಸ್ಸು ಶ್ರೇಷ್ಠ, ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ, ಬುದ್ಧಿಗಿಂತ ಶ್ರೇಷ್ಠ ಆತ್ಮ ಅಂತ ಹೇಳಿ ನೋಡಿದ್ವಿ. ಸೊ ಹಾಗಾಗಿ ಏನ್ ಮಾಡ್ಬೇಕು? ಫಸ್ಟ್ ನಾವೀಗ ಉಲ್ಟಾ ಮಾಡ್ತಾ ಇದೀವಿ. ನಾವು ಇಂದ್ರಿಯಗಳಿಗೆ ತೃಪ್ತಿ ಕೊಡೋದ್ರಲ್ಲೇ ನೋಡ್ತೀವಿ, ಹಾಗಾಗಿ ಮನಸ್ಸನ್ನು ಡಿವಿಯೇಟ್ ಆಗ್ತಾ ಇದೆ. ಗೊತ್ತಾಗ್ತಾ ಇಲ್ಲ ಮನಸ್ಸಿಗೆ ಯಾವ ಕಡೆ ನಾನು ಹೋಗ್ಬೇಕಂತ. ಸೊ ನಾವ್ ಯಾವಾಗ ಆತ್ಮಕ್ಕೆ ಸಂತೋಷ ಪಡಿಸ್ತೀವಿ ಆಗ ಎಲ್ಲಾನು ನಮಗೆ ಆಟೋಮೆಟಿಕ್ ಆಗಿ ಕಂಟ್ರೋಲ್ ಬರುತ್ತೆ. ಆತ್ಮಕ್ಕೆ ಸರಿಯಾಗ ಇಂಟೆಲಿಜೆನ್ಸ್ ನಮಗೆ ಕೊಡುತ್ತೆ. ಅಂದ್ರೆ ಆತ್ಮ ಸರಿಯಾದ ರೀತಿ ನಮ್ಮ ಇಂಟೆಲಿಜೆನ್ಸ್ ಕೂಡ ಆಗ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಯಾವ್ದು ನನಗೆ ಮುಖ್ಯ ಲೈಫ್ ಅಲ್ಲಿ ಅದನ್ನ ಮಾಡುವಂತದ್ದು, ಯಾವ್ದು ಬೇಡ ಅದನ್ನ ತಿರಸ್ಕಾರ ಮಾಡುವಂಥದ್ದು. ಅಂದ್ರೆ ಆಗ ಮನಸ್ಸು ಸಮಾಧಾನವಾಗಿರುತ್ತೆ. ಆಗ ಮನಸ್ಸು ಬೇಡದೇ ಇರೋ ಒಂದು ಆಕ್ಟಿವಿಟೀಸ್ ಅಲ್ಲಿ ಅಂದ್ರೆ ಬೇಡದೇ ಇರೋ ಕಾರ್ಯಗಳಲ್ಲಿ ತೊಡಗಲ್ಲ. ಆಗ ಆಬ್ವಿಯಸ್ಲಿ ಶಾಂತವಾಗಿರುತ್ತೆ ಮನಸ್ಸು. ಅಂದ್ರೆ ಅದಕ್ಕೆ ಕ್ಲಿಯರ್ ಇರುತ್ತೆ ಏನ್ ನನ್ನ ಗೋಲ್ ಏನು ಲೈಫ್ ಅಲ್ಲಿ ಅಂತ ಒಂದು ಕ್ಲಾರಿಟಿ ಇದ್ದಾಗ ಮನಸ್ಸು ನಮಗೆ ತೊಂದರೆ ಕೊಡಲ್ಲ. ಮತ್ತೆ ಇನ್ನೊಂದೇನಂದ್ರೆ ಇದರಲ್ಲಿ ಒಂದು ಇವರೆಲ್ಲ ಈಗ ಗೋಪಿಕೆಯರೆಲ್ಲ ಹೇಗೆ ಅಂತ ಹೇಳಿದ್ರೆ ಅವರು ಬ್ರಹ್ಮನ ಬೈತಾರಂತೆ. ಅಂದ್ರೆ ಯಾಕಂದ್ರೆ ನಾವು ಕಣ್ಣು ಮಿಟುಕ್ಸ್ತೀವಲ್ಲ, ಅಂದ್ರೆ ಹೀಗೀಗ್ ಮಾಡ್ತಾ ಇರ್ತೀವಿ, ಅಂದ್ರೆ ಕಣ್ಣು ಹಾಗಾಗತ್ತೆ. ಸೊ ಅವ್ರು ಎಷ್ಟು ಒಂದು ಕೃಷ್ಣನ ಒಂದು ಧ್ಯಾನದಲ್ಲಿ ಇರ್ತಾರೆ ಅಂದ್ರೆ ಹೀಗೆ ಒಂದ್ಸತಿ ಕಣ್ಮುಚ್ಚಿದ್ರೆ ನಮ್ಗೆ ಕೃಷ್ಣ ಕಾಣಲ್ವಲ್ಲ ಅಂತ ಹೇಳಿ. ಅಂದ್ರೆ ಅವ್ರು ತುಂಬಾ ಹೈಯೆಸ್ಟ್ ಅಲ್ಲ, ಅಷ್ಟು ಹೈಯೆಸ್ಟ್ ಸ್ಟೇಜ್ ಅಲ್ಲಿ ಇರ್ತಾರಂತ. ಅಂದ್ರೆ ಅವರಿಗೆ
ಹಾಗಾಗಿ ಬ್ರಹ್ಮನ ನಿಂದಿಸ್ತಾರಂತೆ, ಯಾಕೆ ಈ ತರ ಬ್ರಹ್ಮ ಹೀಗೆ ಒಂದು ಮಾಡಿದ್ದು ಕ್ರಿಯೇಷನ್ ಅಂತ ಹೇಳ್ಬಿಟ್ಟು. ಓಕೆ, ಯಾರು ಓದ್ತೀರಾ ಈಗ? ಪ್ರಜ್ವಲಿಗೆ ಹೇಳೋಣ. ಪ್ರಜ್ವಲ್, ಎಸ್ ಪ್ರಜ್ವಲ್, ಶ್ಲೋಕ. ಹರೇ ಕೃಷ್ಣ. ಹರೇ ಕೃಷ್ಣ. ಅಯತಿ ಶ್ರದ್ಧ ಯೋಪೇತೋ ಅರ್ಜುನ ಉವಾಚ ಎಂದು ಸ್ಟಾರ್ಟ್ ಮಾಡಿ. ಅರ್ಜುನ ಉವಾಚ. ಅರ್ಜುನ ಉವಾಚ ಅಯತಿ ಶ್ರದ್ಧ ಯೋಪೇತೋ ಯೋಗಾಚ್ಛ ಲಿತಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂ ಗತಿಂ ಕೃಷ್ಣ ಗಚ್ಚತಿ. ಧನ್ಯವಾದ. ಯೋಗದಲ್ಲಿ ಯಶಸ್ಸನ್ನು ಸಾಧಿಸುವಲ್ಲಿ ವಿಫಲವಾದ ವ್ಯಕ್ತಿಯ ಗಮ್ಯಸ್ಥಾನ ಯಾವುದು? ಸೊ ತುಂಬಾ ಒಂದು ಬುದ್ಧಿವಂತಿಕೆ ಪ್ರಶ್ನೆ ಇದು ಅರ್ಜುನಂದು. ಅಂದ್ರೆ ನಮ್ಗೆ ಎಲ್ರಿಗೂ ಇರುತ್ತಲ್ವಾ, ಲೈಕ್ ಓಕೆ ನಾನೇನೋ ಈಗ ಕೃಷ್ಣ ಪ್ರಜ್ಞೆ ಸ್ಟಾರ್ಟ್ ಮಾಡಿದೆ ಅಪ್ಪ, ಈಗ ಮಾಡ್ತಾ ಇದ್ದೀನಿ, ನನಗೆ ಟೈಮ್ ಇದೆ, ಮಾಡ್ತಾ ಇದ್ದೀನಿ, ಚೆನ್ನಾಗಿದೆ. ಮುಂದೆ ಯಾವಾಗ್ಲೂ ವಯಸ್ಸಾದ್ಮೇಲೆ ಅಥವಾ ನಂಗೆ ಏನೋ ಒಂದು ಕಾಯಿಲೆ ಆಯ್ತು, ನನಗೆ ಮಾಡಕ್ ಸಾಧ್ಯ ಆಗ್ಲಿಲ್ಲ, ಮಧ್ಯದಲ್ಲಿ ಬಿಟ್ಟೋಯ್ತು. ಸೊ ಆಗ ನನ್ನ ಪರಿಸ್ಥಿತಿ ಏನು? ನಾನು ಹಾಗಾದ್ರೆ ಇಷ್ಟು ಸಮಯ ಮಾಡಿದ್ದು ವೇಸ್ಟಾ? ಅಂದ್ರೆ ನಾನು ಹಾಗಾದ್ರೆ ಇಷ್ಟು ವರ್ಷ ಮಾಡಿದ್ದು ವೇಸ್ಟ್ ಆಯ್ತಾ ಅಂತ ಹೇಳಿ ಸೊ ಅವ್ನು ಕೇಳ್ತಾ ಇದ್ದಾನೆ ಯೋಗ. ಸೊ ಯೋಗದಲ್ಲಿ ಯಶಸ್ಸು ಸಾಧಿಸುವಲ್ಲಿ ಅಂದ್ರೆ ವಿಫಲರಾದವರಿಗೆ ಅವರ ಸ್ಥಾನ ಏನಾಗ್ಬೋದು ಅಂತ ಹೇಳಿ ಕೃಷ್ಣನ ಕೇಳ್ತಾನೆ. ಸೊ ಕೃಷ್ಣ ಏನ್ ಹೇಳ್ತಾನೆ? ಸೊ ಶಿಲ್ಪಾ ಮಾತಾಜಿ ಓದಿ. ಪ್ರಾಪ್ಯ ಪುಣ್ಯ ಕೃತಾಂ ಲೋಕಾನುಷಿತ್ವಾ ಶಾಶ್ವತಿ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋಭಿಜಾಯತೆ. ಯೋಗ ಭ್ರಷ್ಟನು ಪುಣ್ಯಜೀವಿಗಳ ಲೋಕಗಳಲ್ಲಿ ಬಹುಕಾಲ ಸಂತೋಷವಾಗಿದ್ದು ಅನಂತರ ಧರ್ಮಾತ್ಮರ ಮನೆಯಲ್ಲಿ ಅಥವಾ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟುವನು. ವೆರಿ ನೈಸ್. ಎಸ್. ಸೊ ಈಗ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ? ಸೊ ಯೋಗ ಭ್ರಷ್ಟ ಅಂದ್ರೆ ಏನೋ ಒಂದು ಕಾರಣದಲ್ಲಿ ಅವನು ಮಾಡಕ್ ಆಗ್ಲಿಲ್ಲ, ಆದ್ರೆ ಅವನು ತುಂಬಾ ವರ್ಷ ಹೇಳಿದಾಗೆ ಇದು ಅಕರ್ಮ ಆಗುತ್ತೆ. ಸೊ ಕೃಷ್ಣ ಮರಿಯಲ್ಲ ಇದನ್ನ. ನಾವು ಕೃಷ್ಣನಿಗೋಸ್ಕರ ಮಾಡುವಂತದ್ದು ಅದು ಖಂಡಿತ ಮರಿಯಲ್ಲ. ಸೊ ನೋಡಿ ನೆಕ್ಸ್ಟ್ ಜನ್ಮದಲ್ಲಿ ಆದ್ರೂನು ಅದು ನಮಗೆ ಉಪಯೋಗ ಆಗೇ ಆಗತ್ತೆ. ಸೊ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ? ಅಂತವನು ತುಂಬಾ ಕಾಲ ಸಂತೋಷ ಅಂದ್ರೆ ಪುಣ್ಯ ಜೀವಿಗಳ ಲೋಕ ಅಂದ್ರೆ ಹೈಯರ್ ಪ್ಲಾನೆಟ್ಸ್. ಸೊ ಹೈಯರ್ ಪ್ಲಾನೆಟ್, ಹೆವೆನ್ಲಿ ಪ್ಲಾನೆಟ್, ಅದು ಇಂದ್ರನ ಲೋಕ ಇರ್ಬೋದು ಅಥವಾ ಬ್ರಹ್ಮ ಲೋಕನೂ ಇರ್ಬೋದು. ಎಲ್ಲಿ ಅದು ಅಂದ್ರೆ ಹೈಯರ್ ಪ್ಲಾನೆಟ್ ಅಲ್ಲಿ ತುಂಬಾ ವರ್ಷ ಅಂದ್ರೆ ಐಷಾರಾಮಿ ಜೀವನ ತರ ಅಂದ್ರೆ ತುಂಬಾ ಕಾಲ ಇದ್ದು ನಂತರ ಅವನು ಮತ್ತೆ ಹುಟ್ಟುವಂಥದ್ದು. ಯಾಕೆ ಹೇಳಿ ಅಂದ್ರೆ ಇದಕ್ಕೆ ಹೇಳೋದು, ನಾವು ಪುಣ್ಯ ಅಂತ ಮಾಡ್ತೀವಲ್ಲ, ಯಾವುದೇ ಪುಣ್ಯ ಕೆಲಸ ಮಾಡಿದ್ರು ಏನ್ ತೊಂದ್ರೆ ಏನಂದ್ರೆ ನಾವು ಹೋಗಿ ವಾಪಸ್ ಇಲ್ಲಿಗೆ ಬರ್ಬೇಕು. ಈ ಮರ್ತ್ಯ ಲೋಕ ಅಂದ್ರೆ ಇಲ್ಲಿಗೆ ಈ ಭೌತಿಕ ಲೋಕಕ್ಕೆ ಬರ್ಬೇಕು ನಾವು. ಅಂದ್ರೆ ಕೃಷ್ಣನ ಧಾಮಕ್ಕೆ ಡೈರೆಕ್ಟ್ ನಮಗೆ ಎಂಟ್ರಿನೇ ಇಲ್ಲ ಗೋಲೋಕಕ್ಕೆ. ಸೊ ದೇವರ ಧಾಮಕ್ಕೆ ಹೋಗ್ಬೇಕಾದ್ರೆ ಇದು ಮಾತ್ರ ಬೆಸ್ಟ್ ಪ್ಲೇಸ್. ಅಂದ್ರೆ ಒಂದು ಲೆಕ್ಕದಲ್ಲಿ ಇದು ಒಳ್ಳೇದು ಅಂದ್ರೆ ಈ ಭೌತಿಕ ಜಗತ್ತು. ಯಾಕಂದ್ರೆ ಇಲ್ಲಿ ಮಾತ್ರ ಅಂತೆ ನಮಗೆ ಈ ಏನಂತಾರೆ ಅನುಕೂಲವಾಗಿರುವಂತದ್ದು ಆಧ್ಯಾತ್ಮಿಕತೆಗೆ. ಯಾಕಂದ್ರೆ ಅಲ್ಲೆಲ್ಲ ಈಗ ಹೈಯರ್ ಪ್ಲಾನೆಟ್ ಅಲ್ಲಿ ಏನಾಗುತ್ತೆ, ಅಲ್ಲಿರೋ ಒಂದು ಆಪ್ಯುಲೆನ್ಸ್ ಏನಿದೆ ಅಂದ್ರೆ ಅಷ್ಟು ಶ್ರೀಮಂತಿಕೆ, ಅದ್ರಲ್ಲಿ ನಮಗೆ ಮರ್ತೋಗುತ್ತೆ, ದೇವ್ರನ್ನ ನೆನಪು ಆಗಲ್ಲ, ಕಮ್ಮಿ. ಸೊ ಹಾಗಾಗಿ ಅಲ್ಲಿ ಹೋದಾಗ ನಾವು ಮರ್ತೋಗ್ಬಿಡ್ತೀವಿ. ಅಲ್ಲಿದು ಅಂದ್ರೆ ಅಲ್ಲಿ ತುಂಬಾ ಅಂದ್ರೆ ಇಂದ್ರಿಯಗಳೆಲ್ಲ ತುಂಬಾ ಸ್ಟ್ರಾಂಗ್ ಅಂತೆ. ಅಲ್ಲಿ ಅವ್ರು ತುಂಬಾ ಎಂಜಾಯ್ ಮಾಡ್ಬೋದು. ಅಂದ್ರೆ ಎಷ್ಟು ತಿಂದ್ರುನು ತೃಪ್ತಿ ಆಗಲ್ಲ ಅವರಿಗೆ, ಏನೇ ಅನುಭವಿಸಿದ್ರು ಇನ್ನು ಮಾಡೋಣ ಅನ್ನೋಷ್ಟು ಅಂದ್ರೆ ಅವರು ಇಂದ್ರಿಯ ತೃಪ್ತಿ ಇನ್ನು ಜಾಸ್ತಿ ಅಲ್ಲಿ. ಅಂದ್ರೆ ಹಾಗಾಗಿ ಅಲ್ಲಿಗೆ ಹೋದ್ರುನು ನಾವು ವಾಪಸ್ ಬರ್ಲೇಬೇಕು ಇಲ್ಲಿಗೆ. ಸೊ ತುಂಬಾ ವರ್ಷ ಇದ್ದು ಮತ್ತೆ ಅವರು ಇಲ್ಲಿ ಬರುವಂತದ್ದು. ಆಮೇಲೆ ಧರ್ಮಾತ್ಮರ ಮನೆಯಲ್ಲಿ ಅಥವಾ ಶ್ರೀಮಂತ ಕುಟುಂಬದಲ್ಲಿ ಅವರ ಜನನ. ಸೊ ಯಾಕೆ ಶ್ರೀಮಂತ ಕುಟುಂಬ? ಸೊ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನಾವು ಬಡವರಾಗಿ ಹುಟ್ಟಿದ್ರೆ ಏನಾಗುತ್ತೆ, ನಮಗೆ ಯಾವಾಗಲೂ ಯೋಚನೆ ಏನಿರುತ್ತೆ ಹೊಟ್ಟೆಗೇನು ಅಂದ್ರೆ ಪಾಪ ಈಗ ಒಂದೊತ್ತಿಗೆ ಎರಡೊತ್ತಿಗೆ ಊಟಕ್ಕಿಲ್ದೇ ಇರೋರು ಈಗ ದಿನ ಕೂಲಿ ಎಲ್ಲ ಮಾಡ್ತಾರೆ. ಅವ್ರಿಗೆ ಹೇಗೆ ಅಂದ್ರೆ ಅವತ್ತಿಂದ ಅವತ್ತು ಅವ್ರಿಗೆ ಆಗ್ಲೇಬೇಕು. ಅಂದ್ರೆ ಕೆಲ್ಸಕ್ಕೆ ಹೋಗಿ ಸಂಪಾದನೆ ಮಾಡಿದ್ರೇನೆ ಅವತ್ತು ಹೊಟ್ಟೆಗೆ. ಸೊ ಆತರ ಇರೋರಿಗೆ ಆಧ್ಯಾತ್ಮಿಕದ ಬಗ್ಗೆ ಎಲ್ಲಿಂದ ಇಂಟ್ರೆಸ್ಟ್ ಬರುತ್ತಲ್ವಾ? ಸಾಧ್ಯನೇ ಇಲ್ಲ. ಹಾಗಾಗಿ ಕೃಷ್ಣ ಏನ್ ಮಾಡ್ತಾನೆ, ಓಕೆ ಇವ್ರು ಇಷ್ಟೊಂದು ಪುಣ್ಯ ಕೆಲಸ ಮಾಡಿದ್ದಾರೆ, ನೆಕ್ಸ್ಟ್ ಅವ್ರಿಗೆ ಒಂಚೂರು ಹೆಲ್ಪ್ ಮಾಡೋಣ. ಅವ್ರು ಶ್ರೀಮಂತರಾಗಿ ಕೊಡ್ತಾರೆ ಜನನ. ಸೊ ಶ್ರೀಮಂತರಾದಾಗ ಏನಾಗುತ್ತೆ, ಅವರಿಗೆ ಬೇಸಿಕ್ ನೆಸೆಸಿಟಿ ಬಗ್ಗೆ ಥಾಟ್ಸೇ ಬರಲ್ಲ, ಆ ಯೋಚನೆ ಇರಲ್ಲ ಅವ್ರಿಗೆ. ಅಯ್ಯೋ ನಾನು ಹೊಟ್ಟೆಗೆ ಏನ್ ಮಾಡ್ಬೇಕಪ್ಪ ಅನ್ನೋದು, ನಾಳೆ ಏನು ಅದೇನೇ ಇಲ್ಲ. ಸೊ ತೃಪ್ತಿ ಇರೋದ್ರಿಂದ ಅವರಿಗೆ ಸ್ವಲ್ಪ ಬೇರೆ ಅಂದ್ರೆ ಹೈಯರ್ ಲೆವೆಲ್ ಥಿಂಕಿಂಗ್ ಬರುತ್ತೆ. ಓ ಇಷ್ಟೇನಾ ಲೈಫು? ನಮಗೆ ಎಷ್ಟೋ ಸರ್ತಿ ನೋಡಿ ಈಗ ಸ್ವಲ್ಪ ಎಲ್ಲ ಇದೆ ಲೈಫಲ್ಲಿ ಅನ್ನುವಾಗ ಏನೋ ಒಂದು ಮಿಸ್ಸಿಂಗ್ ಇದೆ ಅಲ್ಲ ಅನ್ನೋ ತರ ಒಂದು ಆ ಥಾಟ್ ಯಾಕೆ ಬರುತ್ತೆ ಅಂದ್ರೆ ಎಲ್ಲ ನಮಗೆ ಇದ್ದಾಗ ಅದು ಕೃಷ್ಣ ಕೊಡುವಂತದ್ದು. ಯಾಕಂದ್ರೆ ಆಧ್ಯಾತ್ಮಿಕತೆಯಲ್ಲಿ ಮುಂದೆ ಹೋಗ್ಲಿ ಇವನು ಅಂತ ಹೇಳಿ ಆತರ ಒಂದು ಜನ್ಮ ಸಿಕ್ಕುವಂಥದ್ದು. ಸೊ ನೆಕ್ಸ್ಟ್
ಯಾರು ಇದ್ದೀರಾ ಬೇರೆಯವರು? ನಿಮಿಷ, ಸಾರಿ, ಇವ್ರನ್ನ ಮಾಡೋಣ, ದೇವಕಿ ಅವ್ರನ್ನ. ಎಸ್, ಹರೇ ಕೃಷ್ಣ ಮಾತಾಜಿ. ದೇವಕಿ, ಹರೇ ಕೃಷ್ಣ ಮಾತಾಜಿ. ಹಾ, ಓದಿ. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ಧಿ ದುರ್ಲಭತರಂ ಲೋಕೆ ಜನ್ಮ ಯುಧಿದೃಶಂ. ಎಸ್. ಸೊ ಅಥವಾ ದೀರ್ಘಕಾಲದ ಯೋಗಾಭ್ಯಾಸದಿಂದ ಅನಂತರ ವಿಫಲನಾಗಿದ್ದಲ್ಲಿ ಅವನು ಧೀಮಂತರಾದ ಆಧ್ಯಾತ್ಮಿಕವಾದಿಗಳ ಕುಟುಂಬದಲ್ಲಿ ಜನಿಸುವನು. ನಿಶ್ಚಯವಾಗಿಯೂ ಈ ಜಗತ್ತಿನಲ್ಲಿ ಇಂತಹ ಜನ್ಮವು ದುರ್ಲಭತರವಾದದ್ದು. ಅಂದ್ರೆ ಈಗ ಮೊದ್ಲು ನಾವು ನೋಡಿದ್ದು ಹೆಂಗೆ ಅಂದ್ರೆ ಒಂದು 40-50% ಅಂತ ಅನ್ಕೊಳ್ಳೋಣ. ಒಂದು ಲೈಫಲ್ಲಿ ಒಂದು 40-50% ಅವನು ಆಧ್ಯಾತ್ಮಿಕತೆ ಮಾಡ್ದ, ಮತ್ತೆ ಬೇರೆ ಜೀವನದಲ್ಲಿ ಬೇರೆ ಮಾಡ್ದ, ಅಂದ್ರೆ ಅವನು ಮಾಡಕ್ಕಾಗ್ಲಿಲ್ಲ, ಅವ್ನು ಬಿಟ್ಬಿಟ್ಟ. ಅಂದ್ರೆ ಇದು ಹೇಗೆ ಅಂದ್ರೆ ಈಗ ಶುರು ಮಾಡಿ, ಈಗ ನಾನೊಂದು 80 ವರ್ಷ ಬದುಕಿದ್ರೆ, ಈಗ ನಾನು 20 ವರ್ಷಕ್ಕೆ ಸ್ಟಾರ್ಟ್ ಮಾಡಿ 80 ವರ್ಷವರೆಗೂ ಮಾಡಲ್ಲ, ನಾನೊಂದು 40-50 ವರ್ಷದವರೆಗೂ ಮಾಡಿ ಬಿಟ್ಬಿಡ್ತೀನಿ ಅನ್ಕೊಳ್ಳೋಣ. ಮತ್ತೆ ಗ್ಯಾಪ್ ಆಯ್ತು. ಆದ್ರೆ ಕೃಷ್ಣ ಅದನ್ನ ನೆನ್ಪಿಟ್ಟಿರ್ತಾನೆ. ಇವ್ನು 20 ವರ್ಷ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅವನಿಗೇನು ಆತರ ಇಲ್ಲ. ಇದು ಮಾಡಿದ್ದಕ್ಕೆ ಅದು ಅಕರ್ಮ ಅಲ್ವಾ, ಅದು ಅಕೌಂಟ್ ಹಾಗೆ ಇರುತ್ತೆ. ಈಗ ನಾವು ನೆಕ್ಸ್ಟ್ ಲೈಫ್ ಅಲ್ಲಿ, ಅಂದ್ರೆ ನಾನು ಈ ಲೈಫ್ ಅಲ್ಲಿ ನಾನು ಈಗ 20% ಮಾಡಿದೀನಿ ಅಂದ್ರೆ ನೆಕ್ಸ್ಟ್ ಲೈಫ್ 21% ಇಂದ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದಾನೆ. ಸೊ ಸಣ್ಣ ಮಕ್ಕಳಲ್ಲೇ ನಾವು ಕೆಲವರಿಗೆ ನೋಡ್ತೀವಲ್ಲ, ಆಧ್ಯಾತ್ಮಿಕತೆಯಲ್ಲಿ ತುಂಬಾ ರುಚಿ ಇರುತ್ತೆ, ಅಥವಾ ಕೆಲವರು ಎಲ್ಲ ಅಂದ್ರೆ ಶ್ಲೋಕಗಳೆಲ್ಲ ಬಾರಿ ಬೇಗ ಬರ್ತಾ ಇರ್ತಾರೆ, ಸಂಸ್ಕೃತ ಎಲ್ಲ. ಹೇಗೆ ಅಂತಂದ್ರೆ ಅವ್ರದ್ದು ಹಿಂದಿನ ಜನ್ಮದ್ದೇನೋ ಒಂದಿರುತ್ತೆ, ಸೊ ಸುಮ್ನೆ ಅಲ್ಲ ಅದು. ಸೊ ಹಾಗಾಗಿ ಕೃಷ್ಣ ಹೇಳ್ತಾ ಇರೋದಿಲ್ಲಿ ಆತರ ಒಂದು ದೀರ್ಘಕಾಲ, ಈಗ ಅದು ಒಂದು 40-50% ಮಾಡಿದ್ರೆ ಅವನೊಬ್ಬ ಶ್ರೀಮಂತ ಇದ್ರಲ್ಲಿ ಜನನ. ಸೊ ಇಲ್ಲಿಗ ಒಂದು 80%, 90% ಅಷ್ಟು ಮಾಡಿರ್ತಾನೆ ಅನ್ಕೊಳ್ಳೋಣ, ಅಂದ್ರೆ ಆಧ್ಯಾತ್ಮಿಕತೆಯಲ್ಲಿ. ಅಂದ್ರೆ ತುಂಬಾ ಅವ್ನ ಜೀವನ ಇಡೀ ಅವನ ಆಧ್ಯಾತ್ಮಿಕನೇ ಮಾಡಿದ್ದು. ಅಂತವ್ರಿಗೆ ಅಂದ್ರೆ ಆತರ ಮಾಡಿ ಅವ್ನು ತೀರ್ಕೊಂಡ್ರೆ, ಸೊ ಅವನಿಗೆ ಬಟ್ ಫುಲ್ ಆಗಿಲ್ಲ. ಯಾಕಂದ್ರೆ ಗೋಲೋಕಕ್ಕೆ ಹೋಗ್ಬೇಕಾದ್ರೆ 100% ಆಗ್ಬೇಕಂತೆ, 100 ಆಗದೆ ಅಲ್ಲಿ ಬಿಡಲ್ಲ. ಯಾಕೆ ಅಂತ ಹೇಳಿದ್ರೆ ಗೋಲೋಕದಲ್ಲಿ ತುಂಬಾ ಪ್ಯೂರ್, ಅಂದ್ರೆ ಅಲ್ಲಿರೋರೆಲ್ಲ ಅಷ್ಟು ಒಂದು ಪವಿತ್ರವಾಗಿರುವಂತವ್ರು, ಅದ್ರಲ್ಲಿ ಕಲ್ಮಶ ಇಲ್ಲ, ರಾಗ ದ್ವೇಷ ಏನೂ ಇಲ್ಲ ಅಲ್ಲಿ. ಅಂದ್ರೆ ಝೀರೋ ಲಸ್ಟ್, ಅಂದ್ರೆ ಕಾಮ ಕ್ರೋಧ ಭಯ ಯಾವ್ದೂ ಇಲ್ಲ, ಅಂತದೆಲ್ಲ ಇರ್ಬಾರ್ದು. ಸೊ ಅಂತವ್ರು ಸ್ವಲ್ಪ ಇದ್ರೂನು ನಾವು ಬರ್ಲೇಬೇಕು ಭೂಮಿಗೆ, ಬಂದು ಸರಿಯಾಗಿ ಹೋಗುವಂತದ್ದು. ಅಂದ್ರೆ ಇಲ್ಲಿ ಏನಂದ್ರೆ ನಮಗೊಂಥರ ಇದು ಹೇಗೆ, ಈಗ ಜೈಲ್ ತರ, ಈಗ ಜೈಲಲ್ಲಿ ಬಂದು ನಾವ್ ಹೇಗೆ ಸರಿಯಾಗಿ ಹೋಗುವಂತದ್ದು. ಸೊ ಈ ಭೌತಿಕ ಜಗತ್ತಂದ್ರೆ ಜೈಲ್ ಟೈಪ್, ಅಂದ್ರೆ ಬ್ರಹ್ಮ ಸಂಹಿತೆಯಲ್ಲೇ ಜೈಲ್ ಅಂತಾನೆ ಇದೆ ಇದು. ಅಂದ್ರೆ ಅಂದ್ರೆ ಈ ಕೋಟೆನ ನೋಡ್ಕೊಳ್ಳುವಂಥದ್ದು ದೇವಿ ಅನ್ನೋ ತರ. ಸೊ ಹಾಗಾಗಿ ನಾವಿಲ್ಲಿ ಬಂದು ಸರಿಯಾಗಿ ರಿಫಾರ್ಮ್ ಆಗಿ ಹೋಗ್ಬೇಕು ದೇವ್ರ ಹತ್ರ. ಹಾಗಾಗಿ 80% ಆದವನು ವಾಪಸ್ ಬರ್ಬೇಕು. ಆದ್ರೆ ಅವನಿಗೆ ಏನಂದ್ರೆ ಭಕ್ತರ ಮನೆಯಲ್ಲೇ ಹುಟ್ಟುತ್ತಾನೆ ಅವನು, ಅಂದ್ರೆ ಆತರ ಒಂದು ಎನ್ವಿರಾನ್ಮೆಂಟ್. ಸೊ ಹಾಗಾಗಿ ಅವರು ಪುಣ್ಯವಂತರು, ಅಂದ್ರೆ ತುಂಬಾ ರೇರ್ ಅಂತೆ ಈ ಜನ್ಮ, ತುಂಬಾ ರೇರ್. ಈಗ ಪ್ರಭುಪಾದರು ನೋಡಿದ್ವಿ ನಾವು. ಸೊ ಪ್ರಭುಪಾದರಿಗೆ ಹುಟ್ಬೇಕಾದ್ರೆ ಅವ್ರು ಹುಟ್ಟಿದ್ದೆ ವೈಷ್ಣವ ಫ್ಯಾಮಿಲಿಯಲ್ಲಿ, ಅವ್ರ ತಂದೆ ದೊಡ್ಡ ಭಕ್ತರು, ಅವ್ರಿಗೆ ಅಷ್ಟು ಅಂದ್ರೆ ದುಡ್ಡಿಗೆಲ್ಲ ಏನ್ ತೊಂದರೆ ಇರ್ಲಿಲ್ಲ, ತುಂಬಾ ಶ್ರೀಮಂತರೇ ಆಗಿದ್ರು ತಂದೆನು. ಹಾಗಾದ್ರೆ ಅವರು ಅಂದ್ರೆ ಪ್ರಭುಪಾದರು ಚಿಕ್ಕವ್ರು ಇರ್ಬೇಕಾದ್ರಿಂದ 5 ವರ್ಷದಿರುವಾಗಲೇನೆ ಅವರು ರಾಧಾಕೃಷ್ಣನ ಅವರೇ ಒಂದು ನನಗೆ ವಿಗ್ರಹ ಬೇಕು ಅಂತ ಹೇಳಿ ಅದನ್ನ ಅವ್ರು ಪೂಜೆ ಮಾಡ್ತಾ ಇದ್ರು. ಆ ವಯಸ್ಸಲ್ಲಿ ಯಾರು ಮಾಡ್ಬೋದು, ಅಂದ್ರೆ ಎಲ್ಲ ಮಕ್ಕಳು ಬೊಂಬೆ ಜೊತೆ ಆಟ ಆಡುವಂತದ್ರಲ್ಲಿ ಅವ್ರಿಗೆ ಆತರ ಒಂದು ಆಸಕ್ತಿ. ಯಾಕೆ ಅಂತ ಹೇಳಿದ್ರೆ ಅದೆಲ್ಲ ಆತರ ಒಂದು ಫ್ಯಾಮಿಲಿಯಲ್ಲಿ ಅವರಿಗೆ ಜನನ. ಸೊ ಇಲ್ಲಿ ನಾವು ನೋಡ್ಬೋದು ಪಿಕ್ಚರ್ ಅಲ್ಲೂ ಹೇಗೆ ಮಕ್ಕಳಿಗೆ ಆತರ ಒಂದು ಆಸಕ್ತಿ ಬರುವಂತದ್ದು, ಅದು ತಂದೆ ತಾಯಿಯಿಂದ. ಸೊ ಯದ್ಯದ್ ಆಚರತಿ ಶ್ರೇಷ್ಠ ತತ್ತದೇವ ತರೋ ಜನಃ ಸಯದ್ ಪ್ರಮಾಣಂ ಕುರುತೆ ಲೋಕಸ್ತದ್ದನು ವರ್ತತೆ. ಸೊ ದೊಡ್ಡವ್ರು ಯಾರು ಮಾಡ್ತಾರೆ ಅದನ್ನೇ ಮಕ್ಕಳು ಫಾಲೋ ಮಾಡುವಂತದ್ದು. ಸೊ ತಂದೆ ತಾಯಿ ಯಾವಾಗ ಭಕ್ತಿ ಮಾರ್ಗದಲ್ಲಿ ಇರ್ತಾರೆ, ಅದು ಆಟೋಮೆಟಿಕ್ ಆಗಿ ಮಕ್ಕಳಿಗೆ ಬಂದ್ಬಿಡುತ್ತೆ ಅಲ್ವಾ. ಸೊ ಮಕ್ಕಳು ನೋಡಿ ಕಲಿಯುವಂಥದ್ದು, ನಾವ್ ಹೇಳಿದನ್ನ ಕಲಿಯುವಂಥದ್ದಲ್ಲ. ಸೊ ಮಕ್ಕಳು ತುಂಬಾ ಸ್ಮಾರ್ಟ್ ಮಾಡ್ತಾರ ಅವ್ರು. ಅಂದ್ರೆ ಯಾವಾಗ ನಾವು ಮಾಡ್ತಾ ಇದ್ರೆ ಅಪ್ಪ ಅಮ್ಮ ನೋಡಿ ನಿಧಾನಕ್ಕೆ ಮಾಡ್ತಾರೆ, ಮಾಡಲ್ಲ ಅಂತಲ್ಲ. ಫಸ್ಟ್ ನಾವು ಚೇಂಜ್ ಆಗ್ಬೇಕು. ನಾವು ಚೇಂಜ್ ಆದ್ರೆ ಮಕ್ಕಳು ಖಂಡಿತ ಚೇಂಜ್ ಆಗ್ತಾರೆ. ಬಟ್ ಅದು ಇಟ್ ವಿಲ್ ಟೇಕ್ ಟೈಮ್, ಅರ್ಜೆಂಟ್ ಮಾಡಕ್ಕಾಗಲ್ಲ ನಾವು. ಯಾಕಂದ್ರೆ ನಾನೀಗ ಬಂದೆ ಅಂತ ಹೇಳ್ಬಿಟ್ಟು ನಾನು ಇಮಿಡಿಯೇಟ್ ಆಗಿ ಇಲ್ಲ ನನ್ ಮಗನು ಮಾಡ್ಬೇಕು ಅಥವಾ ನನ್ ಮಗಳು ಮಾಡ್ಬೇಕು ಅಂತ ನಾವು ಫೋರ್ಸ್ ಮಾಡಕ್ಕಾಗಲ್ಲ. ಬಟ್ ನಾವು ಸ್ಥಿರವಾಗಿದ್ರೆ ನಮ್ನ ನೋಡಿ ಅವ್ರು ಒಂದಿನ ಬರ್ತಾರೆ. ಸೊ ಹಾಗಾಗಿ ಈ ತರ ಜನನ ಬಂದು ಬಾರಿ ಅಪರೂಪ ಅಂತ ಕೃಷ್ಣ ಹೇಳ್ತಾರೆ. ಸೊ ಶ್ರೇಷ್ಠ ಯೋಗಿ ಯಾರು? ಸೊ ಆಲ್ ಯೋಗಾಸ್ progression towards the destination of ಭಕ್ತಿ ಯೋಗ. ಸೊ ಎಲ್ಲಾ ಯೋಗಗಳು ಅದ್ರ ಗುರಿ ಏನು ಅಂದ್ರೆ ಕೃಷ್ಣ. ಸೊ ಮೊದ್ಲಿಗೆ ಕರ್ಮಯೋಗ ಮಾಡುವಂಥದ್ದು,
ಸೊ ಕರ್ಮದಿಂದ ನಾವು ಕೃಷ್ಣನ ಅಂದ್ರೆ ಕೆಲಸದಿಂದ ಕೃಷ್ಣ ಕನೆಕ್ಟ್ ಮಾಡುವಂಥದ್ದು. ಮತ್ತೆ ಜ್ಞಾನ ಅಂತ ಹೇಳಿದ್ರೆ ನಾಲೆಜ್ ತಗೊಳ್ಳುವಂಥದ್ದು, ಅಂದ್ರೆ ಭಗವದ್ಗೀತೆ ಬಗ್ಗೆ ತಿಳ್ಕೊಳ್ಳುವಂಥದ್ದು ಎಲ್ಲ. ಮತ್ತೆ ಅಷ್ಟಾಂಗ ಯೋಗ. ಸೊ ಅಷ್ಟಾಂಗ ಯೋಗ ಅಂತ ಹೇಳಿದ್ರೆ ಕಾಡಲ್ಲಿದ್ದು ನಾವು ನೋಡಿದ್ವಿ ಎಲ್ಲ ನಿಯಮಗಳನ್ನ ಮಾಡುವಂಥದ್ದು. ಅದೆಲ್ಲ ಆಗಿ ಅದರಿಂದ ಮೇಲೆ ಇರುವಂತದ್ದು ಭಕ್ತಿ ಯೋಗ. ಸೊ ಯಾವ ತರ ಒಂದು ಸ್ಟೇಜ್ ಅಂತ ಇದು ನಾವೀಗ ಸ್ಟೇಜ್ ಬೈ ಸ್ಟೇಜ್ ಹೋಗ್ಬೇಕಾದ್ರೆ ಇದನ್ನ ಆಗಿ ಇದು ಹೋಗಿ ಅಂದ್ರೆ ಕರ್ಮಯೋಗ ಆಗಿ ಮತ್ತೆ ಜ್ಞಾನ ಯೋಗ, ಅಷ್ಟಾಂಗ ಯೋಗ ಮತ್ತೆ ಭಕ್ತಿ ಯೋಗ ಬರುವಂತದ್ದು. ಯಾರು ಸದಾ ನನ್ನಲ್ಲಿಯೇ ಇರುವನೋ, ತನ್ನಲ್ಲಿರುವ ನನ್ನನ್ನು ಕುರಿತು ಚಿಂತಿಸುವನೋ, ನನ್ನನ್ನು ಭಜಿಸುವನೋ ಅವನೇ ಎಲ್ಲಾ ಯೋಗದಲ್ಲಿ ನನ್ನೊಡನೆ ಅತ್ಯಂತ ಆತ್ಮೀಯವಾದ ಒಂದಾಗಿರುವವನು ಮತ್ತು ಅವನೇ ಎಲ್ಲರಿಗಿಂತ ಶ್ರೇಷ್ಠನಾದವನು. ಇದು ನನ್ನ ಅಭಿಪ್ರಾಯ. ಸೊ ಕೃಷ್ಣ ಇದನ್ನ ತುಂಬಾ ಕಡೆ ಹೇಳ್ತಾನೆ. 9ನೇ ಚಾಪ್ಟರ್ ಅಲ್ಲೂ ಹೇಳ್ತಾನೆ, ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು. ಅಂದ್ರೆ ನನ್ನನ್ನೇ ಯೋಚನೆ ಮಾಡಿ ಯಾವಾಗಲೂ ನನ್ನ ಭಕ್ತ ಆಗು, ಆಗ ನೀನ್ ಖಂಡಿತವಾಗಿ ನೀನ್ ನನ್ನ ಹತ್ರ ನನ್ನ ಇದಕ್ಕೆ ಬರ್ತೀಯಾ ಅಂತ ಹೇಳಿ. ನೋಡಿ ಅಲ್ಲೆಲ್ಲ ಈಗ ಗೋಲೋಕದಲ್ಲಾಗಿ ಬೃಂದಾವನದಲ್ಲಿ ಕೃಷ್ಣ ಇಲ್ಲಿ ಯಾಕೆ ಇಷ್ಟು ಕಷ್ಟ ಕೊಟ್ಟಿರೋದು ಅಂತ ಅಂದ್ರೆ ಭೌತಿಕ ಜಗತ್ತಲ್ಲಿ ಅಂತ ನಮ್ಗೊಂದು ಪ್ರಶ್ನೆ ಬರ್ಬೋದು. ಯಾಕೆ ಅಂತ ಹೇಳಿದ್ರೆ ನಾವಿಲ್ಲಿ ತುಂಬಾ ಸುಖ ಕೊಟ್ರೆ ನಾವು ಹೋಗೋದೇ ಇಲ್ಲ, ನಾವು ಹೋಗ್ಬೇಕು ಅಂತ ಇಷ್ಟಪಡಲ್ಲ ಅಲ್ವಾ, ಗೋಲೋಕಕ್ಕೆ ಹೋಗ್ಬೇಕು ಅಂತ. ಸೊ ಹಾಗಾಗಿ ಇಲ್ಲಿ ಎಲ್ಲಾ ತರದ್ದು ಕಷ್ಟಗಳಿದೆ ನಮಗೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಕೃಷ್ಣನಿಗೆ ನಮ್ನ ಕಂಡ್ರೆ ಅಷ್ಟು ಪ್ರೀತಿ, ನಾವು ಬರ್ಲಿ ಅಂತ ಹೇಳಿ ಅವನ ಹತ್ರ ಬರ್ಬೇಕಾದ್ರೆ ನಮಗೆ ಇಲ್ಲಿ ಕಷ್ಟ ಕೊಟ್ರೆ ಮಾತ್ರ ನಾವು ಹೋಗ್ತೀವಿ, ಇಲ್ಲಾಂದ್ರೆ ಫುಲ್ ಸುಖ ಕೊಟ್ರೆ ನಾವು ಕೃಷ್ಣನ್ ಕಡೆ ತಲೆ ಕೂಡ ಹಾಕಲ್ಲ. ಹಾಗಾಗಿ ಸೊ ಇಲ್ಲಿ ಯಾರು ಶ್ರೇಷ್ಠವಾದವನು ಅಂತಂದ್ರೆ ಯಾವಾಗ್ಲೂ ಅಂದ್ರೆ ಇವ್ರೀಗ ಗೋಪಾಲಕರು ಕೃಷ್ಣಂದೇ ಯೋಚನೆ, ಅವರಿಗೆ ಬೇರೆ ಏನು ಯೋಚನೆ ಇಲ್ಲ. ಯಾವಾಗ್ಲೂ ಕೃಷ್ಣ ಏನ್ ಮಾಡ್ತಾನೋ ಕೃಷ್ಣನ್ ಜೊತೆನೆ. ಈಗ ಬೆಣ್ಣೆ ಕದಿವಾಗ ಆಗ್ಲಿ, ಅವರು ದನ ಕಾಯುವಂತದ್ದು ಆಗ್ಲಿ, ಯಾವಾಗ್ಲೂನು ಕೃಷ್ಣನ್ ಜೊತೆನೆ ಇರ್ತಾ ಇದ್ರು. ಸೊ ಅವರಿಗೆಲ್ಲ ನೋಡಿ ಈಗ ನಮ್ ತರ ನಾವೆಲ್ಲಾದ್ರೆ ಈಗ ಸಾಧಕರು ಅಂದ್ರೆ ಸಾಧನಾ ಭಕ್ತಿ ಮಾಡ್ಬೇಕು, 16 ರೌಂಡ್ ಜಪ, ಅವರೆಲ್ಲ ಜಪ ಮಾಡ್ತಾರ? ಯಾರು ಮಾಡಲ್ಲ ಅವರು. ಅಂದ್ರೆ 16 ರೌಂಡ್ ಜಪ ಮಾಡುವಂತದ್ದು ಇದೆಲ್ಲ ನಮಗೆ ಯಾಕೆ ಅಂತ ಹೇಳಿದ್ರೆ ನಮಗೆ ಕೃಷ್ಣನ 24 ಗಂಟೆ ಯೋಚನೆ ಬರಲ್ಲ. ಅಟ್ಲೀಸ್ಟ್ 1.5 hour 1.5 ಗಂಟೆ ಆದ್ರೂ ನಾವು ಕೃಷ್ಣನ ಒಂದು ಧ್ಯಾನ ಮಾಡ್ಲಿ ಅಂತ ಹೇಳಿ ಆಚಾರ್ಯರು ನಮಗೆ ಕೊಟ್ಟಿರೋದು. 1.5 ಗಂಟೆ 2 ಗಂಟೆ ಅಟ್ಲೀಸ್ಟ್ ನಾವು ಜಪ ಮಾಡುವಾಗ ಕೃಷ್ಣನ ಹೆಸರು ಕೇಳ್ತಾ 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 ಹಾಗೆ ನಾವು ಪ್ಯೂರಿಫೈ ಆಗ್ಬೋದು ಅಂತ ಹೇಳಿ ಒಂದು ಉದ್ದೇಶ ಅಷ್ಟೇ. ಬಟ್ ಆ ಒಂದು ಪ್ಯೂರಿಫಿಕೇಶನ್ ಸ್ಟೇಜಿಗೆ ಹೋದ್ಮೇಲೆ ಈಗ ಯಶೋದಮಯ್ಯ ಮತ್ತೆ ಇವರು ಗೋಪಿಕೆಯರೆಲ್ಲ ಅವರೆಲ್ಲ ಜಪ ಮಾಡೋ ಅಗತ್ಯನೇ ಇಲ್ಲ ಅವರಿಗೆ. ಯಾಕೆ ಅಂತ ಹೇಳಿದ್ರೆ ಅವ್ರು ಆ ಸ್ಟೇಜ್ ಆಲ್ರೆಡಿ ರೀಚ್ ಆಗಿದ್ದಾರೆ. ಅವ್ರಿಗೆ ಯಾವಾಗ್ಲೂ ಕೃಷ್ಣಂದೇ ಯೋಚನೆ, 24 ಗಂಟೆ ಅವ್ರು ಕೃಷ್ಣನನ್ನೇ ಯೋಚನೆ ಮಾಡ್ತಾರೆ. ಸೊ ಅವರು ಶ್ರೇಷ್ಠವಾದವ್ರಂತೆ ಕೃಷ್ಣನ ಅಭಿಪ್ರಾಯ ಇದು. ಆಧ್ಯಾತ್ಮಿಕ ಅಭ್ಯಾಸ ಯೋಗ. ಸೊ ನಾವು ನೋಡಿದಾಗೆ ಯುಗಗಳಿಗೆ ಯುಗ ಧರ್ಮ ಅಂತ ಇರುತ್ತೆ. ಪ್ರತಿಯೊಂದು ಯುಗಕ್ಕೂ ಅದರದ್ದೇ ಆದ ಯುಗ ಧರ್ಮ. ಸೊ ಭಾಗವತಮಲ್ಲಿ 12ನೇ ಸ್ಕಂದದಲ್ಲಿ 3ನೇ ಚಾಪ್ಟರ್ ಅಲ್ಲಿ 52ನೇ ಶ್ಲೋಕ ಏನ್ ಹೇಳ್ತಾ ಇದೆ? ಕೃತೆ ಯದ್ಯಾಯತೋ ವಿಷ್ಣುಂ ತ್ರೇತಾಯಾಂ ಯಜತೋ ಮುಖೈಃ ದ್ವಾಪರೇ ಪರಿಚರ್ಯಾಣಾಂ ಕಲೌ ತದ್ದರಿ ಕೀರ್ತನಾತ್. ಅಂದ್ರೆ ಕೃತೆ ಸತ್ಯಯುಗದಲ್ಲಿ ಸತ್ಯಯುಗದಲ್ಲಿ ಭಗವಾನ್ ವಿಷ್ಣುವಿನ ಮೇಲೆ ಧ್ಯಾನ. ಸೊ ತ್ರೇತಾಯುಗ, ಸೊ ವಿಷ್ಣು ಅಂದ್ರೆ ನಮಗೆ ಗೊತ್ತು ಪರಮಾತ್ಮ ಆಗಿ ಇರುವಂತದ್ದು ವಿಷ್ಣು ನಮ್ಮ ಹೃದಯದಲ್ಲಿ. ಸೊ ಅವರ ಮೇಲೆ ಧ್ಯಾನ 4 ಅಂದ್ರೆ ಶಂಖ ಚಕ್ರ ಗದಾ ಪದ್ಮ. ಸೊ ಆ ಒಂದು ರೂಪದ ಮೇಲೆ ಧ್ಯಾನ ಮಾಡುವಂಥದ್ದು ಯೋಗಿಗಳು. ಮತ್ತೆ ತ್ರೇತಾಯುಗದಲ್ಲಿ ದುಬಾರಿ ಯಜ್ಞ ನಿರ್ವಹಿಸುತ್ತಿದ್ದರು. ಸೊ ದ್ವಾಪರ ಯುಗದಲ್ಲಿ ಮೂರ್ತಿ ಪೂಜೆ. ಸೊ ಕಲಿಯುಗದಲ್ಲಿ ಪವಿತ್ರ ನಾಮಗಳ ಜಪಿಸುವುದು. ಸೊ ಅದು ಅದರ ಅರ್ಥ ಯಾವುದು ಈ ಶ್ಲೋಕದ್ದು. ಸೊ ಕಲಿಯುಗದಲ್ಲಿ ಭಗವಂತನ ಪವಿತ್ರ ನಾಮಗಳನ್ನು ಜಪಿಸುವುದು. ಸೊ ನಾವು ಈಗ ಅಷ್ಟೆಲ್ಲ ಮಾಡಿ ಆತರ ಮೆಟ್ಲತ್ತಿ ಹೋಗ್ಬೇಕಾ ಅಂದ್ರೆ ಕೆಲವ್ರು ಹೇಳ್ಬೋದು, ಇಲ್ಲ ನನಗೆ ಅದೇ ತರ ನಾನು ಧ್ಯಾನ ಮಾಡ್ಬೇಕು ಅಥವಾ ನಾನು ಪೂಜೆ ಮಾಡ್ತೀನಿ ಅಂದ್ರೆ ಎಲಾಬ್ರೇಟ್ ಅಥವಾ ಯಜ್ಞಗಳನ್ನ ಮಾಡ್ತೀವಿ ಹಾಗೆಲ್ಲ. ಸೊ ನಾವು ಜಾಣರಾದ್ರೆ ನಾವು ಡಿಸೈಡ್ ಮಾಡ್ಬೇಕು ಯಾವ್ದು ನಮಗೆ ಒಳ್ಳೇದು. ಅಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಅಂದ್ರೆ ಒಂದೊಂದೇ ಯೋಗಗಳು, ಕರ್ಮಯೋಗ ಆಗಿ, ಜ್ಞಾನ ಯೋಗ ಆಗಿ, ಮತ್ತೆ ಅಷ್ಟಾಂಗ ಯೋಗ ಆಗಿ, ಅದಾಗಿ ಭಕ್ತಿ ಯೋಗಕ್ಕೆ ಹೋಗ್ಬೇಕಾ ನಾನು, ಅಥವಾ ಬೆಟರ್ ಡೈರೆಕ್ಟ್ ನಾನು ಭಕ್ತಿ ಯೋಗ ತಗೊಂಡ್ರೆ ಒಳ್ಳೇದಾ? ಸೊ
ಅಂದ್ರೆ ಜಾಣರಾದವರು ನಾನು ಲಿಫ್ಟ್ ಅಲ್ಲೇ ತಗೊಳ್ತೀನಿ ಅಂತ ಹೇಳ್ತಾರಲ್ವಾ. ಸೊ ಮಂತ್ರ ಅಂತ ಹೇಳಿದ್ರೆ ಏನು? ಮಂತ್ರ ಅಂದ್ರೆ ಮನಸ್ಸು ತ್ರಾಯತೆ ಅಂತ ಹೇಳಿ. ಮನಸ್ತಾಯತೆ ಅಂದ್ರೆ ಒನ್ ದಟ್ ಡೆಲಿವರ್ಸ್ ದ ಮೈಂಡ್, ಮನವನ್ನ ಬಿಡುಗಡೆ ಮಾಡುವಂಥದ್ದು. ಸೊ ಜಪ ಅಂತ ಹೇಳಿದ್ರು, ಜಪ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಎಲ್ಲರೂ ಒಂದ್ಸತಿ ಒಟ್ಟಿಗೆ ಜಪ ಮಾಡೋಣ, ಅಂದ್ರೆ ಚಾಂಟ್ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ ಹರೇ ಥ್ಯಾಂಕ್ ಯು. ಸೊ ಸಂಕೀರ್ತನೆ. ಸೊ ಜಪ ಅಂತ ಹೇಳಿದ್ರೆ ನಾವು ಫಾಸ್ಟ್ ಆಗಿ ಮಾಡುವಂತದ್ದು, ಅಂದ್ರೆ ಜಪಕ್ಕೆ ರಾಗ ಹೇಳ್ಕೊಂಡು ನಿಧಾನಕ್ಕೆ ಮಾಡ್ಬೇಕಂತಿಲ್ಲ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳ್ಕೊಂಡು ಫಾಸ್ಟ್ ಆಗಿ, ಅಂದ್ರೆ ನಾವು ಈ ಬೀಟ್ ಬ್ಯಾಗ್ ಅಲ್ಲಿ ಯಾವಾಗ ಮಾಡ್ತೀವಲ್ಲ, ಅಂದ್ರೆ ನಮ್ದು ಇದ್ರಲ್ಲಿ ಮಾಡುವಾಗ ನಾವು ಫಾಸ್ಟ್ ಮಾಡುವಂತದ್ದು, ಅದು ಜಪ. ಅಂದ್ರೆ ಜಪ ಬೇಗ ಮುಗಿಸ್ಬೇಕಲ್ಲ, ಅಂದ್ರೆ ನಾವು ಕೀರ್ತನೆ ಅಂತ ಹೇಳಿದ್ರೆ ಅದು ನಿಧಾನಕ್ಕೆ ರಾಗ ಹೇಳ್ಕೊಂಡು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅಂದ್ರೆ ಒಬ್ಬ ಹೇಳೋದು, ಇನ್ನೊಬ್ರು ರಿಪೀಟ್ ಮಾಡುವಂಥದ್ದು, ಅದು ಕೀರ್ತನೆ, ಸಂಕೀರ್ತನ ಅಂತ ಹೇಳಿ. ಅಂದ್ರೆ ಎಲ್ಲರೂ ಒಟ್ಟಿಗೆ ಹೇಳ್ಕೊಂಡು ಹೋಗುವಂಥದ್ದು. ಅಂದ್ರೆ ಭಕ್ತರು ಈ ಹರೇ ಕೃಷ್ಣ ಅಂದ್ರೆ ಅದು ತುಂಬಾ ಫೇಮಸ್. ಪ್ರಭುಪಾದರನ್ನು ಅದು ಅಂದ್ರೆ ಪಾಶ್ಚಾತ್ಯದಲ್ಲಿ ಸ್ಟಾರ್ಟ್ ಮಾಡಿದಾಗ ಅವರು ಇದು ಸಂಕೀರ್ತನೆ ತುಂಬಾ ಮಾಡ್ತಾ ಇದ್ರು, ಈಗ್ಲೂನು ಮಾಡ್ತಾರೆ ಭಕ್ತರು. ಸೊ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖಗಳು, ಭಗವಂತನ ಪವಿತ್ರ ನಾಮಗಳನ್ನು ಜಪಿಸುವುದು. ಸೊ ಧರ್ಮ ಗ್ರಂಥಗಳು ಬೇರೆ ಬೇರೆ ಗ್ರಂಥದಿಂದ ನಾವು ತಗೊಂಡಿದೀವಿ ಹರೇ ಕೃಷ್ಣ ಮಂತ್ರದ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟೆ. ಧರ್ಮ ಗ್ರಂಥದ ಉಲ್ಲೇಖಗಳು, ನಾರಾಯಣಿ ಸಂಹಿತೆ ಏನ್ ಹೇಳುತ್ತೆ? ಏನಿದೆ ಈ ತರ? ಅಯ್ಯ, ಒಂದ್ ನಿಮಿಷ. ಓಕೆ. ದ್ವಾಪರೇಯ ಜನೈರ್ ವಿನಿ ಯಾವ ಭಾಷೆ ಇದು? ಪೈಚರಾತ್ರೈಸ್ತು. ಆಕ್ಚುಲಿ ಇದು ಸಂಸ್ಕೃತ. ಕೇವಲ ನಂಗೆ ಓದಕ್ಕಾಗ್ತಾ ಇಲ್ಲ ಇದು. ಕೇವಲೌ ಕಾಲೌ ತು ನಾಮ ಮಾತ್ರೇ ಪೂಜ್ಯತೆ ಭಗವಾನ್ ಹರಿ. ಅಂದ್ರೆ ಕಲಿಯುಗದಲ್ಲಿ ಜನರು ಭಗವಂತನ ಪವಿತ್ರ ಹೆಸರುಗಳನ್ನು ಜಪಿಸಬೇಕು ಅಂತ ಹೇಳಿದೆ. ಮತ್ತೆ ಕಲಿ ಸಂತರ್ಪಣ ಉಪನಿಷತ್ತಲ್ಲಿ ಏನ್ ಹೇಳಿದೆ ಅಂತ ನೋಡೋಣ. ತುಂಬಾ ಫೇಮಸ್ ಇದು. ಅಲ್ಲ, ಅದರ ಅರ್ಥ ಸಾರಿ, ಹರೀರ್ ನಾಮ ಇರ್ಬೇಕಲ್ಲ ಇದು. ಹರೇ ಅಲ್ಲೇ ಹರೇ ಕನೀನ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇತಿ ಇದೇನೋ ರಾಂಗ್ ಆಗಿದೆ, ಐ ಆಮ್ ವೆರಿ ಸಾರಿ. ಇತಿ ಷೋಡಶ ನಾಮ್ ಅಂತ. ಕಲಿ ಕಲ್ಮಶ ನಾಶನ ನಾತೋ ಪರತರಾರ್ ಅನ್ಯ ಸರ್ವ ವೇದೇಶು ದೃಶ್ಯತೆ ಅಂತ. ಅದು ಯಾಕೋ ರಾಂಗ್ ಆಗಿದೆ, ಸಾರಿ ಟೆಕ್ಸ್ಟ್. ಹರೇ ಕೃಷ್ಣ, ಅದು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇತಿ ಷೋಡಶ ನಾಮನಂ ಅಂದ್ರೆ 16 ಸರ್ತಿ ಇದೆ, 16 ನೇಮ್ಸ್. ಷೋಡಶ ನಾಮನಂ ಕಲಿ ಕಲ್ಮಶ ನಾಶನಂ ಅಂದ್ರೆ ಈ ಕಲಿಯುಗದಲ್ಲಿ ಕಲಿ ತುಂಬಾ ಸ್ಟ್ರಾಂಗ್. ಓಕೆ, ಸೊ ನಾವು ಕಲಿಯಿಂದ ನಾವು ಯಾವಾಗ ಆ ದೋಷ ನಮಗೆ ಕಲಿದು ಮುಟ್ಬಾರ್ದು ಅಂದ್ರೆ ನಾವು ಹರೇ ಕೃಷ್ಣ ಮಂತ್ರ ಹೇಳ್ಬೇಕು ಅಂತ ಹೇಳಿ ಕಲಿ ಸಂತರ್ಪಣ ಉಪನಿಷತ್ತಲ್ಲಿ ಹೇಳಿದೆ. ಅಂದ್ರೆ ಕಲಿ ಕಲ್ಮಶ ನಾಶನಂ, ಕಲಿ ನಮ್ಮ ಮೇಲೆ ಏನು ಪ್ರಭಾವ ಬೀರಕ್ಕಾಗಲ್ಲ ಅಂತೆ. ಸೊ ನಾಥವ ಪರತರಂ ಪರತರೋ ಅಂದ್ರೆ ಅದನ್ ಬಿಟ್ಟು ಬೇರೆ ಯಾವುದು ಪರಿಹಾರ ಇಲ್ಲ. ಸರ್ವ ವೇದೇಶು ದೃಶ್ಯತೆ, ಎಲ್ಲಾ ವೇದಗಳದ್ದು ಇದೆ ಅಭಿಪ್ರಾಯ ಅಂತ ಹೇಳಿ
ಕಲಿ ಸಂತರ್ಪಣ ಉಪನಿಷತ್ತಲ್ಲಿ ಹೇಳಿದೆ. ಸೊ ಶ್ರೀ ಚೈತನ್ಯ ಚರಿತಾಮೃತ ಏನೋ ಆಗಿದೆ ಅನ್ಸುತ್ತೆ, ಸಾರಿ. ಸಾರಿ, ಏನಾಯ್ತು? ಒಂದ್ ನಿಮಿಷ, ನಾನು ಇಲ್ಲಿ ಡೈರೆಕ್ಟ್ ತೋರಿಸ್ತೀನಿ. ಸ್ಕ್ರೀನ್ ಯಾಕೋ ಸರಿ ಬರ್ತಾ ಇಲ್ಲ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಕಾಣ್ತಾ ಇದೆ ಅಲ್ಲ ಮಾತಾಜಿ, ನೀಲಾ ಮಾತಾಜಿ? ಎಸ್ ಮಾತಾಜಿ, ಕಾಣ್ತಾ ಇದೆ. ಹಾ, ಓಕೆ. ಸೊ ಚೈತನ್ಯ ಚರಿತಾಮೃತ ಆದಿಲೀಲ ಇದು. ಹರೇರ್ನಾಮ 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 ಏವ ಕೇವಲಂ ಕಾಲೌ ನಾಸ್ತಿ ಏವ ನಾಸ್ತಿ ಏವ ನಾಸ್ತಿ ಏವ ಗತಿರ್ ಅನ್ಯತಾ. ಸೊ ಅರ್ಥ ಏನು? ಕಲಹ ಮತ್ತು ಕಪಟದ ಈ ಯುಗದಲ್ಲಿ ಬಿಡುಗಡೆಗೆ ಏಕೈಕ ಮಾರ್ಗವೆಂದರೆ ಭಗವಂತನ ಪವಿತ್ರ ಹೆಸರುಗಳನ್ನು ಜಪಿಸುವುದು. ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ ಅಂತ ಹೇಳಿ ಮೂರ್ ಸತಿ ಹೇಳಿದ್ದಾರೆ. ಕಾಲೇರ್ ದೋಷ ನಿಧೇ ರಾಜನ್. ಎಲ್ಲಾನು ಏನೋ ಟೆಕ್ಸ್ಟ್ ಏನೋ ರಾಂಗ್ ಆಗೋಗಿದೆ, ನಂಗೆ ಗೊತ್ತಾಗ್ತಾ ಇಲ್ಲ ಏನಾಗಿದೆ ಅಂತ. ಬಿಕಾಸ್ ಐ ನೋ ದಿ ಶ್ಲೋಕ, ನನ್ಗೆ ಗೊತ್ತಾಗ್ತಾ ಇದೆ ಮಿಸ್ಟೇಕ್ ಅಂತ ಹೇಳಿ. ಒಂದ್ ನಿಮಿಷ. ಅದು ಕಲೇರ್ ದೋಷ ನಿಧೇ ರಾಜನ್ ಅಸ್ತಿ ಹಿ ಏಕೋ ಮಹಾನ್ ಗುಣಃ ಕೀರ್ತನಾದ್ ಏವ ಕೃಷ್ಣಸ್ಯ ಮುಕ್ತ ಸಂಘ ಪರಂ ವ್ರಜೇತ್. ಇದು ಶ್ರೀಮದ್ ಭಾಗವತಂ 12ನೇ ಸ್ಕಂದದ್ದು 3ನೇ ಚಾಪ್ಟರ್ 51ನೇ ಶ್ಲೋಕ. ಅದ್ರಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ಸೂತ ಗೋಸ್ವಾಮಿ ಅವರು ಪರೀಕ್ಷಿತ್ ಮಹಾರಾಜ್ಗೆ ಭಾಗವತಂನ ಹೇಳುವಂಥದ್ದು. ಅಂದ್ರೆ ಪರೀಕ್ಷಿತ್ ಮಹಾರಾಜ್ 7 ದಿನದಲ್ಲಿ ಸಾಯ್ತಾನೆ ಅಂತ ಗೊತ್ತಾಗಿರುತ್ತೆ. ಅಂದ್ರೆ ಒಂದು ಹಾವು ಕಡ್ದು ಸಾಯುತ್ತೆ ಅಂತ ಹೇಳಿ ಅವನಿಗೆ ಶಾಪ ಸಿಕ್ಕಿರುತ್ತೆ ಪರೀಕ್ಷಿತ್ ಮಹಾರಾಜ್ಗೆ. ಆಗ ಅವರು ಲಾಸ್ಟ್ 7 ದಿನ ಇರುತ್ತೆ, ಉಳಿದಿರುತ್ತೆ, ಬದುಕಿರ್ತಾರೆ. ಆಗ ಅವರಿಗೆ ಕೃಷ್ಣನ್ ಬಗ್ಗೆ ಕೇಳ್ಬೇಕು, ದೇವೋತ್ತಮ ಪರಮ ಪುರುಷನ್ ಬಗ್ಗೆ ಕೇಳ್ಬೇಕು ಅಂತ ಹೇಳಿ ಸೂತ ಗೋಸ್ವಾಮಿ ಹತ್ರ ಹೋಗ್ತಾರೆ. ಸೂತ ಗೋಸ್ವಾಮಿ ಅಂದ್ರೆ ಅಲ್ಲ, ಶುಕಮುನಿ, ಐ ಆಮ್ ವೆರಿ ಸಾರಿ, ಶುಕಮುನಿ. ಸೊ ಶುಕಮುನಿ ಯಾರು ಅಂದ್ರೆ ವ್ಯಾಸ ದೇವರ ಮಗ. ಸೊ ಅವರು ಹೇಳ್ತಾರೆ ಇದ್ರ ಅರ್ಥ ಏನು ಅಂದ್ರೆ, ಈ ಶ್ಲೋಕದ್ದು ಇಂಗ್ಲಿಷ್ ಫಸ್ಟ್ ಓದ್ತೀನಿ ಮತ್ತೆ ಕನ್ನಡ ಹೇಳ್ತೀನಿ ನಿಮ್ಗೆ. ಮೈ ಡಿಯರ್ ಕಿಂಗ್, ಆಲ್ದೋ ಕಲಿಯುಗ ಇಸ್ ಅನ್ ಓಷನ್ ಆಫ್ ಫಾಲ್ಟ್. ಅಂದ್ರೆ ಸಮುದ್ರದಲ್ಲಿ ಎಷ್ಟು ಅಲೆಗಳಿರುತ್ತಲ್ಲ ಅಷ್ಟು ಫಾಲ್ಟ್ ಇದೆ, ಅಂದ್ರೆ ದೋಷಗಳಿದೆ ಅಂತೆ ಕಲಿಯುಗದಲ್ಲಿ. ಆದ್ರೆ ದೇರ್ ಇಸ್ ಒನ್ ಗುಡ್ ಕ್ವಾಲಿಟಿ ಅಬೌಟ್ ದಿಸ್ ಏಜ್. ಸಿಂಪ್ಲಿ ಬೈ ಚಾಂಟಿಂಗ್ ಹರೇ ಕೃಷ್ಣ ಮಂತ್ರ ಒನ್ ಕ್ಯಾನ್ ಬಿಕಮ್ ಫ್ರೀ ಫ್ರಮ್ ಮೆಟೀರಿಯಲ್ ಬಾಂಡೇಜ್ ಅಂಡ್ ಬಿ ಪ್ರೊಮೋಟೆಡ್ ಟು ಟ್ರಾನ್ಸೆಂಡೆಂಟಲ್ ಕಿಂಗ್ಡಮ್. ಅಂದ್ರೆ ಒಂದೇ ಒಂದು ಒಳ್ಳೆ ಗುಣ ಇದೆ ಈ ಕಲಿಯುಗದಲ್ಲಿ, ಅದೇನಂತ ಹೇಳಿದ್ರೆ ಹರೇ ಕೃಷ್ಣ ಮಹಾಮಂತ್ರನ ಯಾರು ಚಾಂಟ್ ಮಾಡ್ತಾರೆ ಅವರು ಈ ಭೌತಿಕ ಏನೇನು ಸಮಸ್ಯೆಗಳಿದೆ ಅದರಿಂದೆಲ್ಲ ಬಿಡುಗಡೆಯಾಗಿ ಒಂದು ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಬೋದು ಅಂತ ಹೇಳಿ. ದೋಷಗಳಿಂದ ತುಂಬಿ ಹೋದ ಕಡಲಿನಂತಿರುವ ಈ ಕಲಿಯುಗದಲ್ಲಿ ಒಂದು ವರವಿದೆ, ಅದೇನು? ಹರೇ ಕೃಷ್ಣ ಮಂತ್ರವನ್ನು ಜಪಿಸುವುದರಿಂದಲೇ ವ್ಯಕ್ತಿಯು ಮುಕ್ತಿ ಪಡೆಯಬಹುದು. ಸೊ ಇನ್ನೊಂದು, ಇದು ಭಗವದ್ಗೀತೆ ಶ್ಲೋಕ ಚಾಪ್ಟರ್ 10.25 ಶ್ಲೋಕ. ಯಜ್ಞಾನಾಂ ಜಪ ಯಜ್ಞೋಸ್ಮಿ, ಯಜ್ಞಗಳಲ್ಲಿ ನಾನು ಜಪಯಜ್ಞ ಅಂತ ಕೃಷ್ಣ ಹೇಳುವಂಥದ್ದು. ಮತ್ತೆ ಧರ್ಮ ಗ್ರಂಥದ ಉಲ್ಲೇಖಗಳು. ಇದು ಚೈತನ್ಯ ಚರಿತಾಮೃತ ಅಂತ್ಯಲೀಲ, ಅಂದ್ರೆ ಇದು ಒಟ್ಟು 8 ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಒಟ್ಟು 8 ಟೀಚಿಂಗ್ ಕೊಟ್ಟಿದ್ದಾರೆ ಅಷ್ಟೇ. ಅವ್ರದ್ದು 8 ಶ್ಲೋಕಗಳಿದೆ ಅವ್ರು ಕೊಟ್ಟಿರುವಂತದ್ದು. ಅಂದ್ರೆ ರೂಪ ಗೋಸ್ವಾಮಿ ಅವರು ಅದನ್ನ ಬೇರೆ ಬೇರೆ ಕಡೆ ಅವರು ಹೇಳಿರೋದನ್ನ ಸೇರಿಸಿ ಮಾಡಿರುವಂತದ್ದು ಶಿಕ್ಷಾಷ್ಟಕಂ ಅಂತ ಹೇಳಿ. ನಾವ್ ಆಕ್ಚುಲಿ ಆಫ್ಟರ್ 18 days ಶಿಕ್ಷಾಷ್ಟಕಂ ಬಗ್ಗೆ, ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಕೊಟ್ಟಿರೋ ಟೀಚಿಂಗ್ ಬಗ್ಗೆ ಪ್ರಭುಜಿ ಬಂದು ಕ್ಲಾಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲರಿಗೂ ಇಂಟ್ರೆಸ್ಟ್ ಇದೆಯಾ? ಎಲ್ಲರೂ ಬರ್ತೀರಾ ಅಲ್ಲ? 19ನೇ ದಿನ ನಾನು ಅನ್ಮ್ಯೂಟ್ ಮಾಡ್ತೀನಿ. ಎಲ್ಲರೂ ಬರ್ತೀರಾ? 19ನೇ ದಿನ ಎಲ್ಲರೂ ಬರ್ತಿದ್ದೀರಾ? 19th ದಿನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಯಾಕಂದ್ರೆ ಅವರು ನಿಮಗೆ ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಅಷ್ಟು ಗೊತ್ತಿಲ್ಲ ಅಲ್ವಾ? ಸೊ ಒಂದು ಐಡಿಯಾ ನಿಮ್ಗೆ ಕ್ಲಿಯರ್ ಚೆನ್ನಾಗಿ ಗೊತ್ತಾಗುತ್ತೆ ಅವ್ರು ಮಾಡಿರೋ ಒಂದು. ಸೊ ಪ್ರಭುಜಿ ಮಾಡ್ತೀನಿ ಅಂತ ಹೇಳಿದ್ದಾರೆ.
ಸೊ 19th ಡೇ ವಿಲ್ ಹ್ಯಾವ್ ಇಟ್. ಸೊ ಇದೇನಂದ್ರೆ ನಾಮಕಾರಿ ಬಹುದಾ ನಿಜ ಸರ್ವಶಕ್ತಿ ತತ್ರಾರ್ಪಿತಾ ನಿಯಮಿತ ಸ್ಮರಣೇನ ಕಾಲಃ ಏತಾದೃಶಿ ತವ ಕೃಪಾ ಭಗವನ್ ಮಮಾಪಿ ದುರ್ದೈವಮೀದೃಶಂ ಇಹ ಜನೀನಾನುರಾಗಃ. ಸೊ ಅದರ ಅರ್ಥ ಏನು? ನನ್ನ ಪ್ರಭು ದೇವೋತ್ತಮ ಪರಮಪುರುಷ, ನಿನ್ನ ಪವಿತ್ರ ಹೆಸರಿನಲ್ಲಿ ಜೀವಂತ ಅಸ್ತಿತ್ವಕ್ಕೆ ಎಲ್ಲಾ ಅದೃಷ್ಟವಿದೆ ಮತ್ತು ಆದ್ದರಿಂದ ನಮಗೆ ಕೃಷ್ಣ ಮತ್ತು ಗೋವಿಂದನಂತಹ ಅನೇಕ ಹೆಸರುಗಳು ನಿಮಗೆ ಕೃಷ್ಣ ಮತ್ತು ಗೋವಿಂದನಂತಹ ಅನೇಕ ಹೆಸರುಗಳಿವೆ. ನಿಮ್ಮ ಎಲ್ಲಾ ಸಾಮರ್ಥ್ಯವನ್ನು ನೀವು ಈ ಹೆಸರಲ್ಲಿ ಹೂಡಿಕೆ ಮಾಡಿದ್ದೀರಿ ಮತ್ತು ಅವುಗಳನ್ನು ನೆನಪಿಟ್ಟುಕೊಳ್ಳಲು ಯಾವುದೇ ಕಠಿಣ ಮತ್ತು ಯಾವುದೇ ನಿಯಮವಿಲ್ಲ. ಇಹಾಜನಿ ಅನುರಾಗ, ಅಲ್ಲಿ ಒಂದ್ ಲೈನ್ ಬಿಟ್ಟೋಗಿದೆ ಆಕ್ಚುಲಿ. ದುರ್ದೈವ ಮೀದೃಶಂ ಇಹಾಜನಿ ಅನುರಾಗ ಅಂದ್ರೆ, ಆದ್ರೆ ಎಂತ ದುರದೃಷ್ಟ ಅಂದ್ರೆ ನನಗೆ ಇವು ಯಾವಗಳಲ್ಲಿ ನನಗೆ ಆಸಕ್ತಿ ಇಲ್ಲ ಅಂತ ಹೇಳಿ. ಅಂದ್ರೆ ಕೃಷ್ಣ ಬೇರೆ ಅಲ್ಲ, ಕೃಷ್ಣನ ನಾಮ ಬೇರೆ ಅಲ್ವಂತೆ. ಈಗ ನಾವು ಈಗ ಭೌತಿಕ ವಸ್ತುಗಳಲ್ಲಂದ್ರೆ, ಈಗ ನಾವು ಹೆಸರು ಹೇಳಿದ ತಕ್ಷಣ ಅದು ಆ ವಸ್ತು ಬರಲ್ಲ ಅಲ್ಲಿ. ಈಗ ನಾನು ಮ್ಯಾಂಗೋ ಅಂದಿದ ತಕ್ಷಣ ಅಲ್ಲಿ ಮ್ಯಾಂಗೋ ಬರಲ್ಲ. ಆದ್ರೆ ಇದು ಕೃಷ್ಣನ ಹೆಸರೇನೆ ಅಂದ್ರೆ, ಕೃಷ್ಣನೇ ನಮ್ ನಾಲ್ಗೇಳಿ ಕುಣಿಯುವಂಥದ್ದು. ಅಂದ್ರೆ ಆ ಹೆಸರಲ್ಲಿ ಅಷ್ಟು ಜೀವ ಇದೆ ಅಂತೆ. ಆ ಹರೇ ಕೃಷ್ಣ ಅನ್ನೋದ್ರಲ್ಲೇ ಅಷ್ಟೇ ಜೀವ ಇದೆ ಅದ್ರಲ್ಲಿ ಅಂತ. ಅಂದ್ರೆ ನೀನ್ ಬೇರೆ ಅಲ್ಲ, ನಿನ್ನ ನಾಮ ಬೇರೆ ಅಲ್ಲ ಅಂತ ಇದ್ರಲ್ಲಿ ಹೇಳ್ತಾ ಇರೋದು. ಸೊ ಈಗ ನೆಕ್ಸ್ಟ್ ಇದಕ್ಕೆ ಹೋಗೋಣ, ಸ್ಕ್ರೀನ್ ಸ್ಲೈಡ್ಗೆ. ನಿಮಿಷ. ಓಕೆ. ಸೊ ಡೂಸ್ ಆಫ್ ಚಾಂಟಿಂಗ್ ಅಂದ್ರೆ ನಾವು ಚಾಂಟಿಂಗ್ ಮಾಡುವಾಗ ಏನೆಲ್ಲ ನೆನ್ಪಿಟ್ಕೊಳ್ಬೇಕು, ಯಾವ್ದು ಮಾಡ್ಬೇಕು ಯಾವ್ದು ಮಾಡ್ಬಾರ್ದು ಅಂತ ಹೇಳಿ ನೋಡೋಣ. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಲು ಪ್ರಾರಂಭಿಸುವ ಮೊದಲು ಪಂಚತತ್ವ ಮಂತ್ರವನ್ನು ಜಪಿಸಬೇಕು. ಓಕೆ, ಪಂಚತತ್ವ ಮಂತ್ರ ಅಂದ್ರೆ ಯಾವುದು? ಸಾರಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಸೊ ಇವರೆಲ್ಲ ಆಚಾರ್ಯರು, ಅವರ ಒಂದು ಆಶೀರ್ವಾದ ತಗೊಂಡು ನಾವು ಮಾಡುವಂಥದ್ದು. ಅಂದ್ರೆ ನಾವು ಅವರೆಲ್ಲ ತುಂಬಾ ಕರುಣಾಮಯಿ ಅವರೆಲ್ಲ. ಸೊ ಹಾಗಾಗಿ ಏನಂದ್ರೆ ನಮಗೆ ಯಾವುದೇ ದೋಷ ನಾವು ಮಾಡಿದ್ರು ಚಾಂಟ್ ಮಾಡುವ ಅದನ್ನ ಕ್ಷಮಿಸ್ಲಿ ಅಂತ ಹೇಳಿ ಅವ್ರದ್ದೊಂದು ಆಶೀರ್ವಾದ ತಗೊಂಡು ನಾವು ಮಾಡುವಂಥದ್ದು. ಇವರೆಲ್ಲ ಚೈತನ್ಯ ಮಹಾಪ್ರಭುಗಳ ಕ್ಲೋಸ್ ಅಸೋಸಿಯೇಟ್ಸ್, ಅಂದ್ರೆ ಗೋಲೋಕದ ನಿವಾಸಿಗಳೇ ಇವರೆಲ್ಲ. ಸೊ ನಿತ್ಯಾನಂದ ಶ್ರೀಕೃಷ್ಣ ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಅಂದ್ರೆ ಕೃಷ್ಣ, ನಿತ್ಯಾನಂದ ಪ್ರಭು ಅಂತ ಹೇಳಿದ್ರೆ ಬಲರಾಮ, ಮತ್ತೆ ಅದ್ವೈತಾಚಾರ್ಯ. ಸೊ ಅದ್ವೈತಾಚಾರ್ಯ ಅಂದ್ರೆ ವಿಷ್ಣು ಅವತಾರ. ಸೊ ಗದಾಧರ ಪಂಡಿತ್, ಸೊ ಗದಾಧರ ಅಂತ ಹೇಳಿದ್ರೆ ರಾಧಾರಾಣಿ. ಮತ್ತೆ ಶ್ರೀವಾಸಾದಿ ಅಂತ ಹೇಳಿದ್ರೆ ನಾರದ ಮುನಿ. ಸೊ ಗೌರಭಕ್ತ ವೃಂದ. ಸೊ ಅದನ್ನ ಹೇಳಿ ಮಾಡುವಂಥದ್ದು. ಅಂದ್ರೆ ಈಗ ನಮ್ಮ ಹತ್ರ ಈ ಬೀಡಿದೆ ನಮ್ಮ ಹತ್ರ. ಸೊ ಇದು ನೋಡ್ಬೋದು ನೀವು ಇಲ್ಲಿ ಹಿಡಿದು ಮಾಡುವಂಥದ್ದು. ಅಂದ್ರೆ ಜಪ ಸೆಷನ್ಗೆ ಯಾರ್ಯಾರು ಬರ್ತೀರಿ ದಯವಿಟ್ಟು ಎಲ್ಲರೂ ಬನ್ನಿ, 1/4 ಗಂಟೆ ಬೇಗ ಬನ್ನಿ. ಒಟ್ಟಿಗೆ ನಾವು ಡೈಲಿ ಜಪ ಮಾಡ್ತಾ ಇದೀವಿ. ಅಟ್ಲೀಸ್ಟ್ ನಿಮಗೊಂದು ಪ್ರಾಕ್ಟೀಸ್ ಆಗತ್ತೆ. ಜಸ್ಟ್ ಒಂದು 10 ನಿಮಿಷ ಆಗತ್ತೆ ಅಷ್ಟೇ ಒಂದ್ ರೌಂಡ್ ಮಾಡಕ್ಕೆ. 108. ಸೊ 8:45 ನಾವು ಸ್ಟಾರ್ಟ್ ಮಾಡ್ತೀವಿ. ಆಗ ದಯವಿಟ್ಟು ಎಲ್ಲರೂ ಜಾಯಿನ್ ಆಗಿ. ಸೊ ಇಲ್ಲಿ ಇದು ಕೃಷ್ಣ ಬೀಡ್ ಅಂತ ಹೇಳ್ತೀವಿ. ಇದು ಮೇನ್ ಬೀಡ್. ಇದನ್ನ ಇಟ್ಕೊಂಡು ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸದಿ ಗೌರಭಕ್ತ ವೃಂದ. ನಂತರ ಹೇಳುವಂಥದ್ದು ಹರೇ ಕೃಷ್ಣ ನಂತರ ಇದೆಲ್ಲ ಹೇಳ್ತಾ ಬಂದು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಹಾಗೆ ಹೇಳ್ತಾ ಬಂದು ಇಲ್ಲಿ ಎಂಡ್ ಆಗುತ್ತಲ್ಲ, ಎಂಡ್ ಆದ್ಮೇಲೆ ಇದನ್ನ ದಾಟೋ ಆಗಿಲ್ಲ ಕೃಷ್ಣ ಬೀಡ್ನ. ಮತ್ತೆ ಇಲ್ಲಿಂದ ಪಂಚತತ್ವ ಮಂತ್ರ ಮತ್ತೆ ಹೇಳ್ಬೇಕು 108 ಆದ್ಮೇಲೆ, ಮತ್ತೆ ಉಲ್ಟಾ ಹಾಗೆ ಬರುವಂತದ್ದು. ಇದನ್ನ ದಾಟೋ ಆಗಿಲ್ಲ ಅಂತ. ಓಕೆ, ಶ್ರವ್ಯವಾಗಿ ಜಪಿಸಿ ಅಂದ್ರೆ ಕೇಳೋ ಆತರ ನಮಗೆ ಕೇಳ್ಬೇಕು ನಾವು ಹೇಳೋ ಅಂತದ್ದು. ಈಗ ನಾನು ಆಕ್ಚುಲಿ ಪ್ರಭುಪಾದ ಹಾಕಿರುವಾಗ ನಾನು ಸ್ವಲ್ಪ ನಿಧಾನ ಕೇಳ್ತೀನಿ, ಯಾಕಂದ್ರೆ ಬೇರೆಯವ್ರಿಗೆ ಅದು
ಡಬಲ್ ವಾಯ್ಸ್ ಬಂದ್ರೆ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಕಾರಣಕ್ಕಷ್ಟೇ. ಅದರ್ವೈಸ್ ಮನೇಲಿ ನಾನು ಒಬ್ಳೆ ಮಾಡುವಾಗ ಜೋರಾಗಿ ನನಗೆ ಕೇಳೋ ಅಂತದ್ದು. ಅದ್ರಲ್ಲಿ ಏನು ಉಪಯೋಗ ಅಂತ ಹೇಳಿದ್ರೆ, ನಾವಿಲ್ಲಾಂದ್ರೆ ನಮ್ ಥಾಟ್ಸ್ ಎಲ್ಲ ಬೇರೆ ಏನೇನೋ ಬರುತ್ತೆ. ಈಗ ನೀವು ಮನ್ಸಲ್ಲಿ ಹೇಳ್ತಾ ಇರಿ, ನಿಮಗೆ ಮಧ್ಯದಲ್ಲಿ ಮರ್ತೋಗುತ್ತೆ, ಆಗತ್ತದು. ಯಾಕಂದ್ರೆ ಅರ್ಜುನನೇ ಹೇಳ್ದಂಗೆ ಮನಸ್ಸನ್ನ ನಾವು ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಹಾಗಾಗಿ ಏನಾಗುತ್ತೆ, ನಾನು ಮನ್ಸಲ್ಲೇ ಹೇಳ್ತೀನಿ ಅಂದಾಗ ನನಗೆ ಬೇರೆ ಥಾಟ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ, ನಾನು ಮರ್ತೋಗ್ತೀನಿ ಜಪ ಮಾಡಕ್ ಅಲ್ವಾ. ಆಗುತ್ತಾ ಇಲ್ವಾ? ಇದು ಎಲ್ರಿಗೂ ಆಗುತ್ತೆ ಅದು. ಸೊ ನಾವೇನ್ ಮಾಡ್ಬೇಕು, ಜೋರಾಗಿ ಹೇಳ್ಬೇಕು. ಜೋರಾಗಿ ಅಂದ್ರೆ ಕಾನ್ಸಂಟ್ರೇಷನ್ ಎಲ್ಲ ಅದ್ರ ಮೇಲೆ ಇರ್ಬೇಕು. ನಾನು ಹರೇ ಕೃಷ್ಣ ಅನ್ನೋ ನಾನು ಕೇಳಿಸ್ಕೋಬೇಕು, ಅದನ್ನ ನಾ ಹೇಳೋದನ್ನ ನಾನು ಕೇಳಿಸ್ಕೋಬೇಕು. ಆಗೇನಾಗುತ್ತೆ, ನಮ್ಮ ಎಲ್ಲ ಇಂದ್ರಿಯಗಳನ್ನು ನಾವು ಆಕ್ಟಿವ್ ಆಗಿಟ್ಟಿರ್ತೀವಿ. ಒಂದ್ ಕಡೆ ಬಾಯಲ್ಲಿ ಹೇಳ್ತಾ ಇರ್ತೀನಿ, ಒಂದ್ ಕಡೆ ಕೇಳ್ತಾ ಇರ್ತೀನಿ, ನನ್ನ ಮನಸ್ಸು ಕೂಡ ಅಲ್ಲೇ ಇರುತ್ತಾಗ. ಸೊ ಕಾನ್ಸಂಟ್ರೇಷನ್ ಫುಲ್ ಜಪದ ಮೇಲೆ ಇರುತ್ತೆ. ಪ್ರತಿಯೊಂದು ಹೆಸರನ್ನು ಸ್ಪಷ್ಟವಾಗಿ ಉಚ್ಚರಿಸಿ. ಅಂದ್ರೆ ಕೆಲವರು ಫಾಸ್ಟ್ ಆಗಿ ಹರೇ ಕೃಷ್ಣ 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 ಆಗೋಗುತ್ತೆ. ಅದು ಕೃಷ್ಣ ಕೃಷ್ಣ ಅಂದ್ರೆ ಮಿಸ್ಟೇಕ್ ಆಗುತ್ತೆ ಹೇಳುವಾಗ ಪ್ರೊನೌನ್ಸಿಯೇಷನ್. ಸೊ ಅದು ತಪ್ಪಾಗುತ್ತೆ. ಹಾಗದು ಹರೇ ಕೃಷ್ಣ ಮಹಾಮಂತ್ರ ಆಗಲ್ಲ, ಅದು ಬೇರೆ ಏನೋ ಆಗೋಗುತ್ತೆ. ಸೊ ಪ್ರತಿಯೊಂದನ್ನು ಸ್ಪಷ್ಟವಾಗಿ ಹೇಳ್ಬೇಕು. ಚಾಂಟ್ ವಿತ್ ರೆಸ್ಪೆಕ್ಟ್, ಡಿವೋಷನ್ ಅಂಡ್ ಕಾನ್ಸಂಟ್ರೇಷನ್. ಸೊ ಅಂದ್ರೆ ನಾವು ಬೇರೆ ತುಂಬಾ ಒಂದು ಶ್ರದ್ಧೆಯಿಂದ ಮಾಡುವಂತದ್ದು, ಶ್ರದ್ಧೆಯಿಂದ ಮಾಡ್ಬೇಕು ಅಂದ್ರೆ ಹೇಳ್ಬೇಕು ಅಂತ ಹೇಳಿ, ಮತ್ತೆ ಏಕಾಗ್ರತೆಯಿಂದ. ನೀವು ಯಾವುದೇ ಸ್ಥಳದಲ್ಲಿ ಜಪಿಸಬಹುದು, ಕುಳಿತುಕೊಳ್ಳಬಹುದು ಅಥವಾ ನಡೆಯಬಹುದು, ಯಾವುದೇ ದಿಕ್ಕನ್ನು ಎದುರಿಸಬಹುದು. ಸೊ ಹಾಗೇನಿಲ್ಲ, ಇದೇ ಕಡೆ ಕೂರ್ಬೇಕಾ ಅಲ್ವಾ, ದೇವ್ರ ಮನೇಲೆ ಕೂತ್ಕೊಂಡ್ ಮಾಡ್ಬೇಕಾ ಅಥವಾ ಹಾಗೆ ಎಲ್ಲೂ ಇಲ್ಲ, ಯಾವ ದಿಕ್ಕೂ ಇಲ್ಲ. ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಯಾವುದೇ ದಿಕ್ಕಲ್ಲಿ ಕೂತ್ಕೊಂಡು ಮಾಡಬಹುದು. ನೀವು ಯಾವುದೇ ಸಮಯದಲ್ಲೂ ಮಾಡ್ಬೋದು, ಇದಕ್ಕೂ ಸಮಯದ ರೆಸ್ಟ್ರಿಕ್ಷನ್ ಇಲ್ಲ. ಎನಿ ಟೈಮ್ ನೀವು ಬಸ್ಸಲ್ಲಿ ಹೋಗುವಾಗ ಅಥವಾ ಶೂಸ್ ಹಾಕಿದ್ರಿ ಅನ್ಕೊಳ್ಳಿ, ಅಂದ್ರೆ ಬಸ್ ಅಥವಾ ಆಫೀಸಿಂದ ಬರುವಾಗ ನೀವು ಸ್ಲಿಪ್ ಅಂದ್ರೆ ಟ್ರಾವೆಲ್ ಮಾಡುವಾಗ ಅಥವಾ ಕ್ಯಾಬ್ ಅಲ್ಲಿ ಏನಾದ್ರು ಕೂತ್ಕೊಂಡಿದೀರಾ, ಅಥವಾ ನೀವು ಡ್ರೈವ್ ಮಾಡುವಾಗ ಮಾಡ್ಬಾರ್ದು, ಬಟ್ ನೀವು ಕೂತ್ಕೊಂಡಿರೋ ತರ ಇದ್ರೆ ನೀವು ಅಲ್ಲಿ ಮಾಡ್ಬೋದು, ಜಪ ಮಾಡ್ಬೋದು, ಆರಾಮಾಗಿ ಜಪ ಮಾಡ್ಬೋದು, ನೋ ಪ್ರಾಬ್ಲಮ್. ಸ್ಲಿಪ್ಪರ್ ಹಾಕಿದೀನಿ ಮಾಡ್ಬಾರ್ದು ಆತರ ಏನಿಲ್ಲ, ವಾಕ್ ಮಾಡ್ತಾನು ಮಾಡ್ಬೋದು. ಬಟ್ ಏನಂದ್ರೆ ಬೆಳಿಗಿನ ಸಮಯ ಮಾಡಿದ್ರೆ ಒಳ್ಳೇದು. ಬ್ರಹ್ಮ ಮುಹೂರ್ತ ಅಂದ್ರೆ ಸೂರ್ಯ ಹುಟ್ಟು 2 ಗಂಟೆ ಮೊದಲು. ಸೊ 4 ಗಂಟೆ 4:15 ಆ ಟೈಮಲ್ಲಿ ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳಿ. ಸ್ನಾನ ಮಾಡುವ ಮೊದಲು ಅಥವಾ ನಂತರ ನೀವು ಜಪಿಸ್ಬೋದು. ಸೊ ಅದು ರೆಸ್ಟ್ರಿಕ್ಷನ್ ಇಲ್ಲ. ಸ್ನಾನ ಮಾಡುವ ಮೊದಲು ಮಾಡ್ಬೋದು, ಸ್ನಾನ ಮಾಡೋ ಮತ್ತೆ. ಮಾತಾಜಿ, ಸ್ಕ್ರೀನ್ ಇಸ್ ಬಿಟಲ್ ಲೋ, ಕ್ಯಾನ್ ಯು ಪುಟ್ ಇನ್ ದ ಸೆಂಟರ್? ಹೌದಾ? No, Mataji, it's like the screen size is like that in the sense like. Yeah, ಅದು ಹಂಗೆ ಅಲ್ಲ. I cannot change, I think. I mean, when the PPT was made, no, Mataji, that was not like stretched to that limit. Oh, so you okay. find that black thing like that central. ಅದೇ ಸೆಂಟರ್ಗೆ ಬರ್ತಾ ಇಲ್ಲ ಅದು. You can't change, right? Now I can't change. It's not possible, Mataji. The PPT only while making that was, I think so. Okay, no problem. Yeah. ಎಣಿಕೆ ಇಟ್ಟುಕೊಂಡು ಜಪಿಸಲು ಸೂಚಿಸಲಾಗುತ್ತದೆ. ಅಂದ್ರೆ ಕೌಂಟ್ ಮಾಡ್ಬೇಕು. ಈಗ ಸ್ವಲ್ಪ ಜನ ಹೇಳ್ತಾರೆ, ನಾನು ಮಾಡ್ತೀನಿ ಹರೇ ಕೃಷ್ಣ ಮಂತ್ರ, ತುಂಬಾ ಮಾಡ್ತೀನಿ, ನಾನು ಲೆಕ್ಕನೇ ಇಲ್ಲ, ಅಂದ್ರೆ ನಾನು ನೆನಪಾದಾಗೆಲ್ಲ ಮಾಡ್ತಾ ಇರ್ತೀನಿ, ಫ್ರೀ ಇದ್ದಾಗೆಲ್ಲ ಮಾಡ್ತೀನಿ ಅಂತ. ಮಾಡ್ಬೋದು, ಅಂದ್ರೆ ಅದು ಸಪ್ರೇಟ್. ಆದ್ರೆ ಏನಂತಾರಲ್ಲ, ಬ್ಲಾಕ್ ಅಕೌಂಟ್ ವೈಟ್ ಅಕೌಂಟ್ ಹಾಗೆ, ಅಂದ್ರೆ ಕೌಂಟ್ ಇಟ್ಟು ಮಾಡ್ಬೇಕು. ಕೌಂಟ್ ಇಟ್ಟು ನೀವು 16 ಮಾಲೆ ಮಾಡಿ ನಂತರ ನೀವ್ ಎಷ್ಟ್ ಬೇಕಾದ್ರೂ ಮಾಡಿ. 1 ಮಾಲೆ ಅಂದ್ರೆ 108 ಮಾಡಿದ್ರೆ 1 ಮಾಲೆ. ಸೊ ಇದಿಷ್ಟು ಫುಲ್ಲು ಕಂಪ್ಲೀಟ್ ಮಾಡಿದ್ರೆ 1 ಮಾಲೆ. ಆ ತರ 16 ಅದು ಪ್ರಭುಪಾದ್ ಕೊಟ್ಟಿರೋದು ನಮಗೆ. ಸೊ 16 ರೌಂಡ್ ಮಾಡಿ ಆಮೇಲೆ ನಾವು ಎಷ್ಟ್ ಬೇಕಾದ್ರೂ ಮಾಡ್ಬೋದು, ಅದು ಲೆಕ್ಕ ಇಲ್ಲ. ಆದ್ರೆ 1 ರೌಂಡು ಮಾಡಿದೆ ನನಗೆ ಎಣಿಕೆ ಇಡಲ್ಲ, ನಾನು ಮಾಡ್ತೀನಿ ಅಂದ್ರೆ ಅದು ತಪ್ಪು. ಯಾಕೆ ಅಂತ ಹೇಳಿದ್ರೆ, ಇದು ಹೇಗೆ ಅಂದ್ರೆ, ಈಗ ಡಾಕ್ಟರ್ ಹತ್ರ ಹೋದ್ರೆ ನಮಗೆ ಕೊಟ್ಟಿರ್ತಾರಲ್ವಾ, ಈಗ ಇನ್ನೊಂದು ಕಾಯಿಲೆ ಅಂದ್ರೆ ಬೆಳಿಗ್ಗೆ ಇಷ್ಟು ತಗೋಬೇಕು 2 ಮಾತ್ರೆ, ಮಧ್ಯಾಹ್ನ 1, ರಾತ್ರಿ 1. ಯಾಕೆ? ಅದ್ ನಮ್ ಕಾಯಿಲೆಗೆ ಅದು ಕೊಟ್ರೇನೆ ಅದು ವಾಸಿ ಆಗುವಂತದ್ದು. ಹಾಗೆ ನಾವೀಗ ಆತರ ಕಾಯಿಲೆ ಇದೆ ನಮ್ಗೆ, ಕಾಯಿಲೆ ಕಂಡೀಷನ್ ಅಲ್ಲಿ ಇದೀವಿ ನಾವು. ಸೊ ನಾವು ಅವ್ರು ಹೇಳಿರೋ ಹಂಗ್ ಮಾಡಿದ್ರೆ ಅಂದ್ರೆ, ಡಾಕ್ಟರ್ ಅಂದ್ರೆ ಸ್ಪಿರಿಚುವಲ್ ಮಾಸ್ಟರ್ ಅಂದ್ರೆ ನಾಟ್ ಲೆಸ್ ದ್ಯಾನ್ ಎನಿ ಡಾಕ್ಟರ್, ಮೋರ್ ದ್ಯಾನ್. ಸೊ ಅವ್ರು ಅಂದ್ರೆ ಡಾಕ್ಟರ್ಗಿಂತ ಹೆಚ್ಚವರು. ಸೊ ಅವ್ರು ಹೇಳಿದ್ದಾರೆ, ಈ ತರ ಒಂದು ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ಅಂದ್ಮೇಲೆ ಅದಕ್ಕೊಂದು ಅರ್ಥ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಾವು ಅದನ್ನ ಪಾಲಿಸ್ಲೇಬೇಕು. ಸೊ ಯಾವುದು ಮಾಡಬಾರದು ಅಂತ, ಒಬ್ಬರು ಮಹಾಮಂತ್ರದ ಒಂದು ಭಾಗವನ್ನು ಮಾತ್ರ ಜಪಿಸಬಾರದು. ಈಗ ನಾವು ಫಾರ್ ಎಕ್ಸಾಂಪಲ್ ಹರೇ ಕೃಷ್ಣ 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 ಅಂತ ಹೇಳ್ಬಿಟ್ಟು ಆಮೇಲೆ ಬೇರೆ ಏನೋ ಮಾತಾಡುವಂಥದ್ದು ಅದಿರ್ಬೋದು, ಅಥವಾ ಬಿಟ್ಬಿಟ್ಟು ಬರೀ ಒಂದ್ ಪಾರ್ಟ್ ಹೇಳುವಂಥದ್ದು, ಹಾಗೆಲ್ಲ ಮಾಡುವಾಗಿಲ್ಲ. ಫುಲ್ ಕಂಪ್ಲೀಟ್ ಆಗಿ ಹೇಳ್ಬೇಕು. ಜಪ ಮಾಡಲು ಕೃಷ್ಣ ಮಣಿ ಮೇಲೆ ಒಬ್ಬರು ಜಪಿಸಬಾರದು. ಸೊ ಇದ್ರ ಮೇಲೆ ಹರೇ ಕೃಷ್ಣ ಹೇಳುವಾಗಿಲ್ಲ. ಇದು ಬರೇ ಪಂಚತತ್ವ ಮಂತ್ರ ಹೇಳಕ್ಕಿರುವಂತದ್ದು, ಕೃಷ್ಣ ಬೇಡ.
ಸೊ ಅಲ್ಲಿ ನಾವು ಹರೇ ಕೃಷ್ಣ ಹೇಳೋಂಗಿಲ್ಲ. ಜಪ ಮಾಡುವಾಗ ಪುಸ್ತಕ ಪತ್ರಿಕೆ ಓದುವುದು ಅಥವಾ ಟಿವಿ ನೋಡುವುದು ಮಾಡಬಾರದು. ಇದು ತುಂಬಾ ಪ್ರಾಬ್ಲಮ್ ಇದು. ಅಂದ್ರೆ ಮೊಬೈಲ್ ನ ದೂರನೇ ಇಡ್ಬೇಕಿದು ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲದೇನೆ ತಗೊಂಡೋಗ್ತೀವಿ. ಯಾಕಂದ್ರೆ ಮೊಬೈಲ್ ಅಷ್ಟು ಅಡಿಕ್ಷನ್ ಎಲ್ಲರಿಗೂ, ಮೊಬೈಲ್ ವಾಟ್ಸಪ್. ಹಾಗಾಗಿ ಹತ್ರದಲ್ಲೇ ಇಡಬಾರ್ದು ಮೊಬೈಲ್. ಬೆಟರ್ ಅಂದ್ರೆ ನೀವು ಜಪ ಮಾಡುವಾಗ ಮೊಬೈಲ್ ನ ಒಂದು ಸೈಲೆಂಟ್ ಅಲ್ಲಿ ಇಟ್ಟು ಬೇರೆ ದೂರದಲ್ಲಿ ಇಟ್ಬಿಡಿ. ಮತ್ತೆ ಪುಸ್ತಕ ಪತ್ರಿಕೆ ಇದೆಲ್ಲ ನೋಡ್ಕೊಂಡು ಟಿವಿ ಎಲ್ಲ ನೋಡ್ಕೊಂಡೆಲ್ಲ ಮಾಡ್ಬಾರ್ದು, ಪ್ರಯೋಜನ ಇಲ್ಲ. ಅದು ಆಕ್ಚುಲಿ ತುಂಬಾ ಅಫೆನ್ಸಿವ್. ಅಂದ್ರೆ ಪದ್ಮ ಪುರಾಣದಲ್ಲಿ ವೇದವ್ಯಾಸರು 10 ಅಫೆನ್ಸಸ್ ಕೊಟ್ಟಿದ್ದಾರೆ. ನಾವು ಅದು ಗ್ರೂಪ್ ಅಲ್ಲಿ ಹಾಕ್ತಿವಿ ನಿಮಗೆ. 10 ಅಪರಾಧಗಳಿದೆ. ಅಂದ್ರೆ ಜಪ ಮಾಡುವಾಗ ಯಾವುದೆಲ್ಲ ಅದು ಒಟ್ಟು 10 ಅಪರಾಧಗಳಿದೆ. ಅದನ್ನ ಮಾಡಬಾರ್ದು ಈ ಹರೇ ಕೃಷ್ಣ ಮಂತ್ರ ಹೇಳುವಾಗ. ಸೊ ಅದರಲ್ಲಿ ಇದು ಒಂದು ಅಪರಾಧ. ಅಂದ್ರೆ ಕಾನ್ಸಂಟ್ರೇಷನ್ ಮಾಡದೆ, ಏಕಾಗ್ರತೆ ಇಲ್ಲದೆ ಮಾಡುವಂತದ್ದು ಒಂದು ಅಪರಾಧ ಆಗುತ್ತದೆ. ಜಪ ಮಾಡುವುದರಿಂದ ಪ್ರಯೋಜನಗಳು. ಸೊ ಏನೇನ್ ಪ್ರಯೋಜನ ಅಂತ ಹೇಳಿ ಚಾಟ್ ಅಲ್ಲಿ. ಪಾಪದ ಪ್ರತಿಕ್ರಿಯೆಗಳಿಂದ ಬಿಡುಗಡೆ. ಸೊ ನಾವೇನ್ ಅಂದ್ರೆ ಈಗ ನಾವು ಮಾಡಿರೋ ಕರ್ಮಗಳಲ್ಲಿ ನಮಗೆ ಎಷ್ಟೋ ಪಾಪಗಳು ಕಾದಿದೆ, ಅಂದ್ರೆ ಪ್ರತಿಕ್ರಿಯೆಗಳು ಕಾದಿದೆ ಫ್ಯೂಚರ್ ಅಲ್ಲಿ ಅಲ್ವಾ. ಸೊ ಆದ್ರೆ ಏನ್ ಹೇಳ್ತಾ ಇದಾರೆ ಅಂದ್ರೆ ಇದೊಂದು ಹರೇ ಕೃಷ್ಣ ಮಂತ್ರ ಮಾಡೋದ್ರಿಂದ ಅದರಿಂದ ನಮಗೆ ಬಿಡುಗಡೆ ಸಿಗುತ್ತೆ ಅಂತ. ಯಾಕಂದ್ರೆ ನಮಗೆ ಆ ಆಚಾರ್ಯರ ಒಂದು ರಕ್ಷಣೆ ಸಿಗುತ್ತೆ. ಯಾಕಂದ್ರೆ ಪ್ರಭುಪಾದ್ ನಮಗೆ ಹೇಳಿದ್ದಾರೆ ಪ್ರೊಟೆಕ್ಷನ್ ಕೊಡ್ತೀನಿ ಅಂತ. ಸೊ ಪ್ರಭುಪಾದ್ ಹೇಳಿದ್ಮೇಲೆ ಅದು ಸತ್ಯ. ಯಾಕಂದ್ರೆ ಅವರು ಈ ಲೋಕದವರೇ ಅಲ್ಲ, ಅವರು ಗೋಲೋಕದವರು ಪ್ರಭುಪಾದ್. ಸೊ ಹಾಗೂ ಇಲ್ಲಿ ಏನ್ ಹೇಳ್ತದೆ, ರಿಲೀಫ್ ಫ್ರಮ್ ಅನ್ವಾಂಟೆಡ್ ಡ್ರೈವ್ಸ್ ಅಂಡ್ ಹ್ಯಾಬಿಟ್. ಸೊ ನಮಗೆ ಏನೇನ ಅಂದ್ರೆ ಬೇಡದ ಇದೆಲ್ಲ ಆಟೋಮೆಟಿಕ್ ಆಗಿ ಹೋಗುತ್ತೆ ನಿಮಗೆ. ನೀವು ಯಾವಾಗ ಇದು ಹರೇ ಕೃಷ್ಣ ಮಂತ್ರ ಹೇಳ್ತಾ ಬರ್ತೀರಾ, ನಮಗೆ ಗೊತ್ತಿಲ್ದೇನೆ ಬೇಡದೇ ಇರೋದೆಲ್ಲ ಹೋಗುತ್ತೆ ಆಟೋಮೆಟಿಕ್ ಆಗಿ. ಅಂದ್ರೆ ಮನ್ಸನ್ನ ಕಂಟ್ರೋಲ್ ತರಬೇಕು. ಲೈಕ್ ಕೃಷ್ಣ ಹೇಳ್ದಂಗೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ವೈರಾಗ್ಯ ಬೇಕು, ಮತ್ತೆ ಅಭ್ಯಾಸ ಮತ್ತು ವೈರಾಗ್ಯ ಮಾಡೋದ್ರಿಂದ ಕಂಟ್ರೋಲ್ ಮಾಡ್ಬೋದು ಮೈಂಡ್ನ ಕಂಟ್ರೋಲ್ ಮಾಡಿದ್ಮೇಲೆ ಏನಾಗುತ್ತೆ ನಮಗೆ ಮತ್ತೆ ಈ ತರ ಹರೇ ಕೃಷ್ಣ ಮಂತ್ರ ಮಾಡ್ಕೊಂಡು ಅದ್ರ ಜೊತೆ ಸ್ವಲ್ಪ ಮಾಡಿದ್ರೆ ಅದು ನಾವು ಅದರಿಂದ ಹೊರಗಡೆ ಬರ್ಬೋದು, ಯಾವುದೇ ಒಂದು ಚಟಗಳಿಂದ ಹೊರಗಡೆ ಬರ್ಬೋದು. ಸೊ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ನಾವೆಲ್ಲ ವಿ ಆರ್ ಸ್ಲೇವ್ಸ್ ಆಫ್ ಎನಿ ವಿಮ್ಸಿಕಲ್ ಥಾಟ್ಸ್ ಅಂಡ್ ಡಿಸೈರ್ಸ್. ನೋಡಿ, ಥಾಟ್ಸ್, ವಿಮ್ಸಿಕಲ್ ಥಾಟ್ಸ್ ಏನಾದ್ರೂ ಬರ್ತಾ ಇರುತ್ತೆ ನಮಗೆ, ಯೋಚನೆಗಳು, ಬೇಡದ ಯೋಚನೆಗಳು ಮತ್ತೆ ಆಸೆಗಳು. ಸೊ ಇದೆರಡರಿಂದ ಬಿಡುಗಡೆ ಆಗ್ಬೇಕಾದ್ರೆ ನಾವು ಹರೇ ಕೃಷ್ಣ ಮಂತ್ರ ಹೇಳ್ಬೇಕು. ಮಾನಸಿಕ ಒತ್ತಡದಿಂದ ಬಿಡುಗಡೆ. ಸೊ ಭಕ್ತರಲ್ಲಿ ಯಾವುದೇ ಒಂದು ಮಾನಸಿಕ ಒತ್ತಡ ಇರಲ್ಲ, ಅವ್ರು ಯಾವಾಗ್ಲೂ ಖುಷಿಯಾಗಿರ್ತಾರೆ. ಮನಃಶಾಂತಿ ಮತ್ತು ನೆಮ್ಮದಿ. ಆಕ್ಚುಲಿ ಇದು ನಿಜ ಮ್ಯಾಜಿಕ್ ಅನ್ಸುತ್ತೆ. ಲೈಕ್ ನಂಗೆ ಫಸ್ಟ್ ಟೈಮ್ ನಾನು ಆಕ್ಚುಲಿ ಮಾಯಾಪುರ್ಗೆ ಹೋಗಿದ್ದು ಲಾಸ್ಟ್ ಮಂತ್ ಇಸ್ಕಾನ್ ಇಂದ ಇತ್ತು. ಐ ಮೀನ್ ನೀವೆಲ್ಲರೂ ಇಂಟ್ರೆಸ್ಟ್ ಇರೋರು ಆಕ್ಚುಲಿ ಬೃಂದಾವನಕ್ಕೆ ಪ್ಲಾನ್ ಮಾಡಿದ್ದಾರೆ ಪ್ರಭುಜಿ, NND ಪ್ರಭುಜಿ. ಫೆಬ್ರವರಿ ತಿಂಗಳಲ್ಲಿ 24ರಿಂದ ಅಂದ್ರೆ ಒಟ್ಟು 5 ದಿನ. ಯಾರ್ಯಾರು ಇಂಟ್ರೆಸ್ಟ್ ಇರೋರು ಹೇಳಿ. ಸೊ ನೀವುನು ಭಾಗಿಯಾಗ್ಬೋದು ಬೃಂದಾವನಕ್ಕೆ. ತುಂಬಾ ಚೆನ್ನಾಗಿರುತ್ತೆ. ನಿಮ್ ಭಕ್ತರ ಜೊತೆ ಇರುವಂತದ್ದು ಫುಲ್ ಡೇ ನಿಮಗೆ ಅಂದ್ರೆ ಎಷ್ಟು ಆಧ್ಯಾತ್ಮಿಕದಲ್ಲಿ ಮುಳುಗಿರ್ಬೋದು ಅಂದ್ರೆ ಅಲ್ಲಿ ನಾವು ಭಜನ್ ಮಾಡುವಂಥದ್ದು, ಕೀರ್ತನ್ ಮಾಡುವಂಥದ್ದು, ಜಾಗಗಳಿಗೆ ಹೋಗುವಂಥದ್ದು, ಅಲ್ಲೆಲ್ಲ ಅಂದ್ರೆ ಅಲ್ಲಿದು ಮಹಿಮೆ ಹೇಳ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನನ್ಗೆ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಆತರ ಎಕ್ಸ್ಪೀರಿಯನ್ಸ್. ನಾನು ಮಾಯಾಪುರ್ ಹೋಗಿದ್ದು, ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಹುಟ್ಟಿರೋ ಜಾಗ ಅದು. ಸೊ ತುಂಬಾ ಚೆನ್ನಾಗಿತ್ತು. ನಾವೆಲ್ಲ ಹೋಲ್ ಡೇ ಕೀರ್ತನ್ ಮಾಡೋದು, ಡ್ಯಾನ್ಸ್ ಮಾಡೋದು, ಅಂದ್ರೆ ಅದು ಬೇರೆನೆ ಎಕ್ಸ್ಪೀರಿಯನ್ಸ್ ಅದು. ಸೊ ನಿಜವಾದ ಸಂತೋಷ, ನಿಜ ಇದು. ಆತ್ಮ ಸಾಕ್ಷಾತ್ಕಾರ. ಸೊ ಆತ್ಮ ಸಾಕ್ಷಾತ್ಕಾರ ನಿಧಾನಕ್ಕಾಗುತ್ತೆ, ಯಾಕಂದ್ರೆ ಕೃಷ್ಣನೇ ಕೊಡ್ತಾನೆ. ಅಂದ್ರೆ ಕೃಷ್ಣ ಬುದ್ಧಿವಂತಿಕೆ ಕೊಡ್ತಾನೆ. ನಾವ್ ಯಾವಾಗ ಚಾಂಟಿಂಗ್ ಒಂದು ಏಕಾಗ್ರತೆಯಿಂದ ಒಂದು ಭಕ್ತಿಯಿಂದ ಮಾಡ್ತಾ ಬರ್ತೀವೋ ಅದು ನಿಧಾನಕ್ಕೆ ಇದೆಲ್ಲ ಆಗುವಂತದ್ದು. ಹರೇ ಕೃಷ್ಣ ಜಪ ಮಾಡುವ ಬಗ್ಗೆ ಜನರು ಏನ್ ಹೇಳ್ತಾರೆ. ಸೊ ಬೇರೆ ಬೇರೆ ಸುಮಾರು ಜನ ಸೆಲೆಬ್ರಿಟೀಸ್ ಎಲ್ಲರೂ ಫಾಲೋ ಮಾಡ್ತಾ ಇದಾರೆ. ಅಂದ್ರೆ ವೆಸ್ಟ್ ಅಲ್ಲೆಲ್ಲಾನು ಯಾಕೆ ಫಾಲೋ ಮಾಡ್ತಾರೆ, ಅವ್ರದ್ದು ಅಭಿಪ್ರಾಯ ಏನು ನೋಡೋಣ. ಅಯ್ಯೋ ಟೆಕ್ಸ್ಟೇ ಇಲ್ಲ ಇಲ್ಲಿ, ಒಂದು ನಿಮಿಷ. ಸೊ ಜಾರ್ಜ್ ಹ್ಯಾರಿಸನ್
ಸೊ ಇವರು ಬೀಟಲ್ಸ್ ಅಂತ ಹೇಳಿ ನಾನು ಫಸ್ಟ್ ಡೇ ಅಲ್ಲಿ ತೋರಿಸಿದ್ದೆ, ಯಾರಿಗೆ ನೆನಪಿದೆಯಾ ಗೊತ್ತಿಲ್ಲ. ಅವರೊಂದು ಅಂದ್ರೆ ಮ್ಯೂಸಿಕ್ ಕಂಪನಿ, ಫೇಮಸ್ ಮ್ಯೂಸಿಕ್ ಕಂಪನಿ. ಸೊ ಅವರಿಂದ ಆದ್ರೆ ಇನಿಷಿಯಲ್ ಆಗಿ ಪ್ರಭುಪಾದ್ ಅಲ್ಲಿ ಅಮೆರಿಕಕ್ಕೆ ಹೋದಾಗ ಅವರಿಂದನೂ ತುಂಬಾ ಹೆಲ್ಪ್ ಆಗಿದೆ ಕೃಷ್ಣ ಪ್ರಜ್ಞೆಯಲ್ಲಿ. ಅಂದ್ರೆ ಅವರ ಒಂದು ಮ್ಯೂಸಿಕ್ ಹರೇ ಕೃಷ್ಣ ಮಂತ್ರ ಎಲ್ಲ ಹೇಳಿದ್ದು ತುಂಬಾ ಫೇಮಸ್ ಆಗಿದೆ. ಅದರಿಂದಾಗಿ ಬೇರೆ ಬೇರೆ ದೇಶಗಳಲ್ಲಿ ಅದು ಈ ಮೂಮೆಂಟಿಗೆ ಒಂದು ಇದು ಸಿಕ್ತು, ಮೊಮೆಂಟಮ್ ಏನಿದೆ ಅದು ಸಿಕ್ಕಿದ್ದು ಇವರಿಂದ. ಸೊ ಅವರು ಜಾರ್ಜ್ ಹ್ಯಾರಿಸನ್ ಅವ್ರು ಏನ್ ಹೇಳ್ತಾರೆ, ಇದು ನಿಜವಾಗಿಯೂ ದೇವರ ಸಾಕ್ಷಾತ್ಕಾರವನ್ನು ಹೊಂದಿರುವ ಪ್ರಕ್ರಿಯೆ ಅಂತ ಹೇಳಿ. ಇವರು ಯಂಗೆಸ್ಟ್ ಡೈರೆಕ್ಟರ್ ಜೀನ್ ಕ್ಲಾಡ್ ಹ್ಯಾಲಿಚಿ ಅಂತ ಹೇಳಿ, ಅವರು 3M ಕಂಪನಿದು ಓನರ್. ಸೊ ಅವರೇ ಡೈರೆಕ್ಟರ್. ಸೊ ಅವರು ಫ್ರಾನ್ಸ್. ಸೊ 29 ವರ್ಷದವರು. ಅವ್ರೇನ್ ಹೇಳ್ತಾರೆ, ನಾನು ಹರೇ ಕೃಷ್ಣ ಎಂದು ಜಪಿಸಲು ಪ್ರಾರಂಭಿಸಿದಾಗ ಎಲ್ಲವೂ ನನಗೆ ಶುಭದಾಯಕವಾಯಿತು. ಅಂದ್ರೆ ಎಲ್ಲ ಒಳ್ಳೇದಾಗ್ತಾ ಬಂತಂತೆ ಲೈಫಲ್ಲಿ. ಸೊ ಆಲ್ಬರ್ಟ್ ಬ್ರಷ್ ಫೋರ್ಡ್, ಇದು ಆಕ್ಚುಲಿ ನಮ್ಮ ಮಾಯಾಪುರಲ್ಲಿ ಇವಾಗ 500 ಕೋಟಿ ಪ್ರಾಜೆಕ್ಟ್ ಆಗ್ತದೆ, ವೇದಿಕ್ ಪ್ಲಾನೆಟೇರಿಯಂ ಅಂತ ಹೇಳಿ. ಮಸ್ಟ್ ಸಿ ಅದ ಎಲ್ಲರಿಗೂ ನೈಕ್. ಸೊ ಆ ಪ್ಲಾನೆಟೇರಿಯಂ, ಸಾರಿ ಸ್ವಲ್ಪ ಲೇಟ್ ಆಯ್ತು, ಒಂದು 5 ನಿಮಿಷ ಅಷ್ಟೇ. ಸೊ ಆ ಪ್ಲಾನೆಟೇರಿಯಂ ಆಗಲಿ 250 ಕೋಟಿ ಇವ್ರು ಕೊಟ್ಟಿದ್ದಾರೆ. ಇಸ್ ಅಂಬರೀಶ್ ದಾಸ್ ಅಂತ ಹೇಳಿ. ಸೊ ಅವ್ರ ಹೆಸರು ಆಕ್ಚುಲಿ ಆಲ್ಬರ್ಟ್ ಬ್ರಷ್ ಫೋರ್ಡ್. ಇವರು ಅವರ ಮೊಮ್ಮಗ, ಅಂದ್ರೆ ಆ ಫೋರ್ಡ್ ಮಾಲೀಕನ ಮೊಮ್ಮಗನ. ಸೊ ಅವ್ರು ಅಷ್ಟು ಕೊಡ್ತಾ ಇದಾರೆ 250. ಓಕೆ, ಇವ್ರು ಓನರ್ ಆಲ್ಬರ್ಟ್ ಬ್ರಷ್ ಹೇಳಿರೋದು. ಸೊ ಇವರು ಅಂಬರೀಶ್ ಓಕೆ, ಇವರ ಮಗ ಅನ್ಸುತ್ತೆ ಅಂಬರೀಶ್ ದಾಸ್. ಸೊ ಹರೇ ಕೃಷ್ಣ ಎಂದು ಜಪಿಸುವುದು ನನ್ನ ಜೀವನದಲ್ಲಿ ಭಾರಿ ಪ್ರಭಾವ ಬೀರಿದೆ ಅಂತ ಹೇಳಿ. ನಾನು ಇವರು ND ದೇಸಾಯಿ, ಲೀಡಿಂಗ್ ಇಂಡಸ್ಟ್ರಿಯಲಿಸ್ಟ್, ಅಪಾರ್ ಲಿಮಿಟೆಡ್, ಜಿ ಅಪಾರ್ ಲೈಟಿಂಗ್, ಸೀಮಾ ಟ್ಯೂಬ್ಸ್, ಅಪಾರ್ ಇನ್ಫೋಟೆಕ್. ಇವ್ರೇನ್ ಹೇಳ್ತಾರೆ, ನಾನು ಹಲವು ವರ್ಷಗಳಿಂದ ಹರೇ ಕೃಷ್ಣ ಎಂದು ಜಪಿಸುತ್ತಿದ್ದೇನೆ ಮತ್ತು ನಾನು ಎಂದಿಗೂ ಹೆಚ್ಚು ಆಹ್ಲಾದಕರವಾದದ್ದನ್ನು ಕಂಡುಕೊಂಡಿಲ್ಲ. ಅಂದ್ರೆ ಇದಕ್ಕಿಂತ ಖುಷಿಯಾಗಿರುವಂತದ್ದು ನನಗೆ ಬೇರೆ ಕಾಣಿಸಿಲ್ಲ ಅಂತ ಹೇಳಿ. ರಿಷಿಕೇಶ್ ಮಫತ್ಲಾಲ್, CEO ಮಫತ್ಲಾಲ್ ಫ್ಯಾಬ್ರಿಕ್ಸ್, ಇವ್ರೇನ್ ಹೇಳ್ತಾರೆ, ಹರೇ ಕೃಷ್ಣ ಎಂದು ಜಪಿಸುವುದರಿಂದ ನನ್ನ ಜೀವನದಲ್ಲಿ ಎಲ್ಲಾ ಏರಿಳಿತಗಳನ್ನು ಬಹಳ ಆತ್ಮವಿಶ್ವಾಸ ಮತ್ತು ಮನಸ್ಸಿನ ಶಾಂತಿಯಿಂದ ಎದುರಿಸಲು ಸಹಾಯ ಮಾಡಿದೆ. ಸೊ ನಮ್ಗೆ ಲೈಫಲ್ಲಿ ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಸೊ ಅದನ್ನ ಎದುರಿಸುವಂತ ಶಕ್ತಿ ಹರೇ ಕೃಷ್ಣ ಮಂತ್ರ ಕೊಡುತ್ತೆ ಅಂತ ಹೇಳಿ. ಸೊ ಇದೊಬ್ರು ಮಾಡೆಲ್, ಆನಿ ಸ್ಕಾಫಸ್, ಡಚ್ ಮಾಡೆಲ್. ಅಭ್ಯಾಸಗಳನ್ನು ತ್ಯಜಿಸಲು ನನಗೆ ಸಹಾಯ ಮಾಡಿತು. ಅಂದ್ರೆ ಬ್ಯಾಡ್ ಹ್ಯಾಬಿಟ್ಸ್, ಬೇಡದೇ ಇರೋ ಅಭ್ಯಾಸಗಳನ್ನೆಲ್ಲ ತ್ಯಜಿಸಕ್ಕೆ ಇದ್ ಮಾಡ್ತು. ಇದು ನನ್ನ ವಿಷಯಗಳಂದ್ರೆ ದೃಷ್ಟಿಯನ್ನು ಬದಲಾಯಿಸಿತ್ತು. ಅಂದ್ರೆ ಇವಳು ನೋಡಿ, ಈ ತರ ಇದ್ದವಳು ಮಾಡೆಲ್, ಈಗ ಈ ತರ ಆಗಿದೆ, ವೈಷ್ಣವ ಡ್ರೆಸ್. ಸೊ ಇದು ಇನ್ನೊಬ್ರು ಮಾಡೆಲ್, ವಿಕಿ ಓವರ್ಟನ್ ಅಂತ ಹೇಳಿ, ಯುರೋಪಿಯನ್ ಮಾಡೆಲ್. ಹರೇ ಕೃಷ್ಣ ಎಂದು ಜಪಿಸಲು ಪ್ರಾರಂಭಿಸುವ ಮೂಲಕ ನನಗೆ ಅಪಾರ ಸಂತೋಷವಾಗಿದೆ. ಹರೇ ಕೃಷ್ಣ, ಇವರು ಬ್ರೂಸ್ ಕ್ಲೀನ್ಬರ್ಗ್, ಆರ್ಮಿ ಆಫೀಸರ್. ಹರೇ ಕೃಷ್ಣ ಭಕ್ತರೊಂದಿಗೆ ಬೆರೆಯಲು ಪ್ರಾರಂಭಿಸಿದ ನಂತರ ಮತ್ತು ಮಹಾಮಂತ್ರವನ್ನು ಜಪಿಸಿದ ನಂತರ ಜೀವನದ ಬಗ್ಗೆ ನನ್ನ ದೃಷ್ಟಿಕೋನವು ಹೆಚ್ಚು ಪ್ರಕಾಶಮಾನವಾಗಿದೆ. ಸೊ ಎಲ್ಲರೂ ಅನ್ಕೊಳ್ಳೋದೇನು, ಸ್ಪಿರಿಚುಯಾಲಿಟಿ ಅಂದ್ರೆ ಡಲ್ ಅಂತ, ಅಂದ್ರೆ ಎಲ್ಲಾ ಅಂದ್ರೆ ಏನೋ ಒಂದು ಲೈಫಲ್ಲಿ ಏನ್ ಇಂಟ್ರೆಸ್ಟ್ ಇಲ್ಲದೆ ಇರೋ ಹಾಗೆ ಇರುವಂತ ಅಲ್ಲ. ಇದು ಆಕ್ಚುಲಿ ಇನ್ನೂ ಜಾಸ್ತಿ ಜೀವನಕ್ಕೆ ಜಾಸ್ತಿ ಬೆಳಕು ಕೊಡುವಂತದ್ದು ಆಧ್ಯಾತ್ಮಿಕತೆ ಅಂತ ಹೇಳಿದ್ರೆ. ಸೊ ಅವ್ರು ಹೇಳ್ತಾರೆ, ನನ್ನ ದೃಷ್ಟಿಕೋನ ಇನ್ನೂ ಪ್ರಕಾಶಮಾನವಾಗಿದೆ ಅಂತ ಹೇಳಿ. ಜಪ ಮಾಡುವುದರಿಂದ ನಾನು ದೇವರಿಗೆ ಹತ್ತಿರವಾಗುವ ಅನುಭವವಾಗುತ್ತದೆ ಅಂತ ಅವರ ಹೆಸರೇ ಹೊರಟೋಗಿದೆ. ಸೊ ಇವರು ಡೇವಿಡ್ ವಾಲ್ಫ್. ಸೊ ಅವ್ರೇನ್ ಹೇಳ್ತಾರೆ, ಮಹಾಮಂತ್ರ ಒತ್ತಡ, ಖಿನ್ನತೆ ಮತ್ತು ಅಜ್ಞಾನದ ಕ್ರಮವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಮತ್ತು ಒಳ್ಳೆಯತನದ ಕ್ರಮವನ್ನು ಗಮನೀಯವಾಗಿ ಹೆಚ್ಚಿಸುತ್ತದೆ. ಓಕೆ, ಇವರು ರಿಸರ್ಚರ್ ಕೂಡ. ಯಾರು? ಮಾಸ್ಟರ್ ಆಫ್ ಸೋಷಿಯಲ್ ಸರ್ವಿಸ್ ಪ್ರೋಗ್ರಾಮ್ ಅಟ್ ಫ್ಲೋರಿಡಾ ಯೂನಿವರ್ಸಿಟಿ. ಅಂದ್ರೆ ಹರೇ ಕೃಷ್ಣದಿಂದ ಹೇಳೋದ್ರಿಂದ ಏನ್ ಎಫೆಕ್ಟ್ ಆಗುತ್ತೆ ಇದ್ರ ಬಗ್ಗೆ ಒಂದು ಸ್ಟಡಿ, ರಿಸರ್ಚೇ ಮಾಡ್ತಾ ಇದಾರೆ. ಈಸ್ ಎ ರಿಸರ್ಚರ್, ಫ್ಲೋರಿಡಾ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ನೋಡಿ. ಸೊ ಇವ್ರೇನ್ ಹೇಳ್ತಾರೆ,
ಪಾಲ್ ಬ್ಲೇರ್. ಒತ್ತಡಕ್ಕೊಳಗಾದಾಗ ನಾನು ಜಪಿಸುತ್ತೇನೆ. ಇದು ನನ್ನ ಬ್ಯಾಟರಿಗಳನ್ನು ಚಾರ್ಜ್ ಮಾಡುವ ಒಂದು ವಿಷಯ. ಇದು ನನ್ನ ಮನಸ್ಸನ್ನು ತೆರವುಗೊಳಿಸುತ್ತದೆ ಮತ್ತು ನನ್ನನ್ನು ಮತ್ತೆ ಎಂತ ಇದು, ಒಂದು ನಿಮಿಷ, ಇಲ್ಲ ಟೆಕ್ಸ್ಟ್ ಏನೇನೋ ಆಗಿದೆ ಇವತ್ತು, ಗಮನಕ್ಕೆ ತರುತ್ತದೆ. ಸೊ ಯಾವಾಗ ನಾವು ಒತ್ತಡದಲ್ಲಿದ್ದಾಗ ಜಪಿಸುವಂತದ್ದು ಅಂತ ಅವರು ಹೇಳ್ತಾ ಇದಾರೆ. ಸೊ ನಾನು ಸಮಥಿಂಗ್ ರಾಂಗ್, ನರಗಳಾಗಿದ್ದಾಗ ಟ್ರಾನ್ಸ್ಲೇಷನ್ಸ್ ಮಿಸ್ಟೇಕ್ ಇದೆ, ಇಂಗ್ಲಿಷ್ ಟು ಇಂಗ್ಲಿಷ್. ನಾನು ಸಣ್ಣ ವಿಷಯಗಳಲ್ಲಿ ಬೆಚ್ಚಿ ಬೀಳುವುದಿಲ್ಲ. ಐ ಥಿಂಕ್ ಇಟ್ ಇಸ್ ಸಣ್ಣ ಸಣ್ಣ ವಿಷಯಗಳಿಗೆ ನಾನು ಈಗ ಭಯ ಪಡಲ್ಲ, ಅಂದ್ರೆ ಜಪ ಮಾಡೋದ್ರಿಂದ ಅಂತ ಹೇಳಿ ಅದ್ರದ್ದು ಸಾರ. ಸಮಥಿಂಗ್ ಮಿಸ್ಟೇಕ್ ಇದೆ ಅದ್ರಲ್ಲಿ. ಸೊ ಹರೇ ಕೃಷ್ಣ ಎಂದು ಇವರು ರಮೇಶ್ ಲಾಲ್ ಏನ್ ಹೇಳ್ತಾರೆ? ಹರೇ ಕೃಷ್ಣ ಎಂದು ಜಪಿಸುವುದು ಮತ್ತು ಕೃಷ್ಣ ಪ್ರಜ್ಞೆಯ ಬಗ್ಗೆ ಅಧಿಕೃತ ಪುಸ್ತಕಗಳನ್ನು ಓದುವುದು ನನಗೆ ಬಹಳ ಶಾಂತಿ ತಂದಿದೆ. ರಮೇಶ್ ಲಾಲ್, ಟೊರೆಂಟೊ ಹೆಲ್ತ್ ಸ್ಪಾ ಪ್ರೊಪ್ರೈಟರ್. ಓಕೆ, ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ನೀವು ಸಹ ಜಪಿಸಬಹುದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ್ ರಾಮ್ ಹರೇ ಹರೇ. ಮತ್ತು ಸಂತೋಷವಾಗಿರಿ. ಜಸ್ಟ್ ಒಂದು 2 minutes ವಿಡಿಯೋ ಇದೆ, ಪ್ರಭುಪಾದ್ ತೋರಿಸ್ತೀನಿ ನಾನು. ಅದಾದ್ಮೇಲೆ ನಾವು ಕ್ವಶನ್ ಅಂಡ್ ಆನ್ಸರ್ ನೋಡೋಣ. ಜಸ್ಟ್ ಐ ವಾಂಟ್ ಟು ಶೋ ಯು ದಟ್. ಜಸ್ಟ್ ತುಂಬಾ ಸ್ಮಾಲ್ ವಿಡಿಯೋ. ಇದೊಂದು ಇಂಟರ್ವ್ಯೂ ಪ್ರಭುಪಾದ್ ಅಲ್ಲಿ ಫೇಮಸ್ ಆದಾಗ. ಜಸ್ಟ್ 4 minutes ಇದೆ, ನೋಡೋಣ ಎಲ್ಲರೂ. ಕೇಳಿಸ್ತಾ ಇದೆಯಾ ಮಾತಾಜಿ? ಕೇಳಿಸ್ತಾ ಇದೆಯಾ ನೀಲಂ ಮಾತಾಜಿ? ಇಸ್ ಇಟ್ ಆಡಿಬಲ್? No, Mataji. ಅಲ್ಲ, ಈಗ video is not ಸ್ಟಾಪ್ audible. ಮಾಡಿದೆ. ಈಗ Your ನೋಡಿ, voice- ಈಗ Movement is to No. have God Idea? consciousness. Now it's there. ಓಕೆ, ಐ ಪುಟ್ ಫ್ರಮ್ ಫಸ್ಟ್. Mataji, can you increase the volume? This is the highest. No? ಒಂದ್ ನಿಮಿಷ ನೋಡ್ತೀನಿ. You can increase. The Hare Krishna movement some 7 years ago in 1967, did you not? Yes. In a capsule, what is the movement? The movement is to have God consciousness of the human being. The human being is distinguished from the animals, that the animals cannot understand what is God. Mm-hmm. And if the human being also does not understand what is God, then he is animal. I see. And so your movement is to bring about an understanding of God Yes. among human beings. Yes. And Hare Krishna means what? Hare Krishna means addressing the energy of God. Hare means the energy of God, and Krishna means God. Mm-hmm. Okay. You were here yesterday and to attend your annual festival that was held here in Golden Gate Park, and we were there too. And in fact, here it is. A few thousand people came out to hear it. How many people are now disciples of the Krishna consciousness movement? Dedicated life, about 10,000 About 10,000 dedicated in the ones. Western world. Mm-hmm. Your Grace, is there any significance at all in the shaved head? Why are heads shaved? We keep ourselves very clean, that's all. Oh, it's just a cleanliness thing. Yes. Is there any significance in the color of the robes? At least at the present moment, people think that by keeping long hair, it becomes very beautiful. I see. Yes. So we are against that. Mm-hmm. Just as simple as that. Is there any significance in the yellow robes? Yellow robe is the dress, those who are dedicated. Mm-hmm. Yes. It could very well have been a blue robe. It's just something that was arrived at. This saffron. Mm-hmm. Mm-hmm.
Your Grace, why do you feel that so many people are pulling away from the traditional religions in this country, such as Christianity and so forth, and going for the trying to understand the Eastern religions? We hear a lot of swamis and gurus and other type of yogi and so forth. Why do you feel that people are pulling away from the traditional Christian standards here? But we see that the Christian churches, especially I have seen in London, mostly closed. People are not interested, or the Christian leaders, they cannot make them interested. Why? Did Christianity fail the people, which is why they're turning to other things? Or? I think so. Mm-hmm. Mm-hmm. You say that Hare Krishna consciousness pretty much takes the absolute truths from the Bible, the Quran, the Torah, and the Vedic. Yeah, everywhere. Everywhere. Religion means to understand God. I understand, but do you feel that in getting truths from various places like the Bible and the Quran and so forth, don't you run into conflicts at all or contradictions in those particular philosophies? No, I don't find any conflict, because the ultimate goal is God. So you have to understand God and try to love Him. So you can go through any religious process. If the goal is attained, that you understand what is goal, and you try to love Him, then your life is perfect. Why do we see so many of your followers chanting almost all the time? Chanting means to keep association with God always. So you have to audibly chant Hare Krishna? Yes. This is transcendental vibration. Just like a radio message, if you keep contact with the radio message, then you know everything what is going on outside. Similarly, this transcendental sound, Hare Krishna, if you chant, then you keep connection with God directly. Thank you very much, Your Divine Grace. It's been our privilege to talk with you and to meet you. Thank you. And hope that we can see you again when you return. Hare Krishna. Hare Krishna. Okay. Okay, ಹರೇ ಕೃಷ್ಣ. ಎಲ್ರಿಗೂ ಇಷ್ಟ ಆಯ್ತು ಅನ್ಕೊಳ್ತೀನಿ. ಅನ್ಸುತ್ತೆ ಅನ್ಮ್ಯೂಟ್ ಮಾಡ್ತೀನಿ ಎಲ್ಲಾರ್ನು. ಓಕೆ, ಹೇಗಿತ್ತು ವಿಡಿಯೋ ಪ್ರಭುಪಾದ್ದು? ಚೆನ್ನಾಗಿತ್ತ? ಚೆನ್ನಾಗಿತ್ತು ಮಾತಾಜಿ. ಅರ್ಥ ಇತ್ತು. ಅರ್ಥ ಇತ್ತು ಮಾತಾಜಿ. ಹೌದು. ಅಂದ್ರೆ ಎಷ್ಟು ಪವರ್ಫುಲ್ ಒಂದು ಹೆಮ್ಮೆ ಅನ್ಸುತ್ತಲ್ಲ. ಅಂದ್ರೆ ಒಂದ್ ಫಾರಿನ್ ಲ್ಯಾಂಡಿಗೆ ಹೋಗಿ ಅಷ್ಟು ಬೋಲ್ಡ್ ಆಗಿ ಮಾತಾಡ್ಬೇಕಿದ್ರೆ, ಅಂದ್ರೆ ಕ್ರಿಶ್ಚಿಯಾನಿಟಿ ಫೇಲ್ ಆಯ್ತು, ಹಾಗಾಗಿ ಅವರೆಲ್ಲ ನಮ್ ಕಡೆ ಬಂದಿದ್ದಾರೆ ಅಂತ ಆತರ ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ಪ್ರಭುಪಾದ್ ಧೈರ್ಯ ಮೆಚ್ಚಬೇಕು. ಅಂದ್ರೆ ಗ್ರೇಟ್. ಖುಷಿ ಆಗುತ್ತೆ ನಂಗೆ ನೋಡಕ್ಕೇನೆ ಪ್ರಭುಪಾದ್ ಸ್ಪೀಚ್. ಎಸ್, ಯಾರಿಗಾರ ಪ್ರಶ್ನೆ ಇದ್ರೆ ಹ್ಯಾಂಡ್ ಯೂಸ್ ಮಾಡಿ. ಎಸ್, ಜಮ್ ಓಕೆ. ಎಸ್, ಯಾರಿದ್ದೀರಾ? ಓಂಕಾರ ಹೇಳಿ. ಹರೇ ಕೃಷ್ಣ. ಜಮುನಾ ಹೇಳಿ ಮಾತಾಜಿ, ಹೇಳಿ. ಈಗ ರಿಲಿಜಿಯಸ್ಗೂ ಸ್ಪಿರಿಚುಯಾಲಿಟಿಗೂ ಡಿಫ್ರೆನ್ಸ್ ಏನಿದೆ? ಅಲ್ಲ, ಅದು ಪಾರ್ಟ್ ಆಫ್ ಸ್ಪಿರಿಚುಯಾಲಿಟಿ. ಅಂದ್ರೆ ರಿಲಿಜಿಯಸ್ ಅಂದ್ರೆ ಈಗ ನಾವು ಎಲ್ಲ ಅಂದ್ರೆ ಪಂಚರಾತ್ರ ವಿಧಿ ಅಂತ ಹೇಳಿ ಅಂದ್ರೆ ಏನೇನೋ ಪ್ರೊಸೀಜರ್ ಪ್ರಕಾರ ಮಾಡುವಂತದ್ದು, ದೇವರ ಒಂದು ವಿಗ್ರಹ ಪೂಜೆಗಳಿದೆ, ಅದೆಲ್ಲ ರಿಲಿಜಿಯಸ್ ಥಿಂಗ್ಸ್ ಮಾಡುವಂತದ್ದು. ಅದು ಇಸ್ ಎ ಪಾರ್ಟ್. ಅಂದ್ರೆ ಪ್ರಭುಪಾದ್ ಹೇಳ್ತಾರೆ ಎರಡು ಬೇಕಂತೆ ಸ್ಪಿರಿಚುಯಾಲಿಟಿಯಲ್ಲಿ. ಒಂದು ಸೆಂಟಿಮೆಂಟ್ ದೇವ್ರ ಬಗ್ಗೆ ಇರೋದಿರ್ಬೋದು, ಇದು ಫಿಲಾಸಫಿನೂ ಬೇಕು. ಈಗ ನೀವೀಗ ಬೇರೆ ಕಡೆ ನೋಡಿ, ಈಗ ತುಂಬಾ ಕಡೆ ಈಗ ಬೇರೆ ದೇವಸ್ಥಾನಗಳೆಲ್ಲ ಜಸ್ಟ್ ಒಂದು ರಿಲಿಜಿಯಸ್ ಇದೆ, ಅಂದ್ರೆ ಹೋಗೋದು, ಪೂಜೆ ಮಾಡೋದು, ನಮಸ್ಕಾರ ಮಾಡೋದು, ಬರುವಂತದ್ದು. ಫಿಲಾಸಫಿ ಎಲ್ಲೂ ಹೇಳ್ಕೊಡಲ್ಲ ನಿಮ್ಗೀಗ. ಈ ಇಸ್ಕಾನ್ ಅಲ್ಲಿ ಸ್ಪೆಷಲ್ ಏನಂದ್ರೆ ಫಿಲಾಸಫಿ ಹೇಳ್ಕೊಡ್ತಾರೆ. ಈಗ ದೇವ್ರ ಬಗ್ಗೆ, ಯಾರು ದೇವ್ರಂದ್ರೆ ಏನು, ನನ್ಗೆ ದೇವ್ರಿಗೆ ಏನು ಕನೆಕ್ಷನ್ ಏನು, ಪ್ರಕೃತಿ ಅಂದ್ರೆ ಏನು, ನನಗೂ ಪ್ರಕೃತಿಗೆ ಏನ್ ಸಂಬಂಧ, ನನ್ನ ಉದ್ದೇಶ ಏನು, ನಾನು ಎಲ್ಲಿಗೆ ಹೋಗ್ಬೇಕು, ಅಂದ್ರೆ ದೇವ್ರು ಯಾರು, ದೇವ್ರ ಇರೋ ಸ್ಥಾನ ಹೇಗಿದೆ, ದೇವ್ರು ಹೇಗಿರ್ತಾನೆ ನೋಡಕ್ಕೆ. ಸೊ ಇದೆಲ್ಲ ನಮಗೆ ಸಿಗುವಂತ ಇದು ಫಿಲಾಸಫಿ. ಸೊ ಕೆಲವ್ರೀಗ ಮಾಯಾವಾದೀಸ್ ಅಂದ್ರೆ ಕೆಲವ್ರು ಒಂದು ಗ್ರೂಪ್ ಆಫ್ ಸೆಟ್ ಆಫ್ ಪೀಪಲ್, ಅವ್ರೇನಂದ್ರೆ ಬರೀ ಅವರಿಗೆ ಫಿಲಾಸಫಿ ಇಷ್ಟ, ಫಿಲಾಸಫಿನೇ ಸ್ಟಡಿ ಮಾಡ್ತಾರೆ. ಅಲ್ಲಿ ಭಕ್ತಿ ಅನ್ನೋದಿಲ್ಲ, ದೇವ್ರ ಪೂಜೆ ಅದೆಲ್ಲ ಇಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಸೊ ಅದನ್ನು ವೇಸ್ಟ್. ಪ್ರಭುಪಾದ್ ಹೇಳ್ತಾರೆ ಆ ರಿಲಿಜಿಯನ್ ವಿದೌಟ್ ಫಿಲಾಸಫಿ ಈಸ್ ಜಸ್ಟ್ ಎ ಸೆಂಟಿಮೆಂಟ್. ಅಂದ್ರೆ
ಯಾವ ಒಂದು ರಿಲಿಜಿಯನ್ ಅಲ್ಲಿ ಫಿಲಾಸಫಿ ಇಲ್ವೋ ಆ ಸೆಂಟಿಮೆಂಟ್. ಈಗ ನಾವು ನೋಡ್ತೀವಲ್ಲ, ಈಗ ಅನ್ಎಜುಕೇಟೆಡ್ ಅಥವಾ ಯಾರೇ ಇರ್ಬೋದು, ಅಂದ್ರೆ ಅವ್ರು ಓದಿರಲ್ಲ, ಅವ್ರು ಸುಮ್ನೆ ಖಂಡಿತ ದೇವ್ರಿಗೆಲ್ಲ ಹೋಗಿ ಹರಕೆ ಹೇಳೋವಂಥದ್ದು, ಹೋಗಿ ಪೂಜೆ ಮಾಡುವಂಥದ್ದು, ಅದು ತುಂಬಾ ನೋಡಿರ್ತೀವಿ, ಎಲ್ಲರೂ ನೋಡಿರ್ತೀವಿ. ಅಂದ್ರೆ ಯಾವುದೇ ಒಂದು ಅಥವಾ ಒಂದು ಯಾವುದೋ ಒಂದು ದಾರಿಲಿ ಏನಾದ್ರು ಒಂದು ಕಲ್ಲಿದ್ದು ಅಲ್ಲಿ ಪೂಜೆ ಮಾಡಿ ಅದಕ್ಕೂ ಕೈ ಮುಗಿತಾರೆ, ಅಂದ್ರೆ ಅದು ದೇವ್ರಿರ್ಬೋದೇನೋ ಅನ್ನೋ. ಬಟ್ ಅದೆಲ್ಲ ತಪ್ಪು ಅಭಿಪ್ರಾಯಗಳು. ಸೊ ರಿಲಿಜಿಯನ್ ಎಲ್ಲಿ ಫಿಲಾಸಫಿ ಇಲ್ಲ, ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ದೇವ್ರ ಬಗ್ಗೆ, ಅದು ಜಸ್ಟ್ ಸೆಂಟಿಮೆಂಟ್. ಮತ್ತೆ ಫಿಲಾಸಫಿ ವಿದೌಟ್ ರಿಲಿಜಿಯನ್. ನೀವು ವಾಯ್ಸ್ ಬ್ರೇಕ್ ಆಗ್ತದೆ ಮತ್ತೆ. ಹರೇ ಕೃಷ್ಣ. ಹೌದಾ ನೀಲಂ ಮಾತಾಜಿ, ನನ್ನ ವಾಯ್ಸ್ ಕ್ಲಿಯರ್ ಇಲ್ವಾ? ಹರೇ ಕೃಷ್ಣ. ಈಗ ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ. ಕ್ಲಿಯರ್ ಇದೆ ಮಾತಾಡಿ. ಇದೆಯಾ? ನೆಟ್ವರ್ಕ್ Okay. ನಂದ ಮಾತಾಜಿ ಇಲ್ಲ ಮಾತಾಜಿ, ಏನಾಗ್ತದೆ ಅಂದ್ರೆ ಎಟ್ ಟೈಮ್ಸ್ ಕ್ಲಿಯರ್ ಇಲ್ಲ ಅಂತ ಇಲ್ಲ, ಬಟ್ ದೇರ್ ಇಸ್ ಸಮ್ ಡಿಸ್ಕನೆಕ್ಟಿವಿಟಿ ಇನ್ ಬಿಟ್ವೀನ್ ಆಗ್ತಾ ಇದೆ ಮಾತಾಜಿ. ಹೌದಾ? ಪಾಸ್ಟ್ 5-10 minutes ಇಂದ ಆಗ್ತಾ ಇದೆ. ಓ ಹೌದಾ? ಲಿಟಲ್ ಬಿಟ್ ಡಿಸ್ಕನೆಕ್ಟಿವಿಟಿ. ವಿಡಿಯೋ ಆಫ್ ಜಸ್ಟ್ ಇನ್ ಇಲ್ಲ ನಾನು ಇದು ಡಿಸ್ಕನೆಕ್ಟ್ ಮಾಡ್ತೀನಿ. ಮೋಸ್ಟ್ಲಿ ಇದು ಬ್ಲೂಟೂತ್ ಏನೋ. ಬ್ಯಾಂಡ್ ವಿಡ್ತ್ ಚೇಂಜ್ ಆಗ್ತದೆ. ಇಲ್ಲ ಅದು ಬ್ಯಾಂಡ್ ವಿಡ್ತ್ ಅಲ್ಲ, ಅದು ಅಷ್ಟು ಏನ್ ಜಾಸ್ತಿ ತೊಂದರೆ ಆಗ್ತಾ ಇಲ್ಲ, ಬಟ್ ಹಲೋ ಈಗ ಕೇಳ್ತಾ ಇದೆಯಾ? ಇಟ್ಸ್ ಕ್ಲಿಯರ್ ಮಾತಾಡಿ. ಓಕೆ, ಅದು ಇಲ್ಲ, ಅದೇನೋ ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ರಿಲಿಜಿಯನ್ ವಿದೌಟ್ ಫಿಲಾಸಫಿ ಇಸ್ ಅ ಸೆಂಟಿಮೆಂಟ್. ಫಿಲಾಸಫಿ ವಿದೌಟ್ ರಿಲಿಜಿಯನ್ ಇಸ್ ಅ ಮೆಂಟಲ್ ಸ್ಪೆಕ್ಯುಲೇಷನ್ ಅಂತ. ಅಂದ್ರೆ ಪ್ರಯೋಜನ ಇಲ್ಲ ಅದು ನಾನು ಸ್ಪೆಕ್ಯುಲೇಟ್ ಮಾಡ್ತಾ ಇರ್ಬೋದು, ಹೀಗಿರ್ಬೋದು ಹಾಗಿರ್ಬೋದು. ಬಟ್ ಏನಂದ್ರೆ ಕೃಷ್ಣನ ಅರ್ಥ ಮಾಡ್ಕೋಬೇಕಾದ್ರೆ ಜಸ್ಟ್ ಈ ಅಂದ್ರೆ ಒಂದು ಭಕ್ತಿ ರಸಾಮೃತ ಸಿಂಧು ಅಲ್ಲಿ ಒಂದು ಶ್ಲೋಕ ಬರೀತಾರೆ, ರೂಪ ಗೋಸ್ವಾಮಿ ಹೇಳ್ತಾರೆ, ಅಥ ಶ್ರೀಕೃಷ್ಣ ನಾಮಾದಿ ನಾಭವೇತ್ರಾಹ್ಯಮಿಂದ್ರಿಯೈ ದೇವೋನ್ಮುಖಿ ಜಿಹ್ವಾದೌ ಸ್ವಯಮೇವ ಸ್ಫುರತಿ ಯದಃ. ಅಂದ್ರೆ ನಾರ್ಮಲ್ ಈ ಮೆಟೀರಿಯಲ್ ಸೆನ್ಸಸ್ ಏನಿದೆ ಅದರಿಂದ ನಾವು ಕೃಷ್ಣನ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಅಂದ್ರೆ ನಾನು ಓದಿ ಫಿಲಾಸಫಿ ಎಲ್ಲ ಓದಿ ನಾನು ದೇವ್ರನ್ನ ಅರ್ಥ ಮಾಡ್ಕೊಂಡು ಆಗಲ್ಲ. ಅಂದ್ರೆ ನಮಗೆ ಭಕ್ತಿ ಮಾಡ್ಬೇಕು, ದೇವರ ಆರಾಧನೆ ಮಾಡ್ಬೇಕು, ಅದೆಲ್ಲ ಮಾಡಿದ್ರೆ ಮಾತ್ರ ಸ್ವಯಮೇವ ಸ್ಫುರತಿ ಅದ. ಅಂದ್ರೆ ಸರ್ವಿಸ್ ಯಾವಾಗ ನಾವು ದೇವರ ಸೇವೆಯಲ್ಲಿ ತೊಡಗ್ತೀವೋ ನಮಗೆ ಎಲ್ಲಾನು ಗೊತ್ತಾಗತ್ತಂತೆ. ಸೇವೆ ಮಾಡ್ತೀವಿ, ಎಲ್ಲ ವೇದಗಳು ಓದೋ ಅವಶ್ಯಕತೆ ಇಲ್ಲ, ಅವರಿಗೆಲ್ಲ ಅರ್ಥ ಆಗುತ್ತೆ. ಅಂದ್ರೆ ಕೃಷ್ಣ ಜ್ಞಾನ ಕೊಡ್ತಾನೆ ಅಂತ. ದಯವಿಟ್ಟು ಮ್ಯೂಟ್ ಮಾಡಿ ಸೌಂಡ್. ಓಕೆ, ಸೊ ಹಾಗೆ ಅರ್ಥ ಆಯ್ತಾ ಮಾತಾಜಿ? ಜಮುನಾ ಮಾತಾಜಿ ನಿಮ್ ಪ್ರಶ್ನೆ ಹೇಳಿದ್ದ ನನ್ನ ಹತ್ರ? ಆಯ್ತು ಮಾತಾಜಿ, ಥ್ಯಾಂಕ್ ಯು. ಹರೇ ಕೃಷ್ಣ. ಪ್ರಜ್ವಲ್. ಹರೇ ಕೃಷ್ಣ ಮಾತಾಜಿ. ಹೇಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ, ಹೌ ಕ್ಯಾನ್ ವಿ ಡಿಫೈನ್ ಭಕ್ತಿ? ಅಂದ್ರೆ ಈಗ ದೇವ್ರ ಮೇಲೆ ಪ್ರೀತಿ ಜಾಸ್ತಿ ಆದ್ರೆ ನಾವು ಅದನ್ನ ಭಕ್ತಿ ಅಂತ ಹೇಳ್ತೇವೆ. ಅಂದ್ರೆ ಮನಸ್ಸಿಂದ ಬರ್ಬೇಕಂತ ಹೆಂಗ್ ಮನಸ್ಸಿಂದ ಬರುತ್ತೆ? ಅಂದ್ರೆ ನಾವು ಕಾರ್ಯಗಳಲ್ಲಿ ಈಗ ಫಲೇನ ಪರಿಷತ್ ಅಂತಂದ್ರೆ ನಾವು ಮಾಡೋ ಕಾರ್ಯಗಳೇ ನಾವು ಎಷ್ಟು ನಾವು ಕೃಷ್ಣನಿಗೆ ನಾವು ಸೇವೆ ಮಾಡ್ತಾ ಇದೀವಿ ಅದರಿಂದ ನಾವು ಕಂಡುಹಿಡಿಬಹುದು. ಈಗ ನಾವು ಹೇಳ್ಬೋದು ಸುಮ್ನೆ, ಅಯ್ಯೋ ಐ ಲವ್ ಗಾಡ್, ನಂಗೆ ಇಷ್ಟ ಅಷ್ಟಿಷ್ಟ ಅಂತ. ಅದಲ್ಲ, ನೀನ್ ಏನ್ ಮಾಡ್ತಾ ಇದೀಯಾ ದೇವ್ರಿಗೋಸ್ಕರ, ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ಯಾವ ತರ ತೊಡಗಿಸ್ಕೊಂಡಿದೀನಿ, ನಾನೇನಾದ್ರೂ ಸೇವೆ ಮಾಡ್ತಾ ಇದ್ದೀನ, ಅಂದ್ರೆ ನಮ್ ಕೈಲಿ ಆಗುವಂತ ಸೇವೆ ಮಾಡುವಂಥದ್ದು. ಈಗ ಟೆಂಪಲ್ಗೆ ಈಗ ಎಷ್ಟೋ ಜನ ಈಗ ವಾಲಂಟಿಯರ್ಸ್ ಆಗಿ ಮಾಡುವಂಥದ್ದು. ಈಗ ಇದೊಂದು ಮಿಷನ್. ಇವಾಗ ಏನಂದ್ರೆ ಈ ಭಗವದ್ಗೀತೆ ನಾಲೆಜ್ ನ ಸ್ಪ್ರೆಡ್ ಮಾಡ್ಬೇಕು ಅಂತ ಇದ್ರದ್ದು ಅಧ್ಯಕ್ಷ ಯಾರಿದ್ದಾರೆ, ನಾಮನಿಷ್ಠ ಪ್ರಭುಜಿ. ಸೊ ಅವರು ಟೆಂಪಲ್ ಪ್ರೆಸಿಡೆಂಟ್. ಸೊ ಅವರು ನಡೆಸ್ತಾ ಇದ್ದಾರೆ. ಅವರು ಸ್ಟಾರ್ಟ್ ಮಾಡಿದಾಗ ಎಷ್ಟು ಒಂದು 15-20 ಅಂದ್ರೆ ಒಂದು 2-3 ಟೀಚರ್ಸ್ ಅಷ್ಟೇ, 4 ಜನ ಟೀಚರ್ಸ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಓಕೆನಾ? ಈಗ ಟೀಚರ್ಸೇ ಒಂದು 20-30-50ರವರೆಗೂ ಇದ್ದಾರೆ. ಓಕೆ, ಅಂದ್ರೆ ಎಲ್ಲರೂ ವಾಲಂಟಿಯರ್ಸ್. ಯಾರು ಈ ತರ ಕ್ಲಾಸ್ ತಗೊಂಡು, ಈಗ ನೀವುಗಳು ಕೇಳ್ತಾ ಇದ್ದೀರಾ, ನಾಳೆ ನೀವು ಈ ತರ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಮಾಡಿ ನೀವು ಇದೊಂದು ಮಿಷನ್ ಅಲ್ಲಿ ಸೇರೋವಂಥದ್ದು, ಅಂದ್ರೆ ಸ್ಪ್ರೆಡ್ ಮಾಡಕ್ಕೆ. ಯಾಕಂದ್ರೆ ತುಂಬಾ ಜನಕ್ಕೆ ಹೋಗ್ಬೇಕಂದ್ರೆ ಈಗ ಮೊದ್ಲು ಬರೀ ಒಂದೊಂದೇ ಭಾಷೆಯಲ್ಲಿ ಬರೀ ಇಂಗ್ಲಿಷ್ ಇತ್ತು, ಕನ್ನಡ ಇತ್ತು, ಹಿಂದಿ. ಈಗ ಸುಮಾರು ಭಾಷೆಗಳಲ್ಲಿದೆ, ಗುಜರಾತ್, ತೆಲುಗು, ತಮಿಳು ಎಲ್ಲ ಬೇರೆ ಬೇರೆ ಭಾಷೆಗಳಲ್ಲಿ, ಮತ್ತೆ ಬೇರೆ ಬೇರೆ ಟೈಮಲ್ಲಿ. ಸೊ ಈಗ ಅದು ಒಬ್ರಿಂದ ಮಾಡಕ್ ಸಾಧ್ಯ ಇಲ್ಲ. ನಾವು ಅಟ್ಲೀಸ್ಟ್ ಒಂದು ಇನ್ಸ್ಟ್ರೂಮೆಂಟ್ ಆಗುವಂಥದ್ದು. ಕೃಷ್ಣ ಹೇಳ್ತಾನಲ್ವಾ, ಇನ್ನೊಂದು ಇನ್ಸ್ಟ್ರೂಮೆಂಟ್ ಆಗು ಅಂತ ಹೇಳಿ. ಹಾಗೆ ನಾವು ಒಂದು ಅದರಲ್ಲಿ ಆ ಮಿಷನ್ ಅಲ್ಲಿ ಪ್ರಭುಪಾದ ಏನ್ ಮಿಷನ್ ಇದೆ, ಪ್ರಭುಪಾದ ಆಸೆ ಏನಿದೆ, ಡ್ರೀಮ್ ಇದೆ, ಅದರಲ್ಲಿ ನಾವು ಒಂದು ಭಾಗಿಯಾಗ್ಬೇಕು ಅನ್ನೋ ಒಂದು ಇದ್ರಲ್ಲಿ ನಾವು ಸೇರುವಂಥದ್ದು. ಸೊ ಭಕ್ತಿ ಅಂದ್ರೆ ಏನು? ನಾವು ಅಂದ್ರೆ ಪ್ರಭುಪಾದ ಹೇಳುವಂಥದ್ದು ಏನಂದ್ರೆ, ಅಂದ್ರೆ ಈಗ ಒಬ್ಬ ಕಾಡಿಗೆ ಹೋಗಿ
ಮಾಡುವಂತದ್ದು ಯೋಗಿ, ಆಯ್ತಾ. ಸೊ ಅವನು ಮಾಡಿದ್ರೆ ಅವನು ಬರೀ ಅವನು ಎಲಿವೇಶನ್ ಆಗ್ತಾನಷ್ಟೇ, ಬೇರೆಯವರೆಲ್ಲ ಆಗಲ್ಲ. ಅವನೊಬ್ಬ ಹೋಗ್ಬೋದು ದೇವ್ರ ಹತ್ರ ಭಕ್ತಿ ಮಾಡಿ. ಆದ್ರೆ ಪ್ರಭುಪಾದ್ ಇನ್ನೂ ದೊಡ್ಡ ಕೊಡುಗೆ, ಯಾಕೆಂತಂದ್ರೆ ಅವರು ಆ 70ನೇ ವರ್ಷದಲ್ಲಿ ಆರಾಮಾಗಿ ವೃಂದಾವನದಲ್ಲಿ ಇರ್ಬೋದಿತ್ತು. 15 ವರ್ಷ ಆಗಿತ್ತು ಇದ್ರು ಅವರು. ಸೊ ಪಾಪ ಆ ವಯಸ್ಸಲ್ಲಿ ಅವ್ರಿಗೆ ಹೋಗುವಂತದ್ದೇನಿತ್ತು, ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಅಲ್ಲಿ ಎಲ್ಲಾರ್ನು ಅಂದ್ರೆ ಅವ್ರಿಗೊಂದು ಇದು ಅಂದ್ರೆ ಏನಂತಾರೆ ಕರುಣೆ, ಪದ್ಯಾರ್ಥ ಮಾಡೋದು. ಸೊ ಹಾಗಾಗಿ ನಾವು ನಮ್ಮ ಕೆಲ್ಸದ ಮೇಲೆ ನಾವು ಡೆಡಿಕೇಟ್ ಮಾಡ್ಬೋದು, ನಮ್ಮ ಲೈಫಲ್ಲಿ ನಾವು ಕೃಷ್ಣನಿಗೋಸ್ಕರ ನಾವ್ ಎಷ್ಟು ಮಾಡ್ಬೋದು, ಅದೇ ಭಕ್ತಿ. ಇದು ಸುಮ್ನೆ ಬರೀ ಮತ್ತೆ ಪ್ರಭುಪಾದ ಹತ್ರ ಒಬ್ರು ಯಾರೋ ಸ್ಟೂಡೆಂಟ್ ಹೇಳಿದಂತೆ, ಪ್ರಭುಪಾದ್ ಏನು ಅವ್ರನ್ನ ಬಂದು ಕೇಳಿದ್ರೆ ಅವರು ಹೋಗ್ತಾ ಇಲ್ಲ, ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಾ, ತುಂಬಾ ಇಂಪಾರ್ಟೆಂಟ್. ಸೊ ಬುಕ್ ಡಿಸ್ಟ್ರಿಬ್ಯೂಷನ್ ಹೋಗ್ತಲ್ಲ, ಏನ್ ಮಾಡ್ತೀನಿ ಅಂದ್ರೆ, ಇಲ್ಲ ಪ್ರಭುಪಾದ್ ನಾನು ಜಪ ಜಾಸ್ತಿ ಮಾಡ್ತಾ ಇದೀನಿ, ನಾನು 64 ರೌಂಡ್ ಮಾಡ್ತಾ ಇದೀನಿ ಅಂತ ಹೇಳಿ. ಪ್ರಭುಪಾದ್ ಹೇಳ್ತಾರೆ, ನೀನ್ 64 ರೌಂಡ್ ಮಾಡೋ ಅವಶ್ಯಕತೆ ಇಲ್ಲ, 16 ರೌಂಡ್ ಮಾಡಿದ್ರೆ ಸಾಕು. ನೀನ್ ಮಾಡ್ಬೇಕಾಗಿದ್ದು ತುಂಬಾ ಇದೆ ಕೆಲಸ, ಬೇರೆ ಕೆಲಸಗಳಿದೆ. ಅಂದ್ರೆ ಹೋಗಿ ಬುಕ್ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು, ಈ ಭಗವದ್ಗೀತೆ ಮೆಸೇಜ್ ಸ್ಪ್ರೆಡ್ ಮಾಡ್ಬೇಕು, ಅದು ಇಂಪಾರ್ಟೆಂಟ್. ಸೊ ಅದನ್ನು ಭಕ್ತಿ. ಜಸ್ಟ್ ನಾವು ದೇವ್ರ ಮುಂದೆ ದೀಪ ಹಚ್ಚಿ ಪೂಜೆ ಮಾಡ್ಬಿಟ್ರೆ ಅದೊಂದೇ ಭಕ್ತಿ ಅಂತಲ್ಲ. ನಾವು ಈ ಮೆಸೇಜ್ನ ಆದಷ್ಟು ಜನಕ್ಕೆ, ಈಗ ನೀವು ಈ ಹರೇ ಕೃಷ್ಣ ಮಂತ್ರ ಅಟ್ಲೀಸ್ಟ್ ಅಂದ್ರೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಯಾರು ಬೇಕಾದ್ರೂ ಟೀಚರ್ ಆಗ್ಬೋದಂತೆ. ಹೇಗೆ? ನಾವ್ ಈ ಜಸ್ಟ್ ನೀನ್ ಹರೇ ಕೃಷ್ಣ ಮಂತ್ರ ನಿಮ್ ಫ್ರೆಂಡ್ಸ್ ಯಾರು ಹೇಳಿದ್ರೆ ಅದನ್ನು ಪುಣ್ಯ. ನಮ್ ಕೈಯಿಂದ ಇನ್ನೊಬ್ರು ಅಂದ್ರೆ ಅವ್ರ ಲೈಫ್ ನ ನಾವು ಚೇಂಜ್ ಮಾಡ್ತಾ ಇದೀವಿ ಅಂದ್ರೆ ಅದರಿಂದ ಅವ್ರ ಲೈಫ್ ಚೇಂಜ್ ಆದ್ರೆ ಆ ಪುಣ್ಯ ನಮಗೂ ಬರುತ್ತೆ. ಅದು ಅಕರ್ಮ ಅದು. ಸೊ ಯಾರ್ ಬೇಕಾದ್ರೆ ಹೇಳ್ಬೋದು. ನೀವು ಅಟ್ಲೀಸ್ಟ್ ಬುಕ್ಸ್ ಅಲ್ಲಿ ಇರೋದು ನಾನು ಇಷ್ಟೆಲ್ಲ ಹೇಳಕ್ ಆಗಲ್ಲ, ಇನ್ನು ಟೈಮ್ ಆಗುತ್ತೆ ಅಂದ್ರೆ ಹರೇ ಕೃಷ್ಣ ಮಂತ್ರನ ಹೇಳ್ಬೋದು. ಹಾಗೆ ದಟ್ ಈಸ್ ಆಲ್ಸೋ ಭಕ್ತಿ. ಅಂದ್ರೆ how can we increase the bhakti or love in the God? You have to start with chanting. It starts with chanting first. So first you start with chanting, then Krishna will show you the way. Okay na? ಫಸ್ಟ್ ಈಗ ನಮಗೆ ಗೊತ್ತಿಲ್ಲ, ಈಗ ನಾವು ನೀನ್ ಚಾಂಟ್ ಮಾಡ್ತಾ ಮಾಡ್ತಾ ನಿನಗೆ ದೇವ್ರು ಕೊಡ್ತಾರೆ ಬುದ್ಧಿ. ಅಂದ್ರೆ ಓಕೆ ನೀನ್ ಹಿಂಗ್ ಮಾಡು, ಅಂಡ್ ಇನ್ವಾಲ್ವ್ ಯುವರ್ ಸೆಲ್ಫ್. ಲೈಕ್ ನಿನ್ ತರ ಇರೋ ಮಕ್ಕಳು ಎಷ್ಟೋ ಜನ ಇದ್ದಾರೆ, ಅಂದ್ರೆ ಸರ್ವಿಸ್ ಅಲ್ಲಿ ಇರೋರು ಅಡ್ಮಿನ್ ಆಗಿ ಮಾಡ್ತಾರೆ. ಮತ್ತೆ ತುಂಬಾ ಇದೆ ಮಕ್ಕಳಿಗೆಲ್ಲ, ಅಂದ್ರೆ ವಾಸ್ಟ್ ಸರ್ವಿಸ್ ಇದೆ. ಅಂದ್ರೆ ಟೆಂಪಲ್ ಅಲ್ಲಿ ಪ್ರಭುಜಿ ಪಾಪ ಅವ್ರೊಬ್ರೆ ಏನ್ ಮಾಡಕ್ಕಾಗಲ್ಲ, ತುಂಬಾ ಜನ ಬೇಕು, ವಾಲಂಟಿಯರ್ಸ್ ಎಲ್ಲರೂ ಬರ್ತಾರೆ ಬಿಡ್ತಾ ಇರ್ತಾರೆ. ಸೊ ವಿ ನೀಡ್ ಮೋರ್ ಪೀಪಲ್. ಸೊ ತುಂಬಾ ಜನ ಬಂದಷ್ಟು ವರ್ಕ್ ಅಂತೂ ಇದ್ದೇ ಇದೆ. ನೀಲಮಾತಾಜಿ ಗೊತ್ತು, ಅವರು ಪಾಪ ತುಂಬಾ ಬೇರೆದ್ರಲ್ಲೆಲ್ಲ ಇದ್ದಾರೆ. ನೀಲಮಾತಾಜಿ, ಯು ಕ್ಯಾನ್ ಆಲ್ಸೋ ಸೇ ಸಮಥಿಂಗ್ ಐ ಥಿಂಕ್ ಆನ್ ದಿಸ್, ಹೌ ವಿ ಕ್ಯಾನ್ ಇನ್ವಾಲ್ವ್ ಇಫ್ ಯು ಆರ್ ದೇರ್. Okay. ಸೋ ಮೆನಿ ಸರ್ವಿಸಸ್ ಇದೆ ಅಲ್ವಾ ನಮ್ಮ ಹತ್ರ. Yeah, Mataji, like now quiz is there, that one, then voluntary chat support system is there. Actually start ಮಾಡುವಾಗ ಅಷ್ಟೇನ್ ಇರ್ಲಿಲ್ಲ Mataji. It was like just as you said, it was a very limited resources, very limited people which started with. But in 2 years of span, it has grown drastically. Now we have come to the third, even the quiz platform also, there's a third time that we have changed because of that. So many, it's going on increasing the number of people who are taking. So we had to shift for a more sophisticated platforms. So it's like just everything I would say. You have got so many ಅಲ್ವಾ, ವಾಲಂಟಿಯರ್ಸ್ ಎಷ್ಟಿದ್ರು ರಿಕ್ವೈರ್ಮೆಂಟ್ ಇದೆ ಅಲ್ವಾ. ಸೊ ಆ ತರ ನೀವು ಮಾಡ್ಬೋದು. ಪ್ರಜ್ವಲ್ ಏನಂದ್ರೆ, ಪ್ರಜ್ವಲ್ ಯು ಸ್ಟಾರ್ಟ್ ವಿತ್ ಹರೇ ಕೃಷ್ಣ ಜಪ ಅಂಡ್ ಬಿ ಇನ್ ಅಸೋಸಿಯೇಷನ್ ಆಫ್ ಡಿವೋಟೀಸ್. ಹೌ ಇಟ್ ಹೆಲ್ಪ್ಸ್ ಅಂದ್ರೆ ನಿಮ್ಮೆಲ್ರಿಗೂನು ಒಂಥರ ನಮ್ಗೆ ಏನಂದ್ರೆ, ಈಗ ನೋಡಿ ನಾವು ಹೊರಗಿನ ಪ್ರಪಂಚದಲ್ಲಿದ್ರೆ ನಮಗೆ ಈ ಅಸೋಸಿಯೇಷನ್ ಸಿಗಲ್ಲ. ನಿಮ್ಗೆ ಈ ಭಗವದ್ಗೀತೆ ಕೇಳೋ ಇಂಟ್ರೆಸ್ಟ್ ಆಗ್ಲಿ ಅದು ಇರಲ್ಲ. ನಾವು ಬೇರೆ ಅಸೋಸಿಯೇಷನ್ ಹೋಗಿದ ತಕ್ಷಣ ಅದೆಲ್ಲ ಮರ್ತೋಗುದು. ಬಟ್ ವೆನ್ ಯು ಆರ್ ಇನ್ ದಿಸ್ ಡಿವೋಟಿ ಅಸೋಸಿಯೇಷನ್ ಯು ಫೀಲ್ ಲೈಕ್ ಹಿಯರಿಂಗ್ ಮೋರ್. ಅಂಡ್ ಅವ್ರು ನಿಮಗೆ ಐಡಿಯಾ, ಅವರು ಹೇಳ್ತಾರೆ ಬೇರೆ ನೋಡಿ ಇನ್ನೊಂದು ಈ ಸೆಷನ್ ಚೆನ್ನಾಗ್ ಆಗ್ತದೆ, ಇಲ್ಲಿ ಬಾ ಅಟೆಂಡ್ ಮಾಡು, ಹಾಗೆ. ಸೊ ಯು ಆರ್ ಸಮ್ವೇರ್, ಯು ಆರ್ ಆಲ್ವೇಸ್ ಕನೆಕ್ಟೆಡ್. ಸೊ ಇನ್ವಾಲ್ವ್ ಯುವರ್ ಸೆಲ್ಫ್ ಇನ್ ಸಮ್ ಸರ್ವಿಸಸ್. ಸೊ ಇಟ್ ಹೆಲ್ಪ್ಸ್ ಯು ಆಲ್ಸೋ ಟು ಗ್ರೋ. ಭಕ್ತಿಯಲ್ಲಿ ಹೇಗೆ ಮುಂದೆ ಹೋಗ್ಬೋದು ಅಂದ್ರಲ್ಲ ನೀವು, ಯು ಬಿ ಇನ್ ಅಸೋಸಿಯೇಷನ್ ಆಫ್ ಡಿವೋಟೀಸ್ ದಟ್, ಅಂಡ್ ದೆನ್ ಚಾಂಟಿಂಗ್ ವೆರಿ ತುಂಬಾ ಇಂಪಾರ್ಟೆಂಟ್. ಎಷ್ಟು ರೌಂಡ್ ಚಾಂಟ್ ಮಾಡ್ತಾ ಇದೀಯಾ ನೀನೀಗ ಪ್ರಜ್ವಲ್? Ma'am, I'm trying to reach 108. Please start. You have to. Okay, 1 round at least you have to. And ಯಾರು ಹ್ಯಾಂಡ್ ರೈಸ್ ಮಾಡ್ತೀರಾ? 1 round at least who are all doing 1 round chanting? I think before I come to Soumya, anyone is doing 1 round? Not even 1 ಯಾರು 1 round ಮಾಡ್ತಾ ಇಲ್ವಾ? Okay, ಪ್ಲೀಸ್ ಎಲ್ಲರೂ ಮಾಡಿ. 1 round ಆದ್ರೂ ಮಾಡ್ಲೇಬೇಕು. ಐ ಮೀನ್ ಇಟ್ಸ್ ಲೈಕ್ we are on 6th day. You should have all started ಇವಾಗ by now at least. 1 round ಆದ್ರೂ ಮಾಡ್ಲೇಬೇಕಪ್ಪ. I mean you have to do more. I just want to add one thing. Yes. The most important thing Mataji, ನಾವು ಇಲ್ಲಿ ಭಗವದ್ಗೀತಾ ಕ್ಲಾಸ್ ಅಲ್ಲಿ ಬಂದ್ಮೇಲೆ what I have learned, ನಾನು ಕಲ್ತಿರೋದು, the first important, most important thing,
ನಾವು ಅನ್ಕೊಂತೀವಿ ಇದು ಭಗವದ್ಗೀತಾ ಕ್ಲಾಸಸ್ ಇದನ್ನ ಅಟೆಂಡ್ ಮಾಡೋದು ಎಲ್ಲ ಇಟ್ಸ್ ಆಲ್ ಓಲ್ಡ್ ಏಜ್ ಪ್ರಾಸೆಸ್ ಒನ್ಸ್ ಯು ಹ್ಯಾವ್ ಗಿವನ್ ಎವ್ರಿಥಿಂಗ್ ವೈರಾಗ್ಯ ಅದು ಇದು ಅಂತ ಅನ್ಕೊಂತೀವಿ. ಬಟ್ ಆಕ್ಚುಲಿ ಇಟ್ ವಾಸ್ ಓನ್ಲಿ ಭಗವದ್ಗೀತಾ ವಿಚ್ ಇನ್ಸ್ಪೈರ್ಡ್ ಅರ್ಜುನ ಟು ಆ ಗಾಂಡಿವ ಇಟ್ಟಿರೋದು ಅದು ಹಿ ಟುಕ್ ಇಟ್ ಅಗೇನ್ ಟು ಫೈಟ್ ಟು ವಿನ್. So that has inspired him. It was only because of Bhagavad Gita. Very So true. Bhagavad Gita inspired him to fight and do his duty perfectly. Howdu. That is important Very message. ವೆರಿ ನೈಸ್ ಮಾತಾಜಿ, ಥ್ಯಾಂಕ್ ಯು Yeah. ಸೊ ಮಚ್. ಎಸ್ ಎಸ್ ವೆರಿ ಟ್ರೂ. ಅದೇ ಹೇಳದ್ನಲ್ಲ, ಲೈಕ್ ಇಟ್ ಇಸ್ ಎಲ್ಲ ಮುಗಿದ್ಮೇಲೆ ತಗೊಳ್ಳುವಂಥದ್ದಲ್ಲ. ಲೈಕ್ ಪ್ರಹ್ಲಾದ್ ಮಹಾರಾಜ್ ಹೇಳೋದೇನಂದ್ರೆ ಕೌಮಾರಂ ಆಚರಿತು ಪ್ರಜ್ಞಾ ಅಂತಂದ್ರೆ ಸಣ್ಣ ವಯಸ್ಸಲ್ಲಿ ತಗೊಳ್ಳುವಂಥದ್ದು ಆದಷ್ಟು. ಅಂದ್ರೆ ಅವ್ರು 5 ವರ್ಷದಲ್ಲಿ ತಗೊಂಡಿದ್ದು. ಸೊ ಇದು ವಯಸ್ಸಾದ್ಮೇಲೆ ತಗೊಳ್ಳುವಂಥದ್ದು ಅಲ್ವೇ ಅಲ್ಲ. ಅದು ತುಂಬಾ ಅಂದ್ರೆ ನಾಲೆಜ್ ಇಲ್ಲ, ಪುವರ್ ನಾಲೆಜ್. ಅಂದ್ರೆ ಯಾರಿಗೂ ಗೊತ್ತಿಲ್ಲ ಏನ್ ಹೇಳ್ತಾ ಇದೆ, ನಮ್ ಸ್ಕ್ರಿಪ್ಚರ್ ಏನ್ ಹೇಳ್ತಾ ಇದೆ ಅಂತ ನೋಡೇ ಇಲ್ಲ. ಹಾಗಾಗಿ ಅದು ಯಾರಿಗೂ ಗೊತ್ತಿಲ್ಲ. ಸೊ ಎಸ್, ಮಾತಾಜಿ ಹೇಳ್ದಂಗೆ ಇಟ್ ಗಿವ್ಸ್ ಮೋರ್ ಲೈವ್ಲಿನೆಸ್ ಟು ಅವರ್ ಲೈಫ್. ಅಂದ್ರೆ ತುಂಬಾ ನಮಗೆ ಮಾಡೋದ್ರಲ್ಲಿ ಇನ್ನೂ ಹುರುಪಾಗತ್ತೆ ಎಲ್ಲದ್ರಲ್ಲೂ. ಭಕ್ತರಾಗಿರೋರು ವೆರಿ ಆಕ್ಟಿವ್ ದೇ ಆರ್. ಲೈಕ್ ದೇ ಆರ್ ನಾಟ್ ಲೈಕ್ ಐಡಲ್ ಅಟ್ ಆಲ್. ಅವರು ಟೈಮ್ ನ ತುಂಬಾ ವ್ಯಾಲ್ಯೂ ಮಾಡ್ತಾರೆ. ಟೈಮ್ ಈಸ್ ವೆರಿ ಪ್ರಿಷಿಯಸ್ ಫಾರ್ ದೆಮ್ ಅಂಡ್ ದೇ ಆರ್ ವೆರಿ ಆರ್ಗನೈಸ್ಡ್ ಅಂಡ್ ಮೋರ್ ದ ಟೈಮ್ ದೇ ಗೆಟ್ ದೇ ಯುಟಿಲೈಸ್ ಇನ್ ಕೃಷ್ಣ ಸರ್ವಿಸ್. ಸೊ ಎಸ್ ಎಸ್ ಪ್ರಜ್ವಲ್, ಯು ಗಾಟ್ ದ ಆನ್ಸರ್ ಪ್ರಜ್ವಲ್? ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ, ಹರೇ ಕೃಷ್ಣ. ಎಸ್ ಸೌಮ್ಯ ಮಾತಾಡಿ. ಹರೇ ಕೃಷ್ಣ. ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನೀವ್ ಹೇಳಿದ್ರಿ ಇದು ಕಲ್ಲಿಗೆ ಅದಕ್ಕೆಲ್ಲ ನಮಸ್ಕಾರ ಮಾಡ್ತಾ ಇದ್ರು ಅಂತ. ಅದು ಅವ್ರದ್ದು ಭಕ್ತಿ ಇರ್ಬೋದಲ್ಲ ಮಾತಾಜಿ? ಕೃಷ್ಣನ್ ನೆಂದ್ರೇನೆ ಅಲ್ಲ ಅದು ಅಲ್ಲ ಅದು ಸರಿಯಾದ. ಈಗ ನೋಡಿ, ಅರ್ಥ ವಿಗ್ರಹ ಅಂತ ಹೇಳಿದ್ರೆ ಪ್ರಾಪರ್ ಆಗಿ ಅದನ್ನ ಸ್ಥಾಪನೆ ಮಾಡಿರ್ತಾರೆ. ಅಂದ್ರೆ ಅಲ್ಲಿ ಕರ್ಸಿರ್ತಾರೆ. ಈಗ ದೇವ್ರನ್ನೆಲ್ಲ ಮಾಡ್ಬೇಕಾದ್ರೆ ಪೂಜೆ ಮಾಡುವಾಗ ನೋಡಿ ನೀವು, ಈಗ ಯಾವ್ದೇ ಒಂದು ಹಬ್ಬ ಇದ್ರಲ್ಲಿ ಅದನ್ನ ಕರ್ಸಿ ಸರಿಯಾದ ರೀತಿಯ ಪ್ರೊಸೀಜರ್ ಇಂದ ಅದು ಫಾಲೋ ಮಾಡಿ ಮಾಡುವಂತದ್ದು. ಮತ್ತೆ ಆ ತರ ದಾರಿಲಿ ಸುಮ್ನೆ ಕಲ್ಲಿಟ್ಬಿಟ್ಟು ಮಾಡೋದು ಹೆಂಗೆ ದೇವ್ರಾಗಕ್ಕಾಗತ್ತೆ? ಭಕ್ತಿ ಅದು ಅದೇ ಹೇಳಿದ್ದು, ಅದು ಮೂಢನಂಬಿಕೆ ಆಗೋಗುತ್ತದು. ರಿಲಿಜನ್ ವಿದೌಟ್ ಫಿಲಾಸಫಿ ಅದು. ಅಂದ್ರೆ ಜಸ್ಟ್ ಒಂದು ಸ್ಟೋನ್ ಅಂದ್ರೆ ಅದು ಹೇಗೆ ಅದನ್ನ ನೀವು ದೇವ್ರ ಅಂತ ಹೇಳ್ತೀರಾ? ಸುಮ್ನೆ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಅಂತೆಲ್ಲ ಹೇಳ್ತಾರಲ್ಲ, ಆತರ ಎಲ್ಲ ಮಾಡಿ ಒಂದು ಸಿಚುವೇಟ್ ಮಾಡಿದ್ರೆ ಅದನ್ನ ಪೂಜೆ ಮಾಡಿದ್ರೆ ಅದ್ರಲ್ಲಿ ಅರ್ಥ ಇದೆ. ಅಂದ್ರೆ ದೇವ್ರನ್ನ ಹಾಗೆ ಸುಮ್ನೆ ಏನೇನೋ ಮಾಡೋದು ಅದು ಮೂಢನಂಬಿಕೆ ಆಗತ್ತೆ ಮಾತಾಜಿ. ಅದು ಭಕ್ತಿ ಅಂತ ಆಗಲ್ಲ ಅದು. ಹಾ, ಮತ್ತ ಅವ್ರಿಗೆ ಅದ್ರ ಮೇಲೆ ನಂಬಿಕೆ ಇರುತ್ತಲ್ಲ ಮಾತಾಜಿ? ಅದು ಅಲ್ಲ, ಅವರಿಗೆ ದೇವ್ರ್ ನಂಬಿಕೆ ಇರ್ಬೋದು ಇರುತ್ತೆ. ಆದ್ರೆ ಅವರಿಗೆ ನಂಬಿಕೆ ಇರುತ್ತೆ, ಬಟ್ ಅದರಿಂದ ಏನು ಉಪಯೋಗ ಇಲ್ಲ. ಏನು ಉಪಯೋಗ ಇಲ್ಲ. ಅಂದ್ರೆ ಅವ್ರ ಮನ್ಸಿಗಾದ್ರೂ ಸಂತೋಷ ಇರುತ್ತಲ್ಲ, ಅದು ನಾನು ಅವ್ರ ದೇವ್ರಂತ ಮಾಡ್ತಾ ಅವರಿಗೆ ಇರ್ತಾರೆ. ಅಲ್ಲ, ಅವರಿಗೆ ಮನ್ಸಿಗೆ ಇರ್ಬೋದು, ಬಟ್ ಈಗ ಅದೇ ಅಲ್ವಾ ಪ್ರಾಬ್ಲಮ್. ಅಂದ್ರೆ ಈಗ ಎಷ್ಟೋ ಜನ ಏನೇನೋ ಯಾವ್ದ್ಯಾವ್ದೋ ಪೂಜೆ ಮಾಡ್ತಾರೆ ಅಲ್ವಾ? ಅಂದ್ರೆ ಗೊತ್ತೇ ಇಲ್ಲ. ಈಗ ನಿಜವಾಗ್ಲೂ ಅಂದ್ರೆ ಶಾಸ್ತ್ರದಲ್ಲಿರೋ ದೇವ್ರುಗಳು ಮಾಡಿದ್ರೆ ಓಕೆ, ಅಟ್ಲೀಸ್ಟ್. ಶಾಸ್ತ್ರದಲ್ಲಿ ಇಲ್ದೇ ಇರೋದೆಲ್ಲ ಎಷ್ಟೋ ದೇವ್ರುಗಳ ಹೌದೌದು, ಏನೇನೋ ಇದೆ ಅದೇ ನಿಜ. ಅಲ್ವಾ? ಸೊ ಅದೆಲ್ಲ ಮಾಡಿ ಅಂದ್ರೆ ಮೇನ್ ಏನಂದ್ರೆ ಈ ಅಟ್ಲೀಸ್ಟ್ ಶಾಸ್ತ್ರಗಳಲ್ಲಿರೋ ದೇವರಾದ್ರೆ ಅವರೆಲ್ಲಾನು ಕೃಷ್ಣನ ಒಂದು ಅಂಡರ್ ಅಲ್ಲಿ ವರ್ಕ್ ಮಾಡುವಂತದ್ದು. ಓಕೆ, ಸೊ ಅವರೆಲ್ಲ ಅಟ್ಲೀಸ್ಟ್ ಓಕೆ. ಅಂದ್ರೆ ಬೇರೆ ಎಲ್ಲ ಮತ್ತೆ ತುಂಬಾ ಯಾರ್ಯಾರು ಹೆಸರು ನಾವು ಕೇಳಿರಲ್ಲ, ಆ ಅಮ್ಮ ಈ ಅಮ್ಮ ಏನೇನೋ ಇರುತ್ತೆ. ಐ ಮೀನ್ ಸಾರಿ, ಐ ಶುಡ್ ನಾಟ್ ಸೇ ದಟ್. ಬಟ್ ಅದೆಲ್ಲ ಶಾಸ್ತ್ರಗಳಲ್ಲಿ ಇಲ್ದೇ ಇರೋದನ್ನ ಮಾಡಿ ಏನ್ ಉಪಯೋಗ ಅಂತಷ್ಟೇ. ಅಂದ್ರೆ ದೇವತೆಗಳು ಅಂದ್ರೆ ಅವರು ಪುಣ್ಯ ಕೆಲಸಗಳು ಜಾಸ್ತಿ ಮಾಡಿ ಅವ್ರ ದೇವತೆ ಆಗಿರುವಂತದ್ದು. ಅವ್ರಿಗೂ ಒಂದು ಇಷ್ಟು ಆಯುಷ್ ಅಂತಿದೆ, ಅವ್ರಿಗೂ ಇದಿದೆ. ಸೊ ಡೈರೆಕ್ಟ್ ಆಗಿ ನಾವು ಕೃಷ್ಣನ ಹತ್ರ ಹೋಗುವಾಗ ಏನಕ್ಕೆ ನಾವು ಬೇರೆ ಬೇರೆ ರೂಟ್ ಅಲ್ಲಿ ಹೋಗ್ಬೇಕು? ಹಾಗೆ ಹಾ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹಾ, ಹರೇ ಕೃಷ್ಣ. ಹೇಳಿ ಸರ್. ಈ ಆಧ್ಯಾತ್ಮಿಕ ಅನ್ನೋದು ಯಾಕೆ ಡಲ್ ಅನ್ನೋ ಕಾನ್ಸೆಪ್ಟ್ ಬಂತಂತ ತಿಳಿಸಿದೆ ಮಾತಾಜಿ? ಅಲ್ಲ, ಅದು ಯಾಕೆ ಅಂತಂದ್ರೆ ಜನರಿಗೆ ಇದು ಏನು ಅಂದ್ರೆ ಎಂಜಾಯ್ ಮಾಡಕ್ ಇಷ್ಟ ಅಲ್ಲ. ಅಂದ್ರೆ ಭೌತಿಕ ಅಂದ್ರೆ ಇಂದ್ರಿಯ ಸುಖದಿಂದ ಹೊರಗಡೆ ಬರಕ್ ಇಷ್ಟ ಇಲ್ಲ ಅಲ್ವಾ? ಈಗ ನೀವು ಯಾರನ್ನೇ ಕೇಳಿ ಹೇಳ್ತಾರೆ ಎಲ್ಲರೂ ರಿಟೈರ್ಡ್ ಆದ್ಮೇಲೆ ಬಟ್ ರಿಟೈರ್ಡ್ ಆದವ್ರನ್ನ ಹೋಗ್ಬಿಟ್ಟು ಕೇಳಿ, ಅವ್ರು ಇನ್ನೂ ಯಾರು ರೆಡಿ ಇರಲ್ಲ. ರಿಟೈರ್ಡ್ ಆದ್ಮೇಲೆ ನಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ದೀನಿ, ನಾನೀಗ ರಿಲ್ಯಾಕ್ಸ್ ಆಗಿರ್ಬೇಕು, ನಾನು ಎಂಜಾಯ್ ಮಾಡ್ಬೇಕು, ಫ್ರೀ ಆಗಿರ್ಬೇಕು, ಆಧ್ಯಾತ್ಮಿಕತೆ ಮಾಡ್ತೀನಿ ಅಂತ ಯಾರು ಹೇಳಲ್ಲ. ಅದು ಸುಮ್ನೆ ಅದೊಂದು ಹೇಳೋದು. ಬೇಕಾದ್ರೆ ನೀವು ಯಾರನ್ನಾದ್ರೂ ಹೋಗ್ಬಿಟ್ಟು ಕೇಳಿ, ಏಜ್ ಆಗಿರೋರು ಅಥವಾ ರಿಟೈರ್ಡ್ ಆಗಿರೋರು ರೆಡಿ ಇದಾರ ಅಂತ, ಬರಲ್ಲ. ಅದು ಅವ್ರನ್ನ ನಂಬ್ಕೊಂಡು ನಾವೇನಾದ್ರೂ ತಗೊಂಡಿಲ್ಲ ಅಂದ್ರೆ ಇನ್ನ ಹೆಂಗಿರೋರೆಲ್ಲ ಇಲ್ಲ ನಾನು ಆಮೇಲೆ ತಗೋತೀನಿ ಅಂದ್ರೆ ಅದೆಲ್ಲ ಸುಳ್ಳದು. ಅಂದ್ರೆ ಯಾಕದು ಬಂತು ಅಂದ್ರೆ ಅದು ಜನರ ಅಭಿಪ್ರಾಯ. ವಯಸ್ಸಾದ್ಮೇಲೆ ಮಾಡೋಣ, ಈಗ ಮಾಡಕ್ಕಿರೋದಲ್ಲ ಅಂತಂದ್ರೆ ಅದು ಹಾಗೆ ಬಂದ್ಬಿಟ್ಟಿದೆ ಅಷ್ಟೇ. ಅದು ಜನರಲ್ಲಿ ವಯಸ್ಸಾದ್ಮೇಲೆ ಮಾಡುವಂತದ್ದು ಅಂತ ಅಷ್ಟೇ. ಆಧ್ಯಾತ್ಮಿಕ ಅನ್ನೋದು ಒಂದು ಸಂತೋಷನು ಅಥವಾ ಏನ್ ನಿರಾಶೆ? ನಿರಾಶೆ ಅಲ್ಲ, ಅದು ಸಂತೋಷವಾಗಿರುವಂತದ್ದೇ.
ಆಕ್ಚುಲಿ ನೀವು ಮೋರ್ ಅಂಡ್ ಮೋರ್ ನಾವು ಆಕ್ಚುಲಿ ನೋಡಿ, ನೀವು ಭಕ್ತರಲ್ಲಿ ನೀವು ಸಂತೋಷವಾಗಿರ್ತಾರೆ ಯಾವಾಗ್ಲೂ. ಯಾಕೆಂದ್ರೆ ಅವ್ರ ಕಂಪ್ಲೀಟ್ ಡಿಪೆಂಡೆನ್ಸಿ ಕೃಷ್ಣನ್ ಮೇಲೆ ಇರುತ್ತೆ. ಈಗ ನಮ್ಗೆ ದೇವ್ರ ಮೇಲೆ ನಾವು ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿದ್ದಾಗ ಏನಾಗುತ್ತೆ, ನಮಗೆ ಇದಿರಲ್ಲ, ಟೆನ್ಷನ್ ಇರಲ್ಲ, ಆಂಗ್ಸೈಟಿ ಇರಲ್ಲ. ಓಕೆ, ಏನೇ ಆದ್ರೂ ದೇವ್ರು ಒಳ್ಳೇದಕ್ಕೆ ಮಾಡ್ತಾ ಇದ್ದಾನೆ ಅಂದ್ರೆ ನನ್ನ ಒಳ್ಳೇದಕ್ಕೆ. ಅಕಸ್ಮಾತ್ ಕೆಟ್ಟದಾದ್ರೂ ಅವ್ರು ಒಳ್ಳೇದೇ ನೋಡ್ತಾರೆ ಅದ್ರಲ್ಲಿ. ನೀವು ಬಿಕಮ್ ಮೋರ್ ಅಂಡ್ ಮೋರ್ ಪಾಸಿಟಿವ್. ಅಂದ್ರೆ ಓಕೆ, ಮೇ ಬಿ ಇದೇ ನನ್ಗೆ ಒಳ್ಳೇದಿರ್ಬೇಕು, ಅದಕ್ಕೆ ಕೃಷ್ಣ ನಂಗೆ ಇದು ಕೊಟ್ಟಿದ್ದಾನೆ. ಮೇ ಬಿ ಏನಾಗ್ತಾ ಇದೆಯೋ ಅದು ನನಗೆ, ಅಕಸ್ಮಾತ್ ನಂಗೆ ಕೆಟ್ಟದಾದ್ರು, ನಾನೀಗ ಲೈಕ್ ಪ್ರಭುಪಾದಿಗೆ ತುಂಬಾ ಕೆಮಿಕಲ್ ಇಂಡಸ್ಟ್ರಿಲಿ ಫುಲ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು, ತುಂಬಾ ದುಡ್ಡು ಮಾಡ್ತಾ ಇದ್ರು. ಅದಕ್ಕೆ ಬೆಂಕಿ ಬೀಳುತ್ತೆ ಅವ್ರಿಗೆ, ಅದೊಂದೇ ಇದಿದ್ದು. ಅವ್ರೇನ್ ಅನ್ಕೊಂಡಿದ್ದು, ಅದ್ರಲ್ಲಿ ಬಂದಿರೋ ದುಡ್ಡಲ್ಲಿ ನಾನು ಕೃಷ್ಣ ಪ್ರಜ್ಞೆನ ಹರಡ್ತೀನಿ ಅಂತೇಳಿ ಅವ್ರು ಲೇಟ್ ಮಾಡಿದ್ರು ಸ್ಪ್ರೆಡ್ ಮಾಡಕ್ಕೆ. ಇನ್ನು ಸ್ವಲ್ಪ ಒಳ್ಳೆ ಸಂಪಾದನೆ ಮಾಡಿ ಅದನ್ನ ನಾನು, ಯಾಕಂದ್ರೆ ವೆಸ್ಟರ್ನ್ ಹೋಗಿ ಮಾಡು ಅಂತ ಅವರು ಗುರುಗಳು ಹೇಳಿದ್ದಾರೆ, ದುಡ್ಡು ಬೇಕಲ್ಲ ತುಂಬಾ. ಸೊ ಅವ್ರು ಸಂಪಾದನೆ ಮಾಡಿ, ಆದ್ರೆ ಅವ್ರ ಕೃಷ್ಣ ಏನ್ ಮಾಡ್ದ, ಅದು ಬೇಡವೇ ಬೇಡ, ಅದಕ್ಕೆ ಬೆಂಕಿ ಬಿತ್ತು ಅವ್ರ ಫ್ಯಾಕ್ಟ್ರಿಗೆ. ಈಗ ಅವ್ರ ಪ್ಲೇಸ್ ಅಲ್ಲಿ ಬೇರೆಯವರಾಗಿದ್ರೆ ಏನ್ ಅನ್ಕೋತಾ ಇದ್ರು, ದೇವ್ರ ಮೇಲೆ ನಂಬಿಕೆ ಹೋಗಿರ್ತಾ ಇತ್ತಲ್ಲ. ಆದ್ರೆ ಅವರು ನಂಬಿಕೆ ಬಿಟ್ಟಿಲ್ಲ, ಅದನ್ನ ಬಿಟ್ಟು ಅವರು ಅದ್ರಲ್ಲಿ ನಂಬಿಕೆ. ಅಂದ್ರೆ ಯಾವಾಗ ನಮಗೆ ಕಂಪ್ಲೀಟ್ ಕಾನ್ಫಿಡೆನ್ಸ್ ಇರುತ್ತೆ, ಆಗ ಅವ್ರೇನ ಅವರು ಪ್ರಭುಪಾದಗೆ ನಗು ಬರುತ್ತಂತೆ. ಲೈಕ್ ಓಕೆ, ಕೃಷ್ಣನಿಗೆ ಯಾವುದೇ ಒಂದು ನನ್ನ ಅಟ್ಯಾಚ್ಮೆಂಟ್ ಇಷ್ಟ ಇತ್ತಿಲ್ಲ, ಈ ಭೌತಿಕವಾಗಿದ್ದು ಅದೊಂದು ಅಟ್ಯಾಚ್ಮೆಂಟ್ ಇತ್ತು, ಅದು ಹೋಯ್ತು. ಸೊ ನಾನಿನ್ ಕಂಪ್ಲೀಟ್ ಆಗಿ ಕೃಷ್ಣನಿಗೋಸ್ಕರ ನಾನು ಮಾಡ್ತೀನಿ ಅಂತ ಹೇಳಿ ಅವರು. ಸೊ ಅಂದ್ರೆ ಅವ್ರು ಆತರ ತಗೊಳ್ತಾರೆ ಅಲ್ಲ. ಸೊ ಭಕ್ತರಾಗಿರೋರು ಮೋರ್ ಪಾಸಿಟಿವ್ ಆಗ್ತಾರೆ. ಅದು ಇದು ನಿರಾಶೆ ಅಂತೂ ಅಲ್ವೇ ಅಲ್ಲ. ಯು ಬಿಕಮ್ ಮೋರ್ ಪಾಸಿಟಿವ್, ಮೋರ್ ಲೈವ್ಲಿ, ಅಂಡ್ ಯು ಬಿಕಮ್ ಮೋರ್ ಇಂಟ್ರೆಸ್ಟೆಡ್. ಓಕೆನಾ ಸರ್? ಎಲ್ಲವೂ ಅಟ್ಯಾಚ್ಮೆಂಟ್ ಇರುವುದನ್ನ ಡಿಟ್ಯಾಚ್ಮೆಂಟ್ ಮಾಡ್ಕೋಬಹುದಾ? ಅಂದ್ರೆ ನಾವು ನಮ್ಗೆ ದುಃಖ ಅಥವಾ ನೋವು ಇರೋದಂದ್ರೆ ಮುಖ್ಯವಾಗಿ ಪ್ರತಿಯೊಂದರಲ್ಲೂ ಕೂಡ ನನ್ನ ವಾಯ್ಸ್ ಲೋ ಬರ್ತಾ ಇದೆಯಾ? ಅಲ್ಲೇನೋ ಮೆಸೇಜ್ ಇದೆ. ಹೈ ಇದೆ ನಂದು, ಇದಕ್ಕಿಂತ ಜಾಸ್ತಿ ಮಾಡಕ್ ಆಗಲ್ಲ ನಮ್ಗೆ, ಹೈ ಇದೆ. ಆಡಿಬಲ್ ಮಾತಾಡಿ, ಆದ್ರೆ ನೀವು ಬ್ಲೂಟೂತ್ ಹಾಕೊಂಡಿದ್ರಲ್ವಾ, ಅದ್ರಲ್ಲಿ ಸ್ವಲ್ಪ ಜಾಸ್ತಿ ಬರ್ತಾ ಇತ್ತು. ಹೌದಾ? ಓಕೆ ಓಕೆ. ಅದು ನಾನು ಅದೇ ಡಿಸ್ಕನೆಕ್ಟ್ ಆಗ್ತಾ ಇತ್ತು ಅಂತ ಅದು ತೆಗ್ದಿಟ್ಟೆ. This is correct, but only thing is a little bit low compared to that. ಓ ಇದೆಯಾ? ಓಕೆ ಓಕೆ. ನಾನು ಫುಲ್ ಇಟ್ಟಿದ್ದೀನಿ ಮಾತಾಜಿ ವಾಲ್ಯೂಮ್. ಐ ಡೋಂಟ್ ನೋ. Okay. No, we can hear it ಮಾತಾಜಿ, audible ಇದೆ. ಓಕೆ ಓಕೆ. Compared to that it is low. ಎಸ್, ನೀವೇನೋ ಕೇಳ್ತಾ ಇದ್ರಿ. ಡಿಟ್ಯಾಚ್ಮೆಂಟ್ ಅಂತ ಏನೋ ಅಂದ್ರೆ? ಎಸ್, ಅಟ್ಯಾಚ್ಮೆಂಟ್ ಮತ್ತು ಡಿಟ್ಯಾಚ್ಮೆಂಟ್ ಏನ. ಈಗ ನಮ್ಗೆ ಅಟ್ಯಾಚ್ಮೆಂಟ್ ಇರೋದಂತಂದ್ರೆ ವ್ಯಕ್ತಿಗಳ ಜೊತೆಗೆ ಇರ್ತದ, ದುಡ್ಡಿನ ಜೊತೆಗೆ ಇರ್ಬೋದು, ಅಥವಾ ಸ್ವಲ್ಪ ಜೋರಾಗಿ ಹೇಳಿ, ನಿಮ್ ವಾಯ್ಸ್ ನಂಗೆ ಅಷ್ಟು ಸರಿ ಕೇಳ್ತಾ ಇಲ್ಲ. ಮಟೀರಿಯಲ್ ಲೈಫ್ ಅಲ್ಲಿ ನಮ್ಗೆ ಅಟ್ಯಾಚ್ಮೆಂಟ್ ಇರೋದು ಪ್ರತಿ ಒಂದರಲ್ಲಿ ಕೂಡ ಅಟ್ಯಾಚ್ಮೆಂಟ್ ಇದೆ. ನಮ್ಮ ವ್ಯಕ್ತಿಗಳ ಜೊತೆ ಇರ್ಬೋದು ಅಥವಾ ಈ ಮಟೀರಿಯಲ್ ಲೈಫ್ ಅಲ್ಲಿ ಎಲ್ಲವೂ ಕೂಡ ಅಟ್ಯಾಚ್ಮೆಂಟ್ ಇದೆ. ಸೊ ನಾವು ಡಿಟ್ಯಾಚ್ಮೆಂಟ್ ಆಗಿ ಇರಬೇಕು. ಬಟ್ ಹೇಗ್ ಡಿಟ್ಯಾಚ್ಮೆಂಟ್ ಆಗಿರ್ಬೇಕು ಈ ಒಂದು ಫಿಸಿಕಲ್ ವರ್ಲ್ಡ್ ಅಲ್ಲಿ? ಎಲ್ಲವೂ ಡಿಟ್ಯಾಚ್ಮೆಂಟ್ ಅಂತ ನಾವು ಅನ್ಕೊಂಡು ಇರೋದಾ, ಅಥವಾ ಹಾಗೆ ಅದು ಡಿಟ್ಯಾಚ್ಮೆಂಟ್ ಆಗೋದಾದ್ರೂ ಹೇಗೆ? ಅಂದ್ರೆ ಪ್ರಭುಪಾದ ಹೇಳೋದೇನಂದ್ರೆ ನಾವು ಯಾವಾಗ್ಲೂ ಅಟ್ಯಾಚ್ ಆಗುವಂತದ್ದು ಕೃಷ್ಣಂಗ್ ಆಗ್ಬೇಕು. ಒಂದು ಸೆಷನ್ ಅಲ್ಲಿ ಒಂದು ಪದ್ಮಪತ್ರದಲ್ಲಿ ಒಂದು ನೀರೇ ಹನಿ ಬಿದ್ದಾಗ ಅದು ಆ ಪದ್ಮಪತ್ರದಲ್ಲಿ ಒಂದು ಹನಿ ಕೂಡ ತೇವಾಂಶ ಕೂಡ ಇರೋದಿಲ್ಲ. ಹಾಗೆ ಅದೊಂದು ಉದಾಹರಣೆ ನೋಡ್ಕೊಂಡಾಗ ಮನುಷ್ಯನು ಕೂಡ ಅದೇ ರೀತಿಯಲ್ಲಿ ಆ ಹೋಲಿಕೆ ಡಿಟ್ಯಾಚ್ಮೆಂಟ್ ಅಲ್ಲಿ ಇರೋದಕ್ಕಾಗ್ತದ? ಗೊತ್ತಾ, ಅಂದ್ರೆ ಪ್ರಭುಪಾದ ಹೇಳೋದೇನಂದ್ರೆ ನಮ್ಗೆ ಅಫೆಕ್ಷನ್ ಇರ್ಬೇಕು, ಆದ್ರೆ ಅಟ್ಯಾಚ್ಮೆಂಟ್ ಇರಬಾರ್ದಂತ. ಈಗ ನೀವು ನೋಡಿ, ಅಟ್ಯಾಚ್ಮೆಂಟ್ ಇಂದ ಒಳ್ಳೇದಿಲ್ಲ, ಯಾವತ್ತೂ ಒಳ್ಳೇದಲ್ಲ. ಈಗ ನೀವು ಮಕ್ಕಳ ಮೇಲೆ ಅಟ್ಯಾಚ್ಮೆಂಟ್ ಇದ್ರೆ ಏನಾಗುತ್ತೆ ಅಂದ್ರೆ ನಮಗೆ ಕೋಪ ಬರೋದಾಗ್ಲಿ, ಸಿಟ್ಟು ಜಾಸ್ತಿ ಬರುತ್ತೆ, ಹೊಡಿತೀವಿ, ಅದೆಲ್ಲ ಮಾಡ್ತೀವಿ. ಅದೇ ಅಫೆಕ್ಷನ್ ಇದ್ರೆ ಆತರ ಆಗಲ್ಲ. ಅಫೆಕ್ಷನ್ ಇದ್ರೆ ನಮಗೆ, ಅಂದ್ರೆ ಅಟ್ಯಾಚ್ಮೆಂಟ್ ಇದ್ರೆ ಏನಾಗುತ್ತೆ ಗೊತ್ತಾ, ಈಗ ನಿಮ್ ಮಗು ಕೇಳುತ್ತೆ ನಿಮ್ನ ಏನಾದ್ರು ಅಂದ್ರೆ ಆಟ ಸಾಮಾನು ಏನೋ ಅಂದ್ರೆ ತಂದ್ಕೊಡು ಅಂತ. ಅಟ್ಯಾಚ್ಮೆಂಟ್ ಇದ್ರೆ ನಿಮಗೆ ತಂದ್ಕೊಟ್ಬಿಡ್ತೀರಾ, ಆದ್ರೆ ಮಗುಗೆ ಅದು ಒಳ್ಳೇದಲ್ಲ, ಅದು ಅಲ್ವಾ? ಅವ್ರ ಲೈಫಿಗೆ ಒಳ್ಳೇದಲ್ಲ ಅದು ನಾವು ಮಾಡ್ತಾ ಇರೋ ಕೆಲಸ. ಬಟ್ ಅಫೆಕ್ಷನ್ ಇದ್ರೆ ನೀವೇನ್ ಮಾಡ್ತೀರಾ, ನೀವು ಲಾಂಗ್ ಟರ್ಮ್ ಯೋಚನೆ ಮಾಡ್ತೀರಾ. ನಾನೀಗ ದಿನ ತಂದ್ಕೊಟ್ರೆ ಅವ್ನಿಗೆ ಒಳ್ಳೇದಲ್ಲ ಅದು. ಸೊ ಯು ವಿಲ್ ಗಿವ್ ಓನ್ಲಿ ವಾಟ್ ಈಸ್ ರೈಟ್ ಫಾರ್ ಹಿಮ್. ಸೊ ಅಫೆಕ್ಷನ್ ಇಸ್ ಗುಡ್, ಅಟ್ಯಾಚ್ಮೆಂಟ್ ಇಸ್ ನೆವರ್ ಗುಡ್. ಅಟ್ಯಾಚ್ಮೆಂಟ್ ಯಾವತ್ತೂ ಒಳ್ಳೇದಲ್ಲ. ಯು ಶುಡ್ ಹ್ಯಾವ್ ಅಫೆಕ್ಷನ್, ನಾಟ್ ಅಟ್ಯಾಚ್ಮೆಂಟ್. ಅಫೆಕ್ಷನ್ ಮತ್ತು ಅಟ್ಯಾಚ್ಮೆಂಟ್ ಏನ್ ಡಿಫರೆನ್ಸ್ ಇದರಲ್ಲಿ? ಅಫೆಕ್ಷನ್ ಮತ್ತು ಅಟ್ಯಾಚ್ಮೆಂಟ್ ಅಲ್ಲ, ಅಫೆಕ್ಷನ್ ಅಂದ್ರೆ ನಾವು ಅವ್ರಿಗೆ ಏನು ಒಳ್ಳೇದು ಅದನ್ನ ಮಾಡುವಂತದ್ದು. ಅಂದ್ರೆ ಅಟ್ಯಾಚ್ಮೆಂಟ್ ಅಂದ್ರೆ ನೀವು ಯು ಬಿಕಮ್ ಬ್ಲೈಂಡ್, ನೀವು ಮಗು ಕೇಳಿದೆಲ್ಲ ಕೊಡ್ತಾ ಇರ್ತೀರಾ, ಅದು ಅಟ್ಯಾಚ್ಮೆಂಟ್. ಅದು ಅಟ್ಯಾಚ್ಮೆಂಟ್ ಅಂದ್ರೆ ನಮಗೆ ಏನಂತಾರ, ಅದು ಕುರುಡು ಪ್ರೀತಿ ಅಂತಾರಲ್ಲ. ಲೈಕ್ ಯು ಆರ್ ಸೋ ಅಟ್ಯಾಚ್, ಯು ಕೆನಾಟ್ ಸೇ ನೋ ಟು ಎನಿಥಿಂಗ್. ವಾಟ್ ಎವರ್ ಹಿ ಆಸ್ಕ್ ಯು ವಿಲ್ ಗಿವ್. ಏನ್ ಕೇಳಿದ್ರು ಕೊಡುವಂತದ್ದು. ಬಟ್ ಅವ್ನ ಲೈಫಿಗೆ ಅದು ಒಳ್ಳೇದಲ್ಲ. ನಾನು ನೋಡ್ತೀನಿ ಎಷ್ಟೋ ಮಕ್ಕಳಿಗೆ ತಂದೆ ತಾಯಿ ಏನ್ ಮಾಡ್ತಾರೆ,
ಕೇಳಿದ್ದೆಲ್ಲ ಕೊಡುವಂತದ್ದು, ಅದು ಒಳ್ಳೇದಲ್ಲ. ಅದಕ್ಕೆ ಅಂದ್ರೆ ಮೊಬೈಲ್ ಓಕೆ ಗಲಾಟೆ ಮಾಡ್ತಾ ಇದ್ದಾನ, ಮೊಬೈಲ್ ಕೊಟ್ಬಿಡೋದು ಅವ್ನ ಕೈಯಲ್ಲಿ, ಏನಾದ್ರು ಮಾಡ್ಕೊಂಡಿರ್ಲಿ, ಸೈಲೆಂಟ್ ಆಗಿರ್ಲಿ ಅಷ್ಟೊತ್ತಂತ. ಬಟ್ ಅದು ಒಳ್ಳೇದಲ್ಲ. ಅದು ಅಫೆಕ್ಷನ್ ಅಂದ್ರೆ ಬೆಸ್ಟ್ ಎಕ್ಸಾಂಪಲ್ ದುರ್ಯೋಧನ ಧೃತರಾಷ್ಟ್ರ. ಎಸ್. ಸೊ ದುರ್ಯೋಧನ, ಎಸ್ ಎಸ್, ವೆರಿ ಗುಡ್. ಸೊ ದುರ್ಯೋಧನ ನೋಡಿ, ಅವನ ಅಟ್ಯಾಚ್ಮೆಂಟ್, ಅದು ಓವರ್ ಅಟ್ಯಾಚ್ಮೆಂಟ್ ಇಂದಾನೆ ಅವನು ಹಾಳಾದ ಮಗ ಅಲ್ವಾ. ಯಾಕಂದ್ರೆ ಅವನು ಅಟ್ಯಾಚ್ಮೆಂಟ್ ಇಂದ ಅಷ್ಟು ಸ್ವಾರ್ಥಿ ಅದ ಅಂದ್ರೆ, ಅವನು ಒಂದು ಮಗನಿಗೆ ಇರೋ ಒಂದ್ ಚೂರು ಅಂದ್ರೆ ಹಳ್ಳಿಗಳನ್ನ ಬೇರೆ ಪಾಂಡವರಿಗೆ ಕೊಡಕ್ಕೂ ರೆಡಿ ಇರ್ಲಿಲ್ಲ, ಅಷ್ಟೊಂದು ವ್ಯಾಮೋಹ, ಪುತ್ರ ವ್ಯಾಮೋಹ. ಸೊ ಅದು ಅಟ್ಯಾಚ್ಮೆಂಟ್. ಅಫೆಕ್ಷನ್ ಅಲ್ಲಿ ನಾವು ಬರೀ ಅವ್ರಿಗೆ ಏನ್ ಒಳ್ಳೇದು ನೋಡ್ತೀವಿ, ಆ ಟೈಮಿಗೆ ಅದು ನೀವು ಅವನಿಗೆ ಖುಷಿ ಇಲ್ಲ ಅಂದ್ರೂ ಹತ್ರ ಅಳು ನೀನು, ನಿನ್ಗದು ಒಳ್ಳೇದಲ್ಲ, ಐ ವಿಲ್ ನಾಟ್ ಗಿವ್ ಯು, ಅಷ್ಟೇ. ಅದು ಅಫೆಕ್ಷನ್. ಆದ್ರೆ ಮಗುಗ್ ಅರ್ಥ ಆಗದೆ ಇರ್ಬೋದು ಆ ಟೈಮಲ್ಲಿ, ಫ್ಯೂಚರ್ ಅಲ್ಲಿ ಅರ್ಥ ಆಗುತ್ತದು. ಅಫೆಕ್ಷನ್ ಅಂದ್ರೆ ರಿಯಲ್ ಆಗಿ ಕೇರ್ ಮಾಡುವಂಥದ್ದು, ಅಂದ್ರೆ ರಿಯಲ್ ಇದದು. ಲೈಕ್ ಆಕ್ಚುಲಿ ಏನಂದ್ರೆ ಪ್ರಭುಪಾದ ಹೇಳೋ ಪ್ರಕಾರ ಭೌತಿಕ ಜಗತ್ತಲ್ಲಿ ಇರೋದು ಬರೀ ಇದಂತೆ, ಏನು ಲಸ್ಟ್, ನಾಟ್ ಲವ್. ಸೊ ರಿಯಲ್ ಲವ್ ಈಸ್ ಓನ್ಲಿ ಇನ್ ಗೋಲೋಕ ಅಂತ. ಇಲ್ಲಿ ಎಲ್ಲರೂ ಏನಂದ್ರೆ ಯೂಸ್ ಮಾಡ್ಕೊಳ್ಳುವಂಥದ್ದು, ಇನ್ನೊಬ್ಬರನ್ನ ಯೂಸ್ ಮಾಡ್ಕೊಳ್ಳುವಂಥದ್ದು. ಸೊ ಇಲ್ಲಿ ನಿಜವಾದ ಪ್ರೀತಿ ಅನ್ನೋದಿಲ್ಲ. ಪ್ರೀತಿ ಅನ್ನೋ ಹೆಸರಲ್ಲಿ ಇನ್ನೊಬ್ಬರನ್ನ ಯೂಸ್ ಮಾಡುವಂಥದ್ದು. ಅಂದ್ರೆ ಒಬ್ಬರನ್ನ ಇಷ್ಟಪಡ್ತೀನಿ ಅಂದ್ರೆ ನಮಗೆ ಅಲ್ಲಿ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಹಾಗಾಗಿ ಸುಮ್ನೆ ಲವ್ ಅನ್ನೋ ಹೆಸರಲ್ಲಿ ಇನ್ನೊಬ್ಬರನ್ನ ಯೂಸ್ ಮಾಡ್ಕೊಳ್ಳುವಂಥದ್ದಂತ ಈ ಭೌತಿಕ ಜಗತ್ತಲ್ಲೇ ಹೀಗೆ. ಬಟ್ ಪರ್ವರ್ಟೆಡ್ ಇದು, ಅಂದ್ರೆ ನಾವು 15ನೇ ಚಾಪ್ಟರ್ ಅಲ್ಲಿ ಬರುತ್ತಿದ್ದು. ಸೊ ಭೌತಿಕ ಜಗತ್ತು ಉಲ್ಟಾ, ಇಲ್ಲಿ ಆಗೋದೆಲ್ಲ ಉಲ್ಟಾ. ಅಂದ್ರೆ ಅಲ್ಲಿ ಪ್ರೀತಿ ಇದ್ರೆ ಇಲ್ಲಿ ಅದು ಕಾಮ ಆಗುತ್ತೆ ಅಂತ. ಸೊ ಗೋಲೋಕದಲ್ಲಿ ಪ್ರೀತಿ, ಇಲ್ಲಿ ಬಂದಾಗ ಕಾಮ ಅಂತ. ಹಾಗಾಗಿ ಇಲ್ಲಿ ಅಟ್ಯಾಚ್ಮೆಂಟ್ ಅಂತ ಏನಂತೀವೋ ಅದು ನಮ್ದೆಲ್ಲೋ ಸ್ವಾರ್ಥ ಇರುತ್ತಲ್ಲಿ, ಅಂದ್ರೆ ಅಟ್ಯಾಚ್ಮೆಂಟ್ ಅಲ್ಲಿ. ರಿಯಲ್ ಅಫೆಕ್ಷನ್ ಅಂದ್ರೆ ನಾವು ಅವ್ರದ್ದು ಒಳ್ಳೇದನ್ನ ನೋಡ್ತೀವಿ, ಆ ವ್ಯಕ್ತಿಗೆ ಏನ್ ಒಳ್ಳೇದು ಅದನ್ನ ನೋಡ್ತೀವಿ, ಅದು ಅಫೆಕ್ಷನ್. ನಮ್ ಥಾಟ್ಸ್ ಇಂದ ಏನಾದ್ರು ಡಿಟ್ಯಾಚ್ಮೆಂಟ್ ಮಾಡ್ಕೋಬಹುದು, ಇರ್ಬೋದು. ನಮ್ ಥಾಟ್ಸ್ ಇಂದ ನಾವು ಡಿಟ್ಯಾಚ್ ಆಗ್ಬೇಕು. ಥಾಟ್ಸ್ ಇಂದ ಆತರ ಅಂದ್ರೆ ಡಿಟ್ಯಾಚ್ ಅಂದ್ರೆ ಯಾಕೆ, ಯಾವ ರೀತಿಲಿ ಹೇಳ್ತಾ ಇದೀರ ನೀವು? So sometimes our thoughts affect us and our thoughts rule us. So rude ruling. Our thoughts rule us. Rule us, okay. Yes. So to unrule that, so I want to detach my thoughts. Yes, see, artificially you can't detach. Okay, ನಾವು ಆರ್ಟಿಫಿಷಿಯಲಿ ನಾನು ಡಿಟ್ಯಾಚ್ ಆದ್ರೆ ಮತ್ತೆ ಇದಾಗುತ್ತೆ. ಅಂದ್ರೆ ಏನಾಗುತ್ತೆ ಅಂದ್ರೆ ಥಾಟ್ಸ್ ನ ಆತರ ಕಂಟ್ರೋಲ್ ಮಾಡಕ್ಕಾಗಲ್ಲ. ಸೊ ಅನ್ಲೆಸ್ ಯು ಆರ್ ಎಂಗೇಜ್ಡ್ ಇನ್ ಸಮಥಿಂಗ್, ಯು ಕೆನಾಟ್ ಡೂ ದಟ್. ಸೊ ಆರ್ಟಿಫಿಷಿಯಲಿ ವಿ ಕಾಂಟ್ ಸ್ಟಾಪ್ ಅವರ್ ಸೆಲ್ಫ್ ಫ್ರಮ್ ಡೂಯಿಂಗ್ ಸಮಥಿಂಗ್ ವಿಚ್ ಯು ಹ್ಯಾವ್ ಬೀನ್ ಡೂಯಿಂಗ್ ಫಾರ್ ಲಾಂಗ್ ಟೈಮ್. ಸೊ ಏನ್ ಮಾಡ್ಬೇಕಂದ್ರೆ ನಾವು ಸೊ ಯು ಹ್ಯಾವ್ ಟು ಎಂಗೇಜ್ ಯುವರ್ ಸೆನ್ಸಸ್ ಇನ್ ಸರ್ವಿಸ್ ಆಫ್ ಗಾಡ್. ಸೊ ಸ್ಲೋಲಿ ಏನಾಗುತ್ತೆ ನಿಮಗೆ ಅದು you will not, your mind will not harass you, right? Because are these thoughts are mine or whose? So if these are mine, I can control, but if these are not in my control, whose thoughts are? No, it is our thought only. Thoughts ಗೆ ಇದಿಲ್ಲ, ನಮ್ದೇ ಅದು ಥಾಟ್. ಅಂದ್ರೆ because the more it starts like it just keeps coming. I mean, we don't know how to differentiate now, right? ನಮಗೀಗ ಡಿಫ್ರೆನ್ಶಿಯೇಟ್ ಮಾಡಕ್ ಗೊತ್ತಿಲ್ಲ ನಮಗೆ ಯಾವ್ದು ಸರಿ ಯಾವ್ದಿಲ್ಲ ಅಂತ. ಬಟ್ ದೆನ್ ಈ ಭಕ್ತಿದು 9 ಸ್ಟೇಜಸ್ ಇದೆಯಲ್ಲ, ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ. ಸೊ 4th stage is ಅನರ್ಥ ನಿವೃತ್ತಿ. ಸೊ ಅಂದ್ರೆ when you are in a ಶ್ರದ್ಧಾ, like you have belief on the holy name of the Lord, you start chanting and then you do association with devotees, okay? And then you continue in this journey and ಭಜನ ಕ್ರಿಯಾ, ಸೊ ರೀಡಿಂಗ್ ಸ್ಕ್ರಿಪ್ಚರ್ಸ್, ಲರ್ನಿಂಗ್. ಸೊ ಏನಾಗುತ್ತೆ ಅಂದ್ರೆ ನಾವು ವಿ ಆರ್ ಫೋಕಸಿಂಗ್, ನಮ್ದು ಫೋಕಸ್ ಚೇಂಜ್ ಆಗುತ್ತೆ ಲೈಫ್ ಅಲ್ಲಿ. ಸೊ ಯುವರ್ ಫೋಕಸ್ ವಿಲ್ ಬಿ ಡಿಫರೆಂಟ್. ನೌ ಯುವರ್ ಫೋಕಸ್ ಇಸ್ ಡಿಫರೆಂಟ್. ಸೊ ವೆನ್ ಯುವರ್ ಫೋಕಸ್ ಗೆಟ್ಸ್ ಚೇಂಜ್, ಆಟೋಮೆಟಿಕಲಿ ದ ಅನ್ವಾಂಟೆಡ್ ಥಿಂಗ್ಸ್ ವಿಲ್ ಗೋ ಫ್ರಮ್ ಲೈಫ್. ಸೊ ನೀವಾಗ ಹಾರ್ಡ್ ವರ್ಕ್ ಮಾಡ್ಬೇಕಂತಿಲ್ಲ, ಯು ನೀಡ್ ನಾಟ್ ಡೂ more hard work to remove it separately. It automatically goes from your life. Doesn't it mean we are escaping from our thoughts? So ellaru, there might be disturbance around, so the voice is okay. Yes Mataji, yeah, ಸ್ವಲ್ಪ ಕಮ್ಮಿನೇ ಬರ್ತದೆ ನಿಮ್ ವಾಯ್ಸ್. ನನಗ್ ಮಾತ್ರನೇ ಎಲ್ಲರಿಗನ ಗೊತ್ತಾಗ್ತಾ ಇಲ್ಲ. ಕಮ್ಮಿ. Now am I audible? ಈಗ ಬೆಟರ್. So doesn't it mean we are escaping from our thoughts, existing to somewhere? That means it is not escaping.
you are actually channelizing your thought in right way. Okay, now we don't have some right path, we are just our like hanging ಅಂದ್ರೆ ಸುಮ್ನೆ ವೇರಿಯಸ್ ಥಾಟ್ಸ್ ಬರ್ತಾ ಇದೆ, ಯು ನೆವರ್ ನೋ ಲೈಕ್ ವಿಚ್ ಇಸ್ ರೈಟ್ ಆರ್ ವಿಚ್ ಇಸ್ ರಾಂಗ್ ಅನ್ನೋ ತರ. ಅಂದ್ರೆ ಆ ತರ ಕಂಟ್ರೋಲ್ ಮಾಡಕ್ ಆಗಲ್ಲ ನಾವು, ವಿ ಡೋಂಟ್ ಹ್ಯಾವ್ ಕಂಟ್ರೋಲ್ ಓವರ್ ಥಾಟ್ಸ್. ಸೊ ಇಟ್ ಈಸ್ ನಾಟ್ ಎಸ್ಕೇಪಿಂಗ್, ಯು ಆರ್ ಆಕ್ಚುಲಿ ಚಾನಲೈಸಿಂಗ್ ಇನ್ ರೈಟ್ ಡೈರೆಕ್ಷನ್. ಸೊ when you start, you will notice that, but you have to start. I mean, first ನಮಗೆ ಅದು faith ಬರಬೇಕು, and then you have to do, then you tell me. Okay, you start chanting. Okay, if you do 16 rounds, then I can bet you. Thank you, ma'am. Thank you. Yeah, Hare Krishna. So anybody else? ಬೇರೆ ಯಾರಿಗಾರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಹೇಳಿ ಮೇಡಮ್. ಈಗ ಸಾರಿ ಮಾತಾಜಿ, ಈಗ ನಮ್ಮಲ್ಲಿ ಕೆಲವು ಮನಸ್ಸಲ್ಲಿ ಕೆಲವು ನೆಗೆಟಿವ್ ಥಾಟ್ಸ್ ಬರ್ತವೆ. ಅದು ಆಕ್ಚುಲಿ ಇಂಟೆನ್ಷನಲಿ ಮಾಡೋದಲ್ಲ, ಆಟೋಮೆಟಿಕ್ ಆಗಿ ಬರ್ತವೆ. ಅದರಿಂದ ಏನಾದ್ರು ಈಗ ಪಾಪ ಪುಣ್ಯಗಳ ಲೆಕ್ಕಾಚಾರ ಅಂತ ಹೇಳ್ತೀವಲ್ಲ, ಅದೇನಾದ್ರು ಆ ತರ ಅಡಪ್ ಆಗುತ್ತೆ? ಇಲ್ಲ, ಥಾಟ್ ಇಂದ ಏನಿಲ್ಲ, ಓನ್ಲಿ ಇನ್ ಆಕ್ಷನ್. ಎವ್ರಿಥಿಂಗ್ ಶುಡ್ ಬಿ ಇನ್ ಆಕ್ಷನ್. ಮಾಡಿದ್ರೆ ಮಾತ್ರ. ಸೊ ಈಗ ನೆಗೆಟಿವ್ ಥಾಟ್ಸ್ ಬರ್ತಾವಲ್ಲ, ಅವಕ್ಕೆ ನಾವು ನಮ್ಮ ಪಾಸಿಟಿವ್ ಥಿಂಕಿಂಗ್ ಇಂದ ಅದನ್ನ ಆ ಥಿಂಕಿಂಗ್ ನೆಗೆಟಿವ್ ಥಿಂಗ್ ಫೈಟ್ ಮಾಡ್ಬೇಕು, ಲೆಟ್ ಇಟ್ ಬಿ. ನೆಗೆಟಿವ್ ಬಂದಾಗ ಅಂದ್ರೆ ನಾವು ಅದೇ ಅಂದ್ರೆ ಅದೇ ಕಂಟ್ರೋಲ್ ಅಂದ್ರೆ ಯಾವ್ದನ್ನು ನಾವು ಆರ್ಟಿಫಿಷಿಯಲ್ ಆಗಿ ಮಾಡಕ್ ಆಗಲ್ಲ. ಬರುತ್ತೆ ಥಾಟ್ಸ್ ಅಂದ್ರೆ ಬರುತ್ತೆ, ಬಟ್ ಇಟ್ ಡಿಪೆಂಡ್ಸ್ ಆನ್ ಬಟ್ ನಮ್ಗೆ ಅದು ರೈಟ್ ಗೈಡೆನ್ಸ್ ನಮಗೀಗ ಯಾವಾಗ ಅಂದ್ರೆ ಕೃಷ್ಣ ನಮ್ಮ ಎಲ್ರಿಗೂ ಹೃದಯದಲ್ಲಿ ಪರಮಾತ್ಮ ಆಗಿದಾನಲ್ವಾ, ಹಿ ಇಸ್ ದೇರ್ ಟು ಗೈಡ್ ಅಸ್, ಟು ಟೆಲ್ ಅಸ್ ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್. ಬಟ್ ನೌ ಹಿ ಇಸ್ ನಾಟ್ ಆಕ್ಟಿವ್, ಬಟ್ ವೆನ್ ಹಿ ವಿಲ್ ಬಿಕಮ್ ಆಕ್ಟಿವ್, ಹಿ ವಿಲ್ ಗೈಡ್ ಅಸ್ ಟು ಡೂ ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್. He will tell us whether I am doing right. ಅವಾಗ ನಮ್ಗೆ ಗೊತ್ತಿರುತ್ತೆ, ಆಗ ಅಂದ್ರೆ ಬ್ಯಾಡ್ ಥಾಟ್ಸ್ ಕೂಡ ಬರಲ್ಲ ನಮಗೆ. ಅಂದ್ರೆ ಪ್ರೆಸೆಂಟ್ಲಿ you will start having, you become more forgiving kind of thing. Like you get when we do ಅಂದ್ರೆ ಭಕ್ತಿ ಮಾಡಿದಾಗ you get that nature. Like one who does, he get all the godly qualities ಅಂತ ಹೇಳ್ತಾರೆ. Like ಆ ಭಕ್ತನಿಗೆ like how ದೇವರಲ್ಲಿ ಅಂದ್ರೆ ಗಾಡ್ಲಿ ಕ್ವಾಲಿಟೀಸ್ ಆಟೋಮೆಟಿಕ್ ಆಗಿ ಬರುತ್ತಂತೆ. ಬಟ್ ಇಟ್ ವಿಲ್ ಟೇಕ್ ಟೈಮ್, ಬಟ್ ವಿ ಹ್ಯಾವ್ ಟು ಸ್ಟಾರ್ಟ್ ಚಾಂಟಿಂಗ್ ಅಟ್ ಲೀಸ್ಟ್ ಫಾರ್ ಅವರ್ ಗುಡ್. ನಾಟ್ ಬೇರೆಯವ್ರ ಮೇಲೆ ನಾವು ಅಂದ್ರೆ ಇದ್ ಮಾಡೋದಕ್ಕಿಂತ ನಮ್ನ ನಾವು ಅಂದ್ರೆ ಲೈಕ್ ಮೋರ್ ದನ್ ಇಟ್ ಹಾರ್ಮ್ಸ್ ಅದರ್ಸ್, ಇಟ್ ಹಾರ್ಮ್ಸ್ ಅಸ್ ಮೋರ್ ದ ಮೈಂಡ್, ರೈಟ್? Did I answer you? Thank you. Hare Krishna. ಎಸ್, ಬೇರೆ ಯಾರ್ದಾರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇದು ಬಂದು ನನಗ ಒಂದ್ ಅನ್ಸೋದೇನಂದ್ರೆ, ಯಾರ್ದ ತಪ್ಪು ದಾರಿಲಿ ಹೋಗ್ತಾರೋ ಅವ್ರಿಗೆ ತಿದ್ದಿ ಬುದ್ಧಿ ಹೇಳಿ ಅವ್ರನ್ನ ಒಳ್ಳೆ ದಾರಿಗೆ ತರೋದು, ಮತ್ತೆ ಮೀನ್ಸ್ ಅವ್ರ ಗೈಡ್ ಮಾಡೋದು, ತಪ್ಪು ದಾರಿಗೆ ಹೋಗೋರ್ನ ಸರಿ ದಾರಿಗೆ ತಗೊಂಡ್ಬರೋದೇ ಧರ್ಮ ಅನ್ನೋದು ನನ್ಗ ಅನ್ಸೋ ಪ್ರಕಾರ. ಅದು ಎಷ್ಟ್ರ ಮಟ್ಟಿಗೆ ಸರಿ ಅಂತ ನನಗ್ ಗೊತ್ತಿಲ್ಲ. ಬಟ್ ಇದು ತಪ್ಪುದಾರಿಗೆ ಹೋದವ್ರನ್ನೆಲ್ಲ ನಾವು ಸರಿ ಮಾಡಕ್ ಆಗಲ್ಲ ಮಾತಾಜಿ. ಐ ಮೀನ್ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಎವ್ರಿ ಒನ್. ಅಂಡ್ ಭಗವದ್ಗೀತೆಯಲ್ಲಿ ಇವರು ಕೃಷ್ಣ ಹೇಳೋದೇನಂದ್ರೆ, ದಿಸ್ ನಾಲೆಜ್ ಆಲ್ಸೋ ಯು ಕ್ಯಾನ್ ಓನ್ಲಿ ಟೆಂಡ್ ಟು ದ ಡಿವೋಟೀಸ್, ನಾಟ್ ಟು ಎವ್ರಿ ಒನ್. ಬಿಕಾಸ್ ಅವ್ರು ತಗೊಳ್ಳೋದು ಇಲ್ಲ ನೀವ್ ಹೇಳಿದ್ರು. ಬಿಕಾಸ್ ಅದೇನ್ ಗೊತ್ತಾ, ಅವ್ರೀಗ ಫುಲ್ ತಾಮಸಿಕ್ ಮೋಡಲ್ ಇದ್ರೆ, ತಾಮಸಿಕ್ ನೇಚರ್ ಅಲ್ಲಿ ಇದ್ರೆ ಅವರಿಗೆ ನೀವೇನ್ ಹೇಳೋದು ಅರ್ಥನೂ ಆಗಲ್ಲ. ನೀವು ಹೇಗೆ ಅವ್ರನ್ನ ದಾರಿಗೆ ತರ್ತೀರಾ? ಇಟ್ ಈಸ್ ನಾಟ್ ಪಾಸಿಬಲ್. ನಮಗೆ ಯಾರು ಕನೆಕ್ಟ್ ಆಗ್ತಾರೋ ಅವ್ರನ್ನ ಸರಿ ದಾರಿಗೆ ತರ್ಬೋದು ಅನ್ನೋದು ನನ್ನ ಪ್ರಕಾರ. ತುಂಬಾ ಜನ ಕ್ಲೋಸ್, ಈಗ ಫ್ಯಾಮಿಲಿ ಮಕ್ಕಳು ಇದ್ರೆ ಲೈಕ್ ಯು ಕ್ಯಾನ್ ಬ್ರಿಂಗ್, ಬಟ್ ಅದನ್ನು ಅಷ್ಟೇ ನಾವು ಸುಮ್ನೆ ಬುದ್ಧಿವಾದ ಅಂತ ಲೈಕ್ ಆಟೋಮೆಟಿಕಲಿ ಅಂದ್ರೆ ದೇ ಹ್ಯಾವ್ ಟು ಅಂದ್ರೆ ಸ್ವಲ್ಪ ಒಂದು ದೇವ್ರ ಮೇಲೆ ಒಂದು ನಂಬಿಕೆ ಇರೋದಾಗ್ಲಿ, ಒಂದು ಆ ತರದೆಲ್ಲ ಇದ್ರೆ ಅವ್ರೆ ಆಟೋಮೆಟಿಕ್ ಆಗಿ ಒಳ್ಳೆ ಇದು ಬರುತ್ತೆ. ಅದರ್ವೈಸ್ ಇಟ್ ಇಸ್ ವೆರಿ ಡಿಫಿಕಲ್ಟ್. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಗಾಯತ್ರಿ ಇದೆಯಾ? ಇಲ್ಲ, ಗಾಯತ್ರಿ ಅವರ ಇಲ್ಲ, ಗೊತ್ತಾಗಿಲ್ಲ ನನಗೆ. ಓಕೆ, ಯಾರಿಲ್ಲ ಅಲ್ಲ ಬೇರೆ? ಓಂಕಾರ ಸ್ವಾಮಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈಗ ಹರೇ ಕೃಷ್ಣ ಅನ್ನೋದು ಬೇರೆ ಕಂಟ್ರೀಸ್ ಅಲ್ಲೆಲ್ಲ ಒಂಥರ ಅಂದ್ರೆ ರೋಡಲ್ಲೆಲ್ಲ ಒಂಥರ ಇದು ಕುಣಿದಾಡ್ಕೊಂಡು ಅಂದ್ರೆ ಭಜನೆ ಮಾಡ್ತಾರೆ. ಅಂದ್ರೆ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಅಂದ್ರೆ ಇಲ್ಲಿ ಬೆಂಗಳೂರು ಕಡೆ ಆತರ ಏನಾದ್ರು ಇದೆಯಾ? ಆತರ ಮಾಡ್ತಾರೆ. ಅದು ಅವಾಗ ಅಂದ್ರೆ ಕೆಲವೊಂದು ಫಂಕ್ಷನ್ಸ್ ಡೇಗೆ, ಗೀತಾ ಜಯಂತಿಗೆ ಎಂಜಾಯ್ ಆಗಿ ಮಾಡ್ತಿರ್ತಾರೆ. ಚೆನ್ನಾಗಿರುತ್ತೆ ಒಂಥರ. ಹೌದೌದು, ಚೆನ್ನಾಗಿರುತ್ತೆ. ಮಾಡ್ತಾರೆ. ಅಂಡ್ ದೇ ಆಲ್ಸೋ ಲೈಕ್ ಡಿವೋಟೀಸ್
ಎಷ್ಟೋ ಸರ್ತಿ ಅವರು ಈ ಗೃಹ ಪ್ರವೇಶ ಎಲ್ಲ ಮಾಡಿದಾಗ ಟೆಂಪಲ್ ಅಲ್ಲಿ ಕರೀತಾರೆ, ಆಗೂನು ಅವ್ರು ಹೋಗಿ ಅಲ್ಲೂ ಮಾಡ್ತಾರೆ. ಲೈಕ್ ರೀಸೆಂಟ್ ಆಗು ನಾನು ಒಂದು ಟೆಂಪಲ್ ಅಲ್ಲಿ ಲೈವ್ ಹಾಕಿದ್ರು, ಒಬ್ರು ಡಿವೋಟಿ ಕರೆದಿದ್ರು, ಅವ್ರ ಮನೇಲಿ ಹೋಗಿನೂ ಮಾಡಿದ್ರು, ಅಲ್ಲಿ ಎಲ್ಲರೂ ಸೇರಿ ಎಲ್ಲರೂ ಮಾಡಿದ್ರು. ಅಂದ್ರೆ ಲೈಕ್ ಸಂಕೀರ್ತನ್ ಟೈಪ್. ಆ ಟೈಮಲ್ಲಿ ಮಾತ್ರ ಮಾಡ್ತೀರಾ? ಟೈಮಲ್ಲಿ ಮಾತ್ರ ಅಂತಲ್ಲ, ಸುಮಾರು ಅಕೇಶನ್ಸ್ ಅಲ್ಲಿ ಮಾಡ್ತಾರೆ ಸಂಕೀರ್ತನ್. ಹಾ, ಅಂದ್ರೆ ಓಕೆ. ಈಗ ಗೊತ್ತಿಲ್ಲ ನಂಗೆ, ಕೊರೋನಾ ಟೈಮ್ ಅಲ್ಲ. ಹೌದು ಹೌದು ಹಾ ಮಾತಾಜಿ. ಹಾ ಹಾ ಮಾಡ್ತಾರೆ, ಇದೆ ಇಲ್ಲೂನು ಇದೆ. ಓಕೆ. ಅಷ್ಟೇ ಅಲ್ಲ, ಬೇರೆ ಯಾರ್ದು ಪ್ರಶ್ನೆ ಇಲ್ವಾ? ಕ್ಲೋಸ್ ಮಾಡೋಣ. ಓಕೆ. ಮಾತಾಜಿ, ಇವತ್ತು ಯೂಟ್ಯೂಬ್ ಅಲ್ಲಿ ಹಾ ಅಂದ್ರೆ ಇಸ್ಕಾನ್ದಲ್ಲಿ ಅಂದ್ರೆ ಇದು ಯಾವ್ದೋ ಇದು ಅಂದ್ರೆ ನಿಮ್ ಕ್ಲಾಸ್ ಇತ್ತು ಯಾವ್ದೋ ಒಂದು, ನೀವು ಇದ್ರದ್ರಲ್ಲಿ ಅದೇ ಭಗವದ್ಗೀತಾ 3 ಪ್ರೆಸೆಂಟೇಶನ್ ಅಂತ ಒಂದು ಸ್ವಾಮೀಜಿ ಕ್ಲಾಸ್ ಮಾಡ್ತಿದ್ರಲ್ಲ ಅದು. ಹೌದು ಸ್ವಾಮೀಜಿ ಇದು ಮಾಡ್ತಿದ್ರು. ಅದು ಕ್ಲಾಸ್ ನಡೀತಾ ಇದೆಯಾ ಮಾತಾಜಿ? ಅದು ನೀವು ಸಂಗೀತ ಮಾತಾಜಿ, ಆಮೇಲೆ ಇದು ಇನ್ನೊಬ್ರು ಭಜನ್ ಕ್ಲಾಸಾ? ಭಜನ್ ಕ್ಲಾಸ್, ಅದು ಗೊತ್ತಿಲ್ಲ ಮಾತಾಜಿ ಅದು ಏನು ಅಂತ. ಅಂದ್ರೆ ಏನಾಗ್ತಾ ಇದೆ ಸ್ವಾಮೀಜಿ ಭಜನ್? ಎಷ್ಟೊತ್ತಿಗೆ ಹೇಳಿ, ಎಷ್ಟೊತ್ತಿಗೆ? ಅಂದ್ರೆ ಮಧ್ಯಾಹ್ನ ಇರ್ಬೇಕು ಮಾತಾಜಿ ಅದು. ಅಂದ್ರೆ ಅದು ಲಿಂಕ್ ಬಂದಿತ್ತು. ಹೌದು. ಸಂಜೆ ಯೂಟ್ಯೂಬ್ 5 ಗಂಟೆಗೆ 5 to 6 ಮಂಡೇ ಟು ಫ್ರೈಡೆ. ಅದು ಭಜನ್ ಮಾಡ್ತಾ ಇದಾರೆ ಪ್ರಭುಜಿ, ವೈಷ್ಣವ್ ಭಜನ್ ಹೇಳ್ಕೊಡ್ತಾ ಇದಾರೆ ನಮಗೆ. ಹೌದು ಸ್ವಾಮೀಜಿ. ಇನ್ನೊಂದು 1 or 2 weeks ಇರುತ್ತೆ ಅದು. ಅದಾದ್ಮೇಲೆ ಅವರು ಆಕ್ಚುಲಿ ಭಾಗವತಂ ಹೇಳ್ಕೊಡ್ತಾರೆ ಸಂಜೆ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ, ಅಂದ್ರೆ ಬೆಳಿಗ್ಗೆ ಕ್ಲಾಸ್ ಅಲ್ಲಿ ತುಂಬಾನೇ ಮುಂದೆ ಹೋಗಿದೆ, ಹಾಗಾಗಿ ಒಂದು ಬ್ರೀಫ್ ಆಗಿ ಯಾರಿಗಾರು ಇಂಟ್ರೆಸ್ಟ್ ಇದೆ ಅವರೆಲ್ಲ ಸಂಜೆ ಕೇಳ್ಬೋದು. ಸೊ ಅದೇ ಕಂಟಿನ್ಯೂ ಆಗುತ್ತೆ ಅದೇ ಕ್ಲಾಸ್ ಅಲ್ಲಿ, ಲೈಕ್ 5 to 6 ಸಂಜೆ. ಆ ಲಿಂಕ್ ನಾನು ಗ್ರೂಪ್ ಅಲ್ಲಿ ಹಾಕಿದ್ದೆ ನೋಡಿ, ಭಾಗವತಂ ಕ್ಲಾಸ್ ಅಂತ. ಅದೇ ಲಿಂಕ್ ಅಲ್ಲಿ ಸಂಜೆ ಸೇರ್ಬೋದು. ಮಂಡೇ ಟು ಫ್ರೈಡೆ ಮಾತ್ರ. ಅದು ವೈಷ್ಣವ್ ಭಜನ್ಸ್ ಹೇಳ್ಕೊಡ್ತಾರಂಥದ್ದು. ಇಸ್ಕಾನ್ ಅಂದ್ರೆ ಏನ್ ಮಾತಾಜಿ? ಇಸ್ಕಾನ್ ಟೆಂಪಲ್ ಅಂದ್ರೆ ಅದು ಇಸ್ಕಾನ್ ಅಂದ್ರೆ ಏನು? ಅದು ಇದು ಬರುತ್ತಾ? ಅದು ಸಂಸ್ಕೃತ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್. ಅದು ಇಸ್ಕಾನ್. ಓಕೆ. ಹರೇ ಕೃಷ್ಣ. ಬೇರೆ ಯಾರ್ದಿಲ್ಲ ಅಲ್ಲ ಪ್ರಶ್ನೆ? ಕ್ಲೋಸ್ ಮಾಡೋಣ. ವಾಂಛಾ ಕಲ್ಪತರುಭ್ಯಶ್ಚ ಅಂಡ್ ಓಕೆ, ಎಲ್ಲರೂ ಬಿಟ್ಟಿದ್ರು ಆಲ್ಮೋಸ್ಟ್. ಎಲ್ಲರೂ ಕ್ವಿಜ್ ತಗೊಳ್ಳಿ ದಯವಿಟ್ಟು, ನಾನು ಆಗ್ಲೇ ಹೇಳ್ಬೇಕಿತ್ತು. ಓಕೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅಂತಕೋಟಿ ವೈಷ್ಣವ ವೃಂದ ಕಿ ಜೈ. ನಮಾಚಾರ್ಯ ಹೃದಯಸ್ಥ ಕಿ ಜೈ. ಶ್ರೀಲಾ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು.